ನಮಸ್ಕಾರ. ಡಿಜಿಟಲ್ ಕಾರಂತರಿಗೆ ನಿಮ್ಮನ್ನು ಆ ಪಯಣಕ್ಕೆ ಸಿದ್ಧಗೊಳಿಸ್ತಾ ಇದ್ದೇವೆ. ನಾವೀಗ ಇಲ್ಲಿ ಸೇರಿರೋ ಅಷ್ಟು ಜನ ಬೆನಕದ ಪ್ರಾರಂಭದ ದಿನಗಳಿಂದ ಇದುವರೆಗೂ ಇರುವಂಥವ್ರು. ಹಾಗಾದರೆ ಯಾವುದು ಪ್ರಾರಂಭದ ದಿನ? ಒಬ್ಬೊಬ್ಬರಿಗೆ ಒಂದೊಂದು ದಿನ ಗೋಚರಿಸ್ಬೋದೇನೋ. ಆದರೆ ಈಗಂತೂ ಒಂದು 50 ವರ್ಷ ಆಚರಿಸೋದಕ್ಕೆ ಹೊರಟಿರುವಾಗ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದೇವೆ. ಜನವರಿ 29, 2024 50 ವರ್ಷಗಳನ್ನು ನಾವು ದಾಟ್ತೇವೆ. ಸೊ ಆ ದಿಸೆಯಲ್ಲಿ ನಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಹೋಗ್ತೇವೆ. ಅದರಲ್ಲಿ ಬಹುಮುಖ್ಯವಾಗಿ ರಾಮಕೃಷ್ಣ ಕಂದರಪಾಡಿ, ಅವನನ್ನು ಯಾವಾಗಲೂ ಬಿಳಿ ರಾಮಕೃಷ್ಣ ಅಂತ ಕರೆಯೋದು. ಈಗ ಸದ್ಯಕ್ಕೆ ಮೇಕಪ್ ರಾಮಕೃಷ್ಣ ಬಿಳಿ ರಾಮಕೃಷ್ಣ ಕಂದರಪಾಡಿ ರಾಮಕೃಷ್ಣ ಆಗಿದ್ದಾರೆ. ಮೇಕಪ್ ರಾಮಕೃಷ್ಣ NK ರಾಮಕೃಷ್ಣ ಅಂದಿನಿಂದ ಯಾವ ವರ್ಕ್ಶಾಪಲ್ಲಿ ನಾವು ಪ್ರಾರಂಭ ಮಾಡಿದ್ವು ಅಂದಿನಿಂದ ನನ್ನ ಜೊತೆಯಲ್ಲಿ ಇರುವಂಥ ಅವನ ರಾಮಚಂದ್ರ ರಾವ್ ಬೇರೆ ಇದೆ ಅಲ್ಲಪ್ಪ, ಚಂದ್ರು ಬೆಟ್ರ್. ರಾಮಚಂದ್ರ ರಾವನ್ನ ಚಂದ್ರು ಅಂತ ಕರೆದ್ರೇನೆ ಎಲ್ರಿಗೂ ಗೊತ್ತಾಗೋದು. ನಾಯಕ ಚಂದ್ರು ಅಂದರೆ ಎಲ್ರಿಗೂ ಗೊತ್ತಾಗೋದು. ಬೆನಕ ಚಂದ್ರು ಅಂದ್ರಂತೂ ಭಾಳ ಕರೆಕ್ಟಾಗಿ ಗೊತ್ತಾಗುತ್ತೆ. ರೇಖಿ ಚಂದ್ರು ಅಂದರೆ ಅದು ಬೇರೆ 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 ಇದೆ. ಬೆನಕಾಗಿಲ್ಲ ಅಲ್ಲಿ ಹೊರಗಡೆ ಪ್ರಪಂಚಕ್ಕೆ. ನಾಗಿಣಿ ಭರಣ ನನ್ನ ನಂತರದ ದಿನಗಳಲ್ಲಿ ನನ್ನ ಜೊತೆ ಪ್ರಾರಂಭವಾಗಿ, ಅಂದರೆ ಕಾರಂತರ ದಿನಗಳಲ್ಲೂ ಕೂಡ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಂಥವಳು. ಸೊ ಹಾಗಾಗಿ ನಾನು ನಾಗಾಭರಣ ಮತ್ತು ಕಾರಂತರ ಬರುವುದಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ಬಂದುಬಿಟ್ಟಿದ್ರು ಅಲ್ಲಿಗೆ. ನಾವು ಶಕಶೈಲೂಷರಾಗಿದ್ದಾಗ ಪ್ರಾರಂಭಿಕ ದಿನಗಳಲ್ಲಿ ನಾವು ಮಾಡಿದಂಥ ಕೆಲವು ನಾಟಕಗಳಲ್ಲಿ ಬಹಳ ಅದ್ಭುತವಾದ ನಾಟಕ ಜಸ್ಮಾವೋಣ. ಅದನ್ನು ಅವನ ಬಾಯಿಂದನೇ ಕೇಳೋಣ. ಆಮೇಲೆ ನಾಗೇಶ್ ಜೈಕುಮಾರ್ ಹಾರ್ಮೋನಿಯಂ ಅಷ್ಟೇ ಅಲ್ಲ, ಬೇರೆ ವಿವಿಧ ರೂಪದಲ್ಲಿ ಆತ ಇಲ್ಲಿ ಪ್ರೆಸೆಂಟ್ ಆಗಿದ್ದಾನೆ ನಮ್ಮ ಬೆನಕದಲ್ಲಿ. ಆದರೆ ಹಾರ್ಮೋನಿಯಮಲ್ಲಿ ಭಾಳ ಜಾಸ್ತಿ ಪ್ರೆಸೆಂಟ್ ಆಗಿದ್ದಾನೆ. ಮತ್ತು BV ಮೂರ್ತಿ, ಬಿದಿರಳ್ಳಿ ವಾಸುದೇವ ಮೂರ್ತಿ ನಮ್ಮ ಜೊತೆ ಜಾಯಿನ್ ಆದಾಗಿಂದ ಸಾಹಿತ್ಯಿಕವಾಗಿ ಮತ್ತು ಕಚೇರಿಗೆ ಬೇಕಾದಂಥ ಹಲವು 10 ಕೆಲಸಗಳನ್ನು ಮಾಡಿ ಬೆನಕಕ್ಕೆ ಒಂದು ಸ್ವರೂಪವನ್ನು ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಮೂರ್ತಿ ಬಂದ ಮೇಲೆ ಅನ್ನೋದು ನನ್ನ ಅನಿಸಿಕೆ. ಸೊ BV ಮೂರ್ತಿ ನನ್ನ ಜೊತೆ ಇದ್ದಾರೆ. ಆಮೇಲೆ ಬದ್ರಿನಾಥ್ ಅವನೊಂಥರ ಬದ್ರಿನಾಥ್ ಕೇದಾರ್ನಾಥ್ ಈ ಕಡೆ ಓಡಾಡೋದೇ ಜಾಸ್ತಿ ಅವನು. ಹಾಗಾಗಿ ಮೌಂಟೇನಿಯರಿಂಗಲ್ಲಿ ಬಹಳ ಎಕ್ಸ್ಪರ್ಟ್ ಅವನು. ಮತ್ತು ನಾಗಾನಾಥ್ ಇಬ್ಬರು ಆತ್ಮೀಯ ಸ್ನೇಹಿತರು, ತುಂಬ ಸ್ನೇಹಿತರು. ಸೊ ಅಂತಹ ನಾಗಾನಾಥನ್ನು ನಾವು ನೆನೆಸ್ಕೊಳ್ತಾನೆ ಒಂದು ಅರ್ಥದಲ್ಲಿ. ಭಾಳಷ್ಟು ಜನ ನೆನೆಸ್ಕೊಳ್ಳೋದಿದೆ, ಒಂದು ಲೀಸ್ಟೇ ಮಾಡಿದ್ವಿ ನಾವು ಅದರಲ್ಲಿ. ಬೆನಕದ ಹಳೆಯ ಸ್ನೇಹಿತರುಗಳನ್ನು, ರಂಗಕರ್ಮಿಗಳನ್ನು, ಬೆನಕವನ್ನು ಕಟ್ಟಿದವ್ರನ್ನ ಎಲ್ಲರನ್ನೂ ನೆನೆಸ್ತಾನೆ ನಾವು ಈ ಮಾತನ್ನು ಹೇಳ್ತಾ ಇದ್ದೇವೆ. ಬದ್ರಿ ನಮ್ಮ ಜೊತೆ ಅವನ ಅಂದಿನ 1980ರ ದಶಕದಿಂದ ಇವತ್ತಿನವರೆಗೂ ಜೊತೆಯಲ್ಲಿದ್ದಾನೆ. ಆಮೇಲೆ ಕೇವಲ ಫ್ರಂಟ್ ಸ್ಟೇಜ್ ಅಲ್ಲ, ಯಾವಾಗಲೂ ಬ್ಯಾಕ್ ಸ್ಟೇಜ್ ನನ್ನದು ಅನ್ನೋ ಹಾಗೆ ಹೇಳಿದಂಥ ಬೆನಕವನ್ನು ಕಟ್ಟಿದವರೇ ಬ್ಯಾಕ್ ಸ್ಟೇಜ್ನವರು ಅನ್ನೋದನ್ನು ಇವಾಗ ಒಂದು ರೀತಿ ನಾವು ಸಾಬೀತು ಮಾಡ್ತಾ ಇದ್ದೇವೆ. ಯಾಕೆಂದರೆ ನಟರು ಬರ್ತಾರೆ ಹೋಗ್ತಾರೆ, ನಟರುಗಳು ಇದ್ದಕ್ಕಿದ್ದಾಗೆ ಉದ್ಭವಿಸ್ತಾರೆ, ಹಾಗೆಯೇ ಎಲ್ಲೋ ಒಂದು ಕಡೆ ರಕ್ಷಿಸಿ ಹೊರಟೋಗ್ತಾರೆ. ಆದರೆ ಬ್ಯಾಕ್ ಸ್ಟೇಜ್ನವ್ರು ಮಾತ್ರ ನಿರಂತರವಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ಇಲ್ಲಿರೋ ಇಷ್ಟೂ ಜನ ಬ್ಯಾಕ್ ಸ್ಟೇಜ್ನವರು, ಅದೇ ಇದರ ಪ್ಲಸ್ ಪಾಯಿಂಟ್ ಅಂತ ನನಗನ್ಸುತ್ತೆ. ಸೊ ಬೆನಕದ ನಿಜವಾದ ಪ್ಲಸ್ ಪಾಯಿಂಟ್ ರಂಗ ಕರ್ಮಿಗಳಲ್ಲಿ ಬಹುಮುಖ್ಯವಾಗಿ ರಂಗ ಕ್ರಿಯೆಯಲ್ಲಿ ಭಾಗವಿಯಾಗುವಂಥ ಬ್ಯಾಕ್ ಸ್ಟೇಜ್ನಲ್ಲಿದ್ದಂಥ ಎಲ್ಲ ಕೆಲಸಗಾರರು ಇವತ್ತು ನಾವಿಲ್ಲಿ ಕೂತಿದ್ದೇವೆ. ಸೊ ನಾವು ನಮ್ಮ ಅನುಭವಗಳನ್ನ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೇವೆ. ಹಾಗೆಯೇ ಆ ಮಾತುಕತೆ ಆಡ್ತಾ ಹೋಗೋಣ ಅದನ್ನು. ಸೊ ಹೇಗೆ ಪ್ರಾರಂಭ ಆಯಿತು ಅನ್ನೋದನ್ನು ನಾಗೇಶಿಂದ ಶುರು ಮಾಡೋಣ. ಯಾಕಂದರೆ ಜಸ್ಮ ಅಲ್ವಾ, ಜಸ್ಮ ಹೇಳಿದ್ರೆ ಆಗ ಶಕಶೈಲೇಶ್ವರನ ನಾನು ರಾಮಣ್ಣ ಹೇಳ್ಬೋದು, ಅಲ್ಲಿಂದ ಮುಂದುವರಿಬೋದು ಅನಿಸುತ್ತೆ. ಏನು ನಾಗೇಶ? ನಾನು ಸೇರಿದ್ದು 1974, ಅಂದರೆ ಇವತ್ತಿಗೆ 49 ಆಯಿತು. 50 ವರ್ಷ ಆಗಲಿಲ್ಲ.
ನಮ್ಮ ಮನೆಗೆ 3 ಜನ ಬಂದರು. ನಾಗಭರಣ ಅವರು, ನಾಗನಾಥ್, ಕಟ್ಟೆ ರಾಮಚಂದ್ರ 3 ಜನ ಬಂದು ಹಾರ್ಮೋನಿಯಂ ನುಡಿಸ್ಬೇಕು, ಬಾರಪ್ಪ ನಾಟಕಕ್ಕೆ ಹಾರ್ಮೋನಿಯಂ ನುಡಿಸ್ಬೇಕು ಅಂತ. ನನಗೆ ನಾಟಕ ಅಂದರೆ ಏನು ಅಂತ ಗೊತ್ತಿಲ್ಲ. ನುಡಿಸೋದು ಅಂದರೆ ನಾಟಕ ಯಾವತ್ತೂ ನುಡಿಸಿರಲಿಲ್ಲ, ನಾಟಕ ನೋಡೇ ಇರಲಿಲ್ಲ ನಾನು. ಸರಿ ಬಾ 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 ಅಂದರು. ಹಾರ್ಮೋನಿಯಂ ತೆಗೆದು ಆಟೋಲಿಟ್ಟರು, ಸೆಂಟ್ರಲ್ ಕಾಲೇಜಲ್ಲಿ ರಿಹರ್ಸಲ್ ಕರ್ಕೊಂಡ್ಬಂದ್ಬಿಟ್ರು. ಆ ನಾಟಕ ಜಸ್ಮಾ ಓಡನ್ ಡೈರೆಕ್ಟ್ ಮಾಡಿದ್ದು ಬಿ ಜಯಶ್ರೀ ಅವರು. ಅದ್ಭುತ. ನೋಡ್ತೀನಿ ಸ್ಟೇಜ್ ತುಂಬ ಈ ಕಡೆ ಎಲ್ಲ ಒಂದು ಏನು ಡಜನ್ಗಟ್ಟಲೆ ಹೆಣ್ಮಕ್ಳು ಹುಡುಗರು, ಸ್ಟೇಜ್ ತುಂಬೋಗಿತ್ತು. ಅಯ್ಯೋ ರಾಮ, ಈ ಥರ ಇರ್ತಾ ನಾಟಕ ಅಂತ ಅವತ್ತೇ ನನಗೆ ಗೊತ್ತಾಗಿತ್ತು. ಬಟ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ನನಗೆ ಮುಂಚೆ ಯಾರೋ ಅಪ್ಪಿ ಅಂತ ಹಾರ್ಮೋನಿಯಂ ನುಡಿಸ್ತಾ ಇದ್ದಾರಂತೆ. ಅವ್ರು ಯಾವ ನರಸಿಂಹಮೂರ್ತಿ ಅಲ್ಲ ಕಾರಣ ಅವನ ಹೆಸರು? ನರಸಿಂಹಮೂರ್ತಿ. ಅಪ್ಪಿ ಅಂತ ಕರೀತಾರೆ. ನಾವೆಲ್ಲರೂ ಅಪ್ಪಿ ಅಪ್ಪಿ ಅಂತ ಕರೀತಾರೆ. ಅವ್ನು ಯಾಕೆ ಬರೋದು ಬಿಟ್ಟ, ಯಾಕೆ ಏನು ಅಂತ ಗೊತ್ತಿಲ್ಲ. ಪ್ರೊಫೆಷನಲ್ ಪ್ರೋಗ್ರಾಮ್ಗಳಿಗೆ ಹೊಟ್ಟೋಗೋನು, ಪಾಪ ಕಷ್ಟಪಟ್ಟು ಬರೋನು, ನಮಗೋಸ್ಕರ ಸಿಗ್ತಾ ಇರಲಿಲ್ಲ. ಸೊ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಐ ಆಮ್ ಸ್ಟಿಲ್ ಪ್ಲೇಯಿಂಗ್ ಫಾರ್ ಬೆನಕ. ಮ್ಯೂಸಿಕಲ್ಲಿ ನಿಮಗೆ ಏನು ಅನಿಸುತ್ತೆ? ಯಾವ ಥರ ಬೆನಕ ಅಚೀವ್ಮೆಂಟ್ ಮ್ಯೂಸಿಕಲಿ ಅಂದರೆ ಅಗೇನ್ ಮ್ಯೂಸಿಕ್ ಅಂದ ಕೂಡಲೇ ಇದು ಏನದು ಜಸ್ಮಾ ಅವರನ್ನು ಬಿಟ್ಟು ಸ್ವಲ್ಪ ಮುಂದಕ್ಕೆ ಬರಬೇಕಾಗತ್ತೆ. ಅದರಲ್ಲಿ ನಾನು ಇವ್ರದ್ದು ಭಾಳ ಇಷ್ಟಪಟ್ಟಿದ್ದು ಕಾರಂತರದ್ದು, ಮೇಷ್ಟ್ರದ್ದು. ಆ ಕಾಂಪೋಸಿಷನ್ಸ್ ಐ ಥಿಂಕ್ ಅವರು ಬೇಸಿಕ್ ಕಾಂಪೋಸಿಷನ್ ಒಂದು ರೆಡಿ ಮಾಡಿ ನಮ್ಗೆ ಕೊಟ್ಬಿಡ್ತಾಯಿದ್ರು. ಅದನ್ನ ನಾವು ಇಂಪ್ರೊವೈಸ್ ಮಾಡೋದು, ಮಧ್ಯದಲ್ಲಿ ಪೀಸ್ಗಳು ಕೊಡಬೇಕಾಗಿರೋದು ಅದೆಲ್ಲ ನಮ್ಮ ಜವಾಬ್ದಾರಿ ಅಂತ. ಆ್ಯಂಡ್ ಹಿ ವುಡ್ ನಾಟ್ ಟೇಕ್ ಇಟ್ ಆಸ್ ಇಂಟರ್ಫಿಯರೆನ್ಸ್. ಐ ಥಿಂಕ್ ಏನಾದರೂ ಈ ಥರ ಮಾಡಿಫಿಕೇಷನ್ಸ್, ಇಂಪ್ರೊವೈಸೇಷನ್ಸ್ ಇದ್ದರೆ ಅವ್ರು ಅದನ್ನ ಬಹುಶಃ ಯಾಕೆ ಮಾಡಬಾರ್ದು ಅನ್ನೋದು ಅವ್ರದ್ದು ಆ ದೃಷ್ಟಿಯಿಂದ ನೋಡ್ತಾಯಿದ್ರು. ನಾವು ಹೀಗೂ ಮಾಡ್ಬೋದಲ್ವಾ, ಹೌದು ಮಾಡಿ ನೋಡೋಣ ಅಂತ. ದಟ್ ವಾಸ್ ಸಮಥಿಂಗ್. ಅದೇ ಕಾರಂತರ ಮ್ಯೂಸಿಕ್ಕಿಗೆ ಯಾವಾಗ ಎಂಟ್ರ್ ಆಗಿದ್ದು ನೀನು? ಇದು ಹೈವದನ ಅಷ್ಟು ಹೈವದನ ನನಗೆ ಗೊತ್ತಿರೋ ಉಡುಪಿಲಿ ಪ್ರೋಗ್ರಾಮ್ ಇತ್ತು. ಆವಾಗ ಉಡುಪಿಗೆ ಹೋಗಿ ಹೈವದನ ಪ್ಲೇ ಮಾಡಿದ್ದು. ಕೈಕಾಲು ನಡುತ್ತಾ ಇತ್ತು, ಅಲ್ಲ ಅಭ್ಯಾಸ ಇಲ್ಲ, ಸ್ಟೇಜ್ ಹೇಗಿರುತ್ತೆ ಏನು ಅಂತ. ಕಾರಂತರು ಅಷ್ಟೊಂದು ಮಾತಾಡ್ತಾನೂ ಇರಲಿಲ್ಲ. ಅವರು ಹಾಡುಗಳೆಲ್ಲ ಗೊತ್ತಿತ್ತು ಅವರಿಗೆ. ಕಂಟ್ರೋಲ್ ಸರಿ ಮಾಡಿಕೊಂಡು ಸೈಡಿಗೆ ಬಂದುಬಿಟ್ಟು ವಿಂಗ್ಸಲ್ಲಿ ಬಂದುಬಿಟ್ಟು ಒಂದು ಅರ್ಧ ಮನೆ ಕೆಳಗೆ ತಗೊಳ್ಳಿ ಅಂತ ಹೇಳೋರು. ಅರ್ಧ ಮನೆ ಕೆಳಗೆ ತಗೋಬೇಕು ಅಂದರೆ ನಾನು ಮತ್ತೆ ಎಲ್ಲಿಂದ ಪ್ರಾಕ್ಟೀಸ್ ಮಾಡೋದು, ಹೇಗೆ ಸ್ಟೇಜ್ ಮೇಲೆ ಇದ್ದವ್ರು ಸೈಡಿಗೆ ಬಂದುಬಿಟ್ಟು ಅರ್ಧ ಮನೆ ಕೆಳಗೆ ತಗೊಂಡ್ರೆ ನಂಗೆ ನುಗ್ಸೋದು ಬರಲ್ಲ. ಆ ಥರ ನಾವು ರಿಹರ್ಸಲ್ ಮಾಡಿರೋದೇ ಒಂದು ಸೆಟ್ ಆಫ್ ಕೀಸಲ್ಲಿ. ಅದನ್ನ ಈ ಕಡೆಯಿಂದ ತಗೊಂಡ್ರೆ ಏನಿಲ್ಲ. ಆಮೇಲೆ ಅಂದ್ಕೊಂಡೆ ಇದು ಹಿ ವುಡ್ ಆಲ್ವೇಸ್ ಸೇ ಎಸ್ ದಿಸ್ ಫೆಲೋ ಕ್ಯಾನ್ ಡೂ ಇಟ್ ಅನ್ನೋದು ಆ ಕಾನ್ಫಿಡೆನ್ಸ್ ಇತ್ತು ಅವ್ರಿಗೆ. ಅದೊಂದು ಸಣ್ಣ ಪುಟ್ಟ ಇದಕ್ಕೆಲ್ಲ ಅವರು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಅನ್ಸುತ್ತಲ್ಲ. ವಂಡರ್ಫುಲ್ ಮ್ಯಾನ್. ಆ್ಯಕ್ಚುಲಿ ಜಸ್ಮಾ ಓಡನ್ ಪ್ರಾರಂಭ ಆಗಿದ್ದು ಹೇಗೆ ಅಂತ ಐ ಥಿಂಕ್ ರಾಮಣ್ಣ ಇನ್ನೂ ಬೆಟರ್. ಹೇಗೆ ಶುರುವಾಯಿತು ಇದೆಲ್ಲ? ನಾವು ಆ್ಯಕ್ಚುಲಿ ಪ್ರಾರಂಭ ಮಾಡಲಿಲ್ಲ. ರೇಣುಕಾಚಾರ್ಯ ಕಾಲೇಜಿನಲ್ಲಿ ಓದ್ತಾ ಇರುವಾಗ ಎಸ್ ನಾಗರಾಜ್ ಅವರು ಒಂದು ನಾಟಕ ಮಾಡ್ತಿದ್ರು ನಮ್ಮ ಕೈಯಲ್ಲಿ, ಶೋಕಚಕ್ರ ಅಂತ, ಶ್ರೀರಂಗರದ್ದು. ಆ ನಾಟಕದಲ್ಲಿ ನಾವೆಲ್ಲ ಇನ್ವಾಲ್ವ್ ಆಗಿದ್ವಿ, ನಾಗಭರಣ ನಾವು ಎಲ್ಲರೂ ಇನ್ವಾಲ್ವ್ ಆಗಿದ್ವಿ. ಆಗಲೇ ನಮಗೆ ನಿಜವಾಗ್ಲೂ ನಾಟಕದ ಸೀರಿಯಸ್ನೆಸ್ ಬಂದಿದ್ದ ಎಸ್ ನಾಗರಾಜ್ ಅವರಿಂದ. ಯಾಕೆಂದರೆ ಅಷ್ಟು ಚೆನ್ನಾಗಿ ಅವರು ನಮಗೆ ಹೇಳಿಕೊಡ್ತಾಯಿದ್ರು. ಆಮೇಲಂತೂ ಆ ನಾಟಕ ಉಲ್ಲಾಳ್ಶೀಲ್ ಡ್ರಾಮಾ ಕಾಂಪಿಟೇಷನಲ್ಲಿ 2nd ಪ್ರೈಸ್ ಬಂದುಬಿಡ್ತು ಆ ನಾಟಕಕ್ಕೆ. ಇದ್ದಿದ್ದೂ ಖುಷಿಯಾಗೋಯ್ತು. ಒಂದು ಪೇಪರ್ ರಿವ್ಯೂನಲ್ಲಿ ಗೋವಿಂದಪ್ಪನ ಪಾತ್ರದಲ್ಲಿ ರಾಮಕೃಷ್ಣ ಚೆನ್ನಾಗಿ ಮಾಡಿದರು ಅಂತಾನು ಬಂದ್ಬಿಡ್ತು. ಇದ್ದಿದ್ದೂ ಖುಷಿಯಾಗೋಯ್ತು ನನಗೆ. ಸ್ವರ್ಗಕ್ಕೆ ಮೂರೇ ಬಾಗಿಲು ಅಂತಾರಲ್ಲ, ಆ ಥರ ಒಂಥರ ತುಂಬ ಖುಷಿಯಾಗೋಯ್ತು. ಆಮೇಲೆ ನೆಕ್ಸ್ಟು ಫೈನಲ್ ಇಯರ್ನಲ್ಲಿ ಬಹುಶಃ ಯಾವುದೂ ನಾಟಕ ಮಾಡಲಿಲ್ಲ ಅಂತ ಕಾಣುತ್ತೆ. ಮಾಡಿದ್ರು ನಮಗೆ ಅವಕಾಶ ಇರಲಿಲ್ಲ. ಚಂದ್ರಹಾಸ ಮಾಡಿ ಚಂದ್ರಹಾಸ ಆದರೂ ನಾವು ಅಲ್ಲಿ ನಮ್ಮನ್ನು ನಾವು ತೊಡಗಿದ್ಕೊಂಡ್ವಿ. ಬಟ್ ಈ ರೀತಿ ಒಂದು ಉಲ್ಲಾಳ್ಶೀಲ್ ಡ್ರಾಮಾ ಕಾಂಪಿಟೇಷನ್ ಮೂಲಕ ನಾವು ರವೀಂದ್ರ ಕಲಾಕ್ಷೇತ್ರಕ್ಕೆ ಎಂಟ್ರಾದ್ವಿ. ಅಂದರೆ ರಂಗ ಇದಕ್ಕೆ ಭೂಮಿಗೆ ಎಂಟ್ರಾಗಿದ್ದು. ಕೊನೆಗೆ ಫೈನಲ್ ಇಯರ್ ಆದಮೇಲೆ ನಾವಂತೂ ಫೇಲ್ ಆದ್ವಿ. ನಮಗೇನು ಬೇರೆ ದಾರಿನೇ ಇರಲಿಲ್ಲ. ಅನಿವಾರ್ಯವಾಗಿ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಈ ಸಬ್ಜೆಕ್ಟ್ ಕಟ್ಕೊಂಡು ಪಾಸ್ ಮಾಡಿಕೊಂಡು ಆಮೇಲೆ ಡಿಗ್ರಿ ತೊಗೊಂಡು ಆಮೇಲೆ ಕೆಲಸಕ್ಕೆ ಹೋಗೋದು ಇದೆಲ್ಲ ಇರೋವಾಗ ಆ ಗ್ಯಾಪಲ್ಲಿ ನಾವೇನು ಮಾಡಿದ್ವಿ, ಒಂದು
ಶ್ರೀರಂಗರು ಒಂದು ಹವ್ಯಾಸಿ ರಂಗಭೂಮಿ ಕಲಾವಿದರಿಗೆ ಅಂತ ಅಂದ್ಬಿಟ್ಟೆ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾಯಿದ್ರು ಸ್ಟೇಟ್ ಸಂಗೀತ ನಾಟಕ ಅಕಾಡೆಮಿಲಿ. ಅಲ್ಲಿ ನಮಗೆ ಆ ಬೇಸಿಗೆಯಲ್ಲಿ ಅದಕ್ಕೂ ಮುಂಚೆ ಬರೀ ಟೀಚರ್ಸ್ ಮಾಡ್ತಾಯಿದ್ರು ಅದನ್ನು. ಹವ್ಯಾಸಿ ರಂಗಭೂಮಿ ಕಲಾವಿದರು ಅಷ್ಟಾಗಲಿಲ್ಲ, ಅವಾಗ ನಾವಾಗಲೇ ಹವ್ಯಾಸಿ ರಂಗಭೂಮಿ ಕಲಾವಿದರು ಆಗ್ಬಿಟ್ಟಿದ್ವಿ. ನಮಗೆಲ್ಲ ಅವಕಾಶ ಸಿಕ್ತು, ಶ್ರೀರಂಗರು ನಮಗೆಲ್ಲ ಸೇರಿಸ್ಕೊಂಡ್ರು. ಆಗ ದಿನಕ್ಕೆ ₹1, ₹1.25 ಎಷ್ಟೋ ಕೊಡೋರು ನಮಗೆ. ಅದೊಂದು ಆಸೆ, ದುಡ್ಡು ಸಿಗುತ್ತೆ, ನಾಟಕನೂ ಮಾಡ್ಕೊಂಡಿರ್ಬೋದು ಅಂತ ಅಂದ್ಬಿಟ್ಟು ಆ ವರ್ಕ್ಶಾಪ್ ಸೇರ್ಕೊಂಡ್ವಿ. ಬೆಳಿಗ್ಗೆ ಎಲ್ಲ ವರ್ಕ್ಶಾಪ್ ನಾವು ಅಟೆಂಡ್ ಮಾಡ್ತಾಯಿದ್ವಿ. ಒಂದು 10-11 ಗಂಟೆವರೆಗೂ, ಬೆಳಿಗ್ಗೆ 7 ಗಂಟೆಯಿಂದ ಶುರುವಾಗೋದು. ಆಮೇಲೆ ಅಲ್ಲೇ ಕಲಾಕ್ಷೇತ್ರದ ಹತ್ರನೇ ನಾವು ಕಾಲ ಕೌಣ ಅವತ್ತಲ್ಲಿ ಯಾವ ನಾಟಕ ಆಗುತ್ತೆ ಏನು ಅಂತ ಈ ರೀತಿ ತುಂಬ ಇನ್ವಾಲ್ವ್ ಆಗಿ ಕೊನೆ ಪಕ್ಷ ಅವತ್ತಿನ ನಾಟಕದಲ್ಲೇ ಹೇಗೋ ಕದ್ದಾದರೂ ಮಾಡಿ ಒಂಥರ ಹೇಗೋ ನುಗ್ಗಿ ನಾಟಕ ನೋಡೋದು. ಅಂದರೆ ನಮ್ಮನ್ನು ನಾವು ಅನೇಕರು ನಮ್ಮ ಆವಾಗ ಚಂದ್ರಕುಮಾರ್ ಸಿಂಗ್, ನಾಗಾಭರಣ, ಲೋಕೇಶ್, ಮೋಹನ್ ರಾಮ್, ಎಲ್ಲರೂ ನಮ್ದೆಲ್ಲ ಸೂರಿ, ಸುಮಾರು ಜನ ಇದ್ವಿ. ಅವರೆಲ್ಲರೂ ಒಂದು ವರ್ಕ್ಶಾಪ್ಗೆ ಅನೇಕ ಜನ, ಜ್ಞಾನೋಬ ಅಂತೊಬ್ಬ ಅಡ್ವೊಕೇಟು, ಅವನು, ಎಲ್ಲರೂ ಸುಮಾರು ಜನ, ಆನಂದ, ಎಲ್ಲರೂ ಇದ್ವಿ. ಅವರೆಲ್ಲ ಬಂದು ಈ ವರ್ಕ್ಶಾಪಿಗೆ ಸೇರಿಕೊಂಡು ಆ 40 ದಿವಸದಲ್ಲಿ ನಾವು ಇಡೀ ರಂಗಭೂಮಿ ಏನು ಅಂತ ನಮಗೆ ಗೊತ್ತಾಗೋಯ್ತು. ಅಂದರೆ ಮೇಲ್ಮೆ ಒಂಥರ ಯಾವ ನಾಟಕಗಳು ಯಾರ್ಯಾರು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಕಲಾ ಸಂಘ ಅಂತ ಒಂದು ಸಂಸ್ಥೆ ಇತ್ತು. ಅವರು ಅದೇ ಸಂದರ್ಭದಲ್ಲಿ ತುಘಲಕ್ ನಾಟಕ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಸೆಂಟ್ರಲ್ ಕಾಲೇಜಲ್ಲಿ. ಆಗ ಈ ನಮ್ಗಳಿಗೆಲ್ಲ ಒಂದು ಅನ್ನೋ ಒಂದು ಸೀನಲ್ಲಿ ಅಲ್ಲಿ ಆ್ಯಕ್ಚುಲಿ ನಮಗೆ ಕಲಾಕ್ಷೇತ್ರದಲ್ಲೇ ಮಾಡಿದ್ವಲ್ಲ, ಶೋ ಮಾಡಿದ್ದಲ್ಲಿ ರಿಹರ್ಸಲ್ ನ್ಯಾಷನಲ್ ಕಾಲೇಜ್, ರಿಹರ್ಸಲ್ ಸೆಂಟ್ರಲ್ ಕಾಲೇಜಲ್ಲೂ ಮಾಡಿದ್ವಿ. ಸೆಂಟ್ರಲ್ ಕಾಲೇಜಲ್ಲೂ ರಿಹರ್ಸಲ್ ಮಾಡಿದ್ವಿ. ಆವಾಗ ಕಲಾಕ್ಷೇತ್ರದಲ್ಲಿ ಅವಕಾಶ ಇರಲಿಲ್ಲ ನಮಗೆ. ತುಘಲಕ್ ನಾಟಕದಲ್ಲಿ ಮಾಡ್ತೀವಿ ಅನ್ನೋ ಕಲ್ಪನೆನೇ ನಮಗಿರಲಿಲ್ಲ. ಹೋಗಿ ಮಾಡಿದಾಗ ಅದೊಂಥರ ಖುಷಿ. ಹೀಗೆ ನಮ್ಮ ಪ್ರಾರಂಭ ದಿನಗಳು ಈ ಥರ ಎಲ್ಲ ಪಾಸಾಗಿ ಆ 40 ದಿವಸ ಆದಮೇಲೆ ನಮ್ಗೆ ನಾವು ಏನು ಮಾಡಬೇಕು ಅಂತ ನಮಗೆ ಭಾಳ ಆಲೋಚನೆ ಹೊಳಿತಾ ಇರಲಿಲ್ಲ. ಏನು ಮಾಡೋದು ಅಂತಂದ್ಬಿಟ್ಟು ಆಗ ಶ್ರೀರಂಗರ ಹತ್ರನೇ ಹೋದ್ವಿ. ಎಲ್ಲ ಅವರು ಶ್ರೀರಂಗರ ಮನೆಗೆ ಹೋದ್ವಿ. ಅವರು ಯಾಕ್ರಿ ಯೋಚನೆ ಮಾಡ್ತೀರಾ, ನೀವೇ ನಿಮ್ಮದೇ ಒಂದು ಸಂಸ್ಥೆ ಕಟ್ಕೊಳ್ರಿ ಅಂತ ಹೇಳಿದ್ರು. ಅವ್ರು ಯಾವಾಗ ಆ ರೀತಿ ಧೈರ್ಯ ತುಂಬಿದ್ರೋ ನಾವೆಲ್ಲ ಸೇರಿಕೊಂಡು ನಮ್ಮದೇ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ವಿ. ಶಕಶೈಲೂಷರು ಅಂತ ಹೆಸರಿಟ್ಟಿದ್ದು ಕೂಡ ಅವರ ಶ್ರೀರಂಗರೇ, ಆಕ್ಟರ್ಸ್ ಆಫ್ ದಿ ಸೆಂಚುರಿ. ಅಂದರೆ ಆ್ಯಕ್ಟರ್ಸ್ ಆಫ್ ದಿ ಸೆಂಚುರಿ ಅಂತ ಅಂದ್ಬಿಟ್ಟು. ಸೊ ಭಾಳ ಖುಷಿ ಆಗೋಯ್ತು ನಮಗೆ. ಏನಪ್ಪ ಇಂಥ ಒಂದು ಟೈಟ್ಲು ನಮಗೆ, ಆ್ಯಕ್ಟರ್ಸ್ ಆಫ್ ದಿ ಸೆಂಚುರಿ, ಇನ್ನೂ ಪ್ರಾರಂಭ ಹೆಜ್ಜೆ ಇಡ್ತಾ ಇದ್ದೀವಿ, ಈಗಲೇ ಇಂಥ ಒಂದು ಒಳ್ಳೆಯ ಹೆಸರು. ಅದೇ ಸಮಯಕ್ಕೆ ಸರಿಯಾಗಿ ಈ 40 ದಿವಸದ ವರ್ಕ್ಶಾಪಲ್ಲಿ ಬಿ ಜಯಶ್ರೀ ಅವರು ಕೂಡ ಪಾರ್ಟಿಸಿಪೆಂಟು. ಅಷ್ಟೊಂದು ಅವರು NST ಹೋಗಿರಲಿಲ್ಲ. ಆ 40 ದಿವಸ ಆದಮೇಲೆ ಅವರು ಹೋಗೋದಿತ್ತು. ಈ 40 ದಿವಸದಲ್ಲಿ ರಂಗ ದಿಗ್ಗಜರು ಯಾರ್ಯಾರು ಅವತ್ತಿನ ಕಾಲದಲ್ಲಿ BV ಕಾರಂತರು, ಪ್ರೇಮ ಕಾರಂತರು, ಶಿವಾನಂದ್ ಅವರು, NS ವೆಂಕಟರಾಮ್ ಅವರು, BM ಶಾ ಅವರು, ನಾಣಿ ಅವರು, ಸಾಯಿ ಪರಾಂಜಪೆ, BM ಶಾ, ಇವರೆಲ್ಲರೂ ಬಂದು ಕ್ಲಾಸ್ಗಳು ತೊಗೊಂಡಿದ್ರು. ನಮಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯನೂ ಆಯಿತು, ರಂಗಭೂಮಿ ಪರಿಚಯನೂ ಆಯಿತು. ನಮ್ಮದೇ ಒಂದು ಸಂಸ್ಥೆನೂ ಪ್ರಾರಂಭ ಮಾಡಿಬಿಟ್ಟು ಜಸ್ಮಾ ಅವಡನ್ ನಾಟಕ ತೊಗೊಂಡ್ವಿ. ಅದಕ್ಕೆ ನಮ್ಮ ಗುಂಪಲ್ಲೇ ಹೇಗಾಯಿತು ಅಂದರೆ, ಜಸ್ಮಾ ಅವಡಂದು ಜಯಶ್ರೀ ಅಲ್ಲಿಗೆ ಹೋದ್ಮೇಲೆ NSDಗೆ ಹೋದಾಗ ಅವಳಿಗೆ ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿದ್ದದ್ದು ನಾನು. ಪತ್ರ ಬರಿತಾ ಇದ್ದೆ ಅವಳಿಗೆ. ಸೊ ಅವಳು ಅಲ್ಲಿಂದ ಉತ್ತರ ಬರೆಯೋಳು, ಹಂಗಾಯ್ತು, ಇವ್ರು ಹಿಂಗೆ ಮಾಡಿದ್ರು, ಅದು ಹಿಂಗಾಯ್ತು, ಅಯ್ಯೋ ನನಗೆಲ್ಲ ಆಗಲ್ಲ, ಬರೀ ಹಿಂದಿಲಿ ಮಾತಾಡ್ತಾರೆ, ಈ ಥರ ಎಲ್ಲ ನಡೀತಾ ಇರೋದು. ಆಗ ನೀವು ಬಂದ ಕೂಡಲೇ ಫಸ್ಟು ನಮ್ಮ ಟ್ರೂಪಿಗೆ ನಾಟಕ ಮಾಡಬೇಕು ಅಂತ. ನೀವು ಬರ್ತಿದ್ದಂಗೆ ನಮ್ಮ ಟ್ರೂಪ್ ರೆಡಿ ಇರುತ್ತೆ, ನೀನು ನಾಟಕ ಮಾಡಬೇಕು, ನಮ್ಮ ಟ್ರೂಪ್ ರೆಡಿ ಆಗಿಬಿಟ್ಟಿದೆ ಆಗಲೇ ಅಂತ. ಸೊ ಹಾಗಾಗಿ ಅವಕ್ಕೆ ಬರೋದನ್ನೇ ಕಾಯ್ತಾ ಇದ್ದಂಗೆ ಅವ್ಳು ಬರ್ತಿದ್ದಂಗೆ ನಾಟಕ ಶುರು ಮಾಡಿಬಿಟ್ರು, ಜಸ್ಮಾ ಅವಡ. ಅದನ್ನು ಸೆಂಟ್ರಲ್ ಕಾಲೇಜಲ್ಲಿ ರಿಹರ್ಸಲ್ಲು ಅಲ್ಲಿ ಅದೊಂದು ನಾಟಕ ಡಿಪಾರ್ಟ್ಮೆಂಟ್ ಓಪನ್ ಆಗಿತ್ತು. ಆಗ್ತಾನೆ ನಾಟಕ, ನೃತ್ಯ ಇವುಗಳ ಡಿಪಾರ್ಟ್ಮೆಂಟು ಆಗ್ತಾನೆ, ಏನು ಸ್ಟಾಫೇ ಇರಲಿಲ್ಲ ಇನ್ನೂ ಅಲ್ಲಿ. ಹಾಗಾಗಿ ನಾವೇ ಎಲ್ಲವನ್ನು ಬೀಗ ತೆಗೆಯೋದ್ರಿಂದ ಹಿಡಿದು ಹಾಲ್ ಕ್ಲೀನ್ ಮಾಡೋದ್ರಿಂದ ಹಿಡಿದು ಎಲ್ಲವನ್ನು ಮಾಡಿದ್ವಿ. ಜಯಶ್ರೀ ಮೊದಲ ನಾಟಕ ಮಾಡಿಸಿದ್ರು ಜಸ್ಮಾ ಅವಡನ್ನೊಂದು. ಅದು ತುಂಬ ಯಶಸ್ವಿಯಾಗಿ ಪ್ರದರ್ಶನಗೊಳ್ತು. ಅದು ತುಂಬ ಅನೇಕ ಶೋಗಳನ್ನು ಮಾಡಿದ್ವಿ. ಅಲ್ಲಿಗೆ ಶಕಶೈಲೇಶ್ವರು ಒಂದು ಸ್ಥಾನ ಕಂಡುಕೊಳ್ತು ರಂಗಭೂಮಿಯಲ್ಲಿ. ಶಕಶೈಲೇಶ್ವರು ಅಂದರೆ ನಾವು ಇಷ್ಟು ಜನ, ನಾಗಾಭರಣ, ಮೋಹನ್ ರಾಮ್, ಲೋಕೇಶ್ ಎಲ್ಲರೂ ಇದ್ವಿ. ಅವಾಗ ರಂಗನೂ ಇದ್ದಾಗ DS ರಂಗ ಎಲ್ಲರೂ ಇದ್ವಿ. ಈ ಜಸ್ಮಾ ಅವಡನ್ ಗ್ರೂಪಲ್ಲಿ ಎಲ್ಲರೂ ಇದ್ವಿ.
ಈ ರೀತಿ ಒಂದು ಶಕಶೈಲೇಶ್ವರು ಅಂತ ಒಂದು ಸಂಸ್ಥೆನೂ ಹುಟ್ಕೋತು. ಆ ಒಂದು 1 ವರ್ಷ 2 ವರ್ಷ ಗ್ಯಾಪಲ್ಲಿ ಸಂಸ್ಥೆ ಒಂದು ಸ್ಥಾನಕ್ಕೆ ಬಂದು ನಿಂತ್ಕೋತು ಈ ನಾಟಕದ ಪ್ರದರ್ಶನದಿಂದ. ಅಷ್ಟೊತ್ತಿಗಾಗಲೇ ನಾವು ಎಲ್ಲೆಲ್ಲೋ ಆ ನಾಟಕ ಈ ನಾಟಕ ನೋಡ್ಕೊಳ್ಳೋದಿರ್ಬೋದು, ಬೇರೆ ಬೇರೆ ನಾಟಕಗಳಲ್ಲಿ ನಾವು ಬ್ಯಾಕ್ ಸ್ಟೇಜಲ್ಲಿ ಭಾಗವಹಿಸ್ತಾ ಇದ್ವಿ, ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ವಿ. ಗೇಟ್ನಲ್ಲಿ ನಿಂತ್ಕೊಂಡು ಟಿಕೆಟ್ ಕೊಡ್ತಾ ಇದ್ವಿ, ಪೋಸ್ಟರ್ ಅಂಟಿಸ್ತಾ ಇದ್ವಿ, ಆರ್ ನಾಗೇಶ್ ಜೊತೆ ಸೇರಿಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ವಿ. ಕೊನೆಗೆ ನಮ್ಮದೇ ಒಂದು ಸಂಸ್ಥೆ ಯಾವಾಗ ಇದು ಶಕಶೈಲೇಶ್ವರು ಅಂತ ಆಯಿತೋ, ಈ ಜತ್ಮಾವಡನ್ ನಾಟಕನೂ ಯಶಸ್ವಿ ಆಯಿತೋ, ಅಲ್ಲಿಗೆ ನಮ್ಮ ಒಂಥರ ಒಳ್ಳೆ ದಾರಿ, ಒಳ್ಳೆ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತು. ಅದು ಭಾಳ ಯಶಸ್ವಿಯಾಗಿ ಅನೇಕ ಪ್ರದರ್ಶನಗಳು ಆದಮೇಲೆ ಮತ್ತೆ ನೆಕ್ಸ್ಟ್ ಸಂಧ್ಯಾಕಾಲ ನಾಟಕ ತಗೊಂಡ್ವಿ. ಅದಕ್ಕೆ ಅವರ ಆದಿರು ನಂದೇ ನಾಟಕ ಮಾಡ್ರ ಅಂದರು, ಅವ್ರು ಸಂಧ್ಯಾಕಾಲ ತಗೊಂಡ್ವಿ. ಅದ್ರಲ್ಲಿ ಕಾರಂತರು ಡೈರೆಕ್ಟ್ರು, ಇವರು ನಾನು ಆ್ಯಕ್ಟ್ ಮಾಡ್ತೀನಿ. ಏನು ನಮಗೆ ಖುಷಿ, ಶ್ರೀರಂಗ್ರು ಆ್ಯಕ್ಟ್ ಮಾಡ್ತಾರೆ, ಕಾರಂತರ ಆ್ಯಕ್ಟ್ ಮಾಡ್ತಾರೆ ಅಂತ ನೋಡಿದ್ರೆ ಸಂಧ್ಯಾಕಾಲ ಸ್ಟೇಜಲ್ಲಿ ಡೈಲಾಗ್ ಮರ್ತರು ಇಬ್ರು ಮರ್ತರು, ಇವ ಒಂದು ಹೇಳು ಅವ ಒಂದು ಹೇಳು ಅಂತ. ನಾವು ಗಾಬರಿಯಾಗಿ ಲೈಟಿಂಗಲ್ಲಿ ಕೂತಿದ್ದಾರೆ, ಒಬ್ಬೊಬ್ರು ಮುಖ ನಡ್ಕೋತೀವಿ, ಮುಂದಿನ ಸೀನ್ ಏನು ಅಂತ ಗೊತ್ತಿದ್ದೆ. ಒಟ್ಟಿನಲ್ಲಿ ಇಬ್ಬರು ಚೆನ್ನಾಗಿತ್ತು. ಅದು ರಿವ್ಯೂ ವೈಕುಂಠರಾಜನ ಯಾರೋ ಮಾಡಿದ್ರು, ಸಂಧ್ಯಾಕಾಲದಿಂದ ಇಬ್ಬರು ಸಂಧ್ಯಾಸ್ಥಿತಿ. ವೈಕುಂಠರಾಜ್ ಅವ್ರದ್ದು ರಿವ್ಯೂ ಅಂದ್ರೆ ಹೋಗಿ ಕರ್ನಾಟಕ ಕಾದಿರೋದು. ಏನ್ ಅಂದ್ರೆ ಅಷ್ಟು ಬೋಲ್ಡ್ ಆಗಿ ಬರಿತಾ ಇರೋದು ರಿವ್ಯೂ ಇದುವರೆ ತನಕ ಯಾರನ್ನೂ ನೋಡಿಲ್ಲ. ಅಷ್ಟು ಬೋಲ್ಡು, ಬೈಯೋದಿದ್ರೆ ಹಂಗೆ ಪೇಪರಲ್ಲಿ ಬೈಯೋದು ಅಂತ ರಿವ್ಯೂ ಇಂದಾನೆ ಅವ್ರ ಹತ್ರ ಒಳ್ಳೆ ರಿವ್ಯೂ ತಗೋಬೇಕು ಅಂತಾನೆ ಕ್ವಾಲಿಟಿ ಆಫ್ ದಿ ಪ್ಲೇ ಕೂಡ ಶುರು ಆಯ್ತು ಅಂತ ಕಾಣುತ್ತೆ. ಸಂಡೇ ಆಯ್ತಂದ್ರೆ ಕಾಯ್ತಾ ಇರೋರು ಇದು ವೈಕುಂಠ ರಿವ್ಯೂ ನೋಡೇ ಎಷ್ಟೋ ಜನ ನಾಟಕಕ್ಕೆ ಅವಾಗೆಲ್ಲ ಕಾಯ್ತಾ ಇದ್ರು. ರಿವ್ಯೂ ನೋಡಿ ಆಮೇಲೆ ಹೋಗೋಣ ಅಂತಾನೆ ಮಾತಾಡ್ತಾ ಅದೇ 1969 ನನಗೆ ಗೊತ್ತಿದ್ದ ಹಾಗೆ 1969 70ಕ್ಕೆ ನಾವು ಬಯಲು ನಾಟಕೋತ್ಸವ ಮಾಡಿದ್ವಿ. ಸೊ 69ರಲ್ಲಿ ಈ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಹೋಗಿ ಸ್ಟೂಡೆಂಟ್ಸ್ ಟ್ರೈನಿಂಗ್ ಕೋರ್ಸ್ ಆಗಿದ್ದು 69ರಲ್ಲಿ. ಸೊ 69ರ ನಂತರ ನಮಗೆ ಈ ಎಲ್ಲರ ದಿಗ್ಗಜಗಳ ಇದು ಅಲ್ಲಿಂದ ಆಚೆನೇ ಎಲ್ಲವೂ ನಾಟಕಗಳಿಗೆ ಶುರು ಮಾಡಿದರು. ಆಗ ರವಿ ಕಲಾವಿದರು, ಸೂರ್ಯ ಕಲಾವಿದರು, ಇನ್ಯಾರೋ ಒಂದಷ್ಟು ಜನ ಶಶಿ ಕಲಾವಿದರು, ಉದಯಭಾನು ಕಲಾವಿದರು. ಅವಾಗೆಲ್ಲ ಅದಕ್ಕೆ ಮುಂಚಿಂದು ಅವ್ರದ್ದೇನು ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ ಅವಾಗ ದೊಡ್ಡ ಥಿಯೇಟರ್ ಇದ್ದಿದ್ದು. ಇವ್ರದ್ದೆಲ್ಲ ನಾಟಕಗಳು ಸಾಹಿತ್ಯ ಕಲಾ ಸಂಘ ಅವಾಗಲೇ ಎಲ್ಲರದು ನಮ್ದು ಇಂಡಸ್ಟ್ರಿಯಲ್ ಕಾಂಪಿಟೇಷನ್ ಆಗಬೇಕು ಅಂದ್ರೂ ಪರಿಷತ್ತಲ್ಲೇ ಅದೊಂದೇ ಥಿಯೇಟರ್. ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಟೇಜು ರವೀಂದ್ರ ಕಲಾಕ್ಷೇತ್ರವರೆಗೂ ಹೋಗ್ತಾನೆ ಇರಲಿಲ್ಲ, ಬಟ್ ಇನ್ನೂ ಆ ಸ್ಕೋಪ್ ಇದಾಗಿರಲಿಲ್ಲ. ಅದು ನಾವು ಕನ್ನಡ ಸಾಹಿತ್ಯ, ನನ್ನ ಮೊದಲ ನಾಟಕದ ಅನುಭವ ಆಗಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲೇ. ಟಿಪ್ಪುವಿನ ಇಬ್ಬರು ಮಕ್ಕಳಲ್ಲಿ ಒಬ್ಬ ಮಗನಾಗಿ ನಾನು HM ನಾಯ್ಕ, ಅದು ಯಾವುದೋ ಗೊತ್ತಿಲ್ಲ, ಅದು ನಮ್ಮ ಅಣ್ಣ ತಗೊಂಡೋಗಿ ಹಾಕ್ಬಿಟ್ಟಿದ್ದ ನನ್ನ ರಿಹರ್ಸಲ್ಲಿ ಹೋಗಿ ಅಟೆಂಡ್ ಮಾಡಿದ್ದೀನಿ ಜ್ಞಾಪಕ ನನಗೆ. ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಸ್ಟೇಜ್ ಆಗಿ ಕನ್ನಡ ನಾಟಕಗಳಿಗೆ ಜಾಗ ಕೊಟ್ಟಿತ್ತು ಆಗಿನ ಕಾಲದಲ್ಲಿ ಅನ್ನೋ ಇದರಲ್ಲಿ. ಸೊ 70ಕ್ಕೆ ಬಯಲು ಅದು ಕಲಾಕ್ಷೇತ್ರ ಮುಚ್ಚಿದ್ರಲ್ಲ, ಅದನ್ನು ರಿಪೇರಿ ಮಾಡೋದಕ್ಕೆ ಅಂತ ಮುಚ್ಚಿದ್ರು. ಆವಾಗ ಕಾರಂತರು ಬಯಲು ನಾಟಕೋತ್ಸವ ಮಾಡಿದ್ರು. ಅದರಲ್ಲಿ ಎಂತೆಂಥವ್ರು ಕಾರಂತು, ಲಂಕೇಶ್, ಚಂದ್ರಶೇಖರ್ ಕಂಬ, ಗಿರೀಶ್ ಕಾರ್ನಾಡ್, ಬಿ ಚಂದ್ರಶೇಖರ್, ಶಿವಾನಂದ್, ವೀರಾಮೂರ್ತಿ, ಎಲ್ಲ ದೊಡ್ಡ ಪ್ರೇಮಾಕಾರ, ಎಲ್ಲರೂ ಪ್ರತಿಯೊಬ್ಬರು ಅದರಲ್ಲಿ ಭಾರ್ಗವಿ, ನಾಣಿ. ಸೊ ದಿ ಬೆಸ್ಟ್ ಯಾರ್ಯಾರಿದ್ದಾರೆ, ಎಚ್ ಜಿ ಸೋಮಶೇಖರ್ ರಾವ್, ಎಲ್ಲರೂ. ಆದರೆ ಮಿಸ್ ಆದವರು ಯಾರು ಅಂದರೆ ನಟರಂಗದ ಇಡೀ ಟ್ರೂಪು. ಯಾಕೆ ಅಂತಲೂ ಹೇಳ್ತೀನಿ, ಅದು ಮಜಾ ಇದೆ. ನಟರಂಗ ಆಮೇಲೆ ಕಟ್ಟಿದ್ದವರು, ಬಟ್ ಅವ್ರು ಆಗಲೇ ತೊಗ್ಲಕ್ ನಾಟಕಗಳನ್ನ ತೊಗ್ಲಕ್ ನಾಟಕದಲ್ಲಿ ಮಾಡಿ, ಬಿ ಸಿ ಅವ್ರ ನಾಟಕದಲ್ಲಿ ಮಾಡಿ, ತೊಗ್ಲಕ್ ಅಂದರೆ ಸಿಂಹ ಅಂದರೆ ತೊಗ್ಲಕ್, ಸೀಸನ್ ಪಾತ್ರ ಅಂದರೆ ಲೋಕೇಶ್ ಅಂತ ಈ ಥರ ಎಲ್ಲ ಆಗ್ಬಿಟ್ಟಿತ್ತು. ಸೊ ಇವರು ಕಾರಂತರು ಎಲ್ಲರೂ ಬಂದು ಆಡಿಷನ್ ಕೊಡಬೇಕು, ಇಂಥ ದಿವಸ ಬೆಳಗ್ಗೆ ಎಲ್ಲರೂ ಬರಬೇಕು. ನಾವೆಲ್ಲ ಬಂದು ಅವ್ರು ಬರಲೇ ಇಲ್ಲ, ಹೇಳಿ ಕಳಿಸಿದ್ರು ಬರಲೇ ಇಲ್ಲ, 2-3 ಸಲ ಹೇಳಿ ಕಳಿಸಿದ್ರು ಬರಲೇ ಇಲ್ಲ. ಸರಿ ಬಿಡಿ, ಅವ್ರಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ಅಂದ್ಬಿಟ್ಟು ಇವ್ರನ್ನ ಇಟ್ಕೊಂಡು ಅವ್ರು ಶುರು ಮಾಡಿಬಿಟ್ರು. ಯಾವಾಗ ನಾಟಕದ ರಿಹರ್ಸಲ್ ಆಗೋಕ್ಕೆ ಕಾರ್ನಾಡು ಮಾಡ್ತಿದ್ದಾರೆ, ಇವ್ರು ಮಾಡ್ತಿದ್ದಾರೆ, ಅದು ಇದು ಅಂತ ಅವ್ರು ಬರೋಕ್ಕೆ ಶುರು ಮಾಡಿದ್ರು. ಬಟ್ ಪಾತ್ರಗಳೆಲ್ಲ ಆಗೋಗಿತ್ತು. ನೀವು ಈ ಸಣ್ಣ ಪಾತ್ರ ಇದೆ ಮಾಡ್ತೀರಾ ಅದನ್ನ ಅಂದರು, ಅಂದ್ಕೊಂಡು ಅವರು. ಸೊ ಹಿಂಗಾಗಿ ಪಾಪ ಸಿಂಹಂಗೂ ರೋಲ್ ಇಲ್ಲ, ಯಾರು ಇಲ್ಲ, ಕೈಗೂ ರೋಲ್ ಇಲ್ಲ. ಆಗಿನ ದಿಗ್ಗಜಗಳು ಅಂತ ಏನು ಕರ್ಕೊಂಡಿದ್ರು ಅವ್ರು ಯಾರೂ ರೋಲ್ ಇಲ್ಲ, ಇನ್ಕ್ಲೂಡಿಂಗ್ ವಿಷ್ಣುವರ್ಧನ್ ಇನ್ನೂ ಆಗಿರಲಿಲ್ಲ, ಕುಮಾರ್ ಅಂತ ಆಗಿದ್ದ, ಸಂಪತ್ ಕುಮಾರ್. ಅವನು ಅಲ್ಲಿ ಆಡಿಷನ್ಗೆ ಬಂದ, ಅವನು ಚಂದ್ರಶೇಖರ್ ಕರ್ಕೊಂಡ್ಬಂದ ಎಡಕಲ್ಲು ಗುಡ್ಡ. ಬಟ್ ರಿಹರ್ಸಲ್ ಆಡಿಷನ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ರಿಹರ್ಸಲ್ ಹೋಗ್ಬಿಟ್ಟು ಅಯ್ಯೋ ಇಷ್ಟೆಲ್ಲ ಎಲ್ಲ ನಾ ಮಾಡೋಕ್ಕಾಗಲ್ಲ ಅಂತ ಹೊಡೋದು ಅವನು.
ಚಂದ್ರು ಇದ್ದ ಒಂದು 2 ದಿವಸ ಆಮೇಲೆ ಚಂದ್ರು ಆಮೇಲೆ 51 ಮಾಡ್ದ ಮುಂದೆ. 50. ಸೊ 70ರ ದಶಕದ ಬಯಲು ನಾಟಕೋತ್ಸವ ಏನಿದೆ ಇಟ್ ಗೇವ್ ಎ ವೆರಿ ಬಿಗ್ ಬೂಸ್ಟ್ ಕನ್ನಡ ರಂಗಭೂಮಿನಲ್ಲೇ ಬೇರೆ ಥರನೂ ನಾಟಕ ಯೋಚನೆ ಮಾಡ್ಬೋದು, ಪ್ರೊಸೀನಿಯಂ ಬಿಟ್ಟು ಹೊರಗಡೆ ಬರ್ಬೋದು ಅಂತ ಗೊತ್ತಾಗಿದೆ. ಅದರಿಂದ ಅದಕ್ಕೆ ಮುಂಚೆ ಪ್ರೊಸೀನಿಯಮ್ಮು ಒಂದು ಹೌಸ್ ಫ್ಲಾಟ್ ಒಂದು 5-6 ಜನ ಆ್ಯಕ್ಟರ್ಗಳು ಅಷ್ಟೇ. ಒಂದು 5-6 ಜನ ಆ್ಯಕ್ಟರ್ ಅಂದರೆ ಮುಗ್ದೋಯ್ತು. ಇಷ್ಟೊಂದು ಜನಗಳನ್ನ 20, 30, 40 ಜನ ಹ್ಯಾಂಡ್ಲ್ ಮಾಡೋದು ಗೊತ್ತಾಗಿದ್ದೆ ಕಾರಂತರಿಂದ ಅಷ್ಟೇ ಅಲ್ಲ, ಕಾರಂತರು ಇನ್ನೊಂದು ಹೇಳೋರು, ನನಗೆ ತುಂಬ ಒಳ್ಳೆ ಆರ್ಟಿಸ್ಟು ಅಂತ ಯಾರು ಅಂದ್ಕೊಂಡಿರ್ತಾರೋ ಅವರೇ ಬೇಕು ಅಂತೇನಿಲ್ಲ, ನನಗೆ ಯಾರು ಸಿನ್ಸಿಯರ್ ಆಗಿ ಬರ್ತಾರೋ, ಯಾರಿಗೆ ರಂಗಭೂಮಿಲಿ ಆಸಕ್ತಿ ಇದೆಯೋ, ಯಾರಿಗೆ ನಾಟಕದಲ್ಲಿ ಆಸಕ್ತಿ ಇದೆಯೋ ಅಂಥವ್ರು ಬಂದರೆ ಸಾಕು. ಅದೇ ಥರನೇ ಅದನ್ನೇ ಬೆನಕ ಇವತ್ತಿಗೂ ಪಾಲಿಸ್ಕೊಂಡು ಬಂದಿರೋದು. ನಾವು ಇವತ್ತಿಗೂ ಹೇಳೋದು ವಿ ಡೋಂಟ್ ನೀಡ್ ಗುಡ್ ಆ್ಯಕ್ಟರ್ಸ್, ವಿ ನೋಟ್ ಗುಡ್ ಪರ್ಸನ್. ಅವ್ನು ಡಿಸಿಪ್ಲಿನ್ ಪರ್ಸನ್ ಆಗಿರ್ಬೇಕು, ಕಮಿಟೆಡ್ ಆಗಿರಬೇಕು ಅದು. ಮತ್ತು ಯಾರೇ ಆಗಲಿ ರಿಹರ್ಸಲ್ ಮಾಡದೆ ಸ್ಟೇಜ್ ಹತ್ತೋ ಹಾಗಿಲ್ಲ. ಆ ಎಲ್ಲ ಏನು ಕಾರಂತರ ಹೇಳಿದ್ರು ಆವತ್ತು ಅದನ್ನು ಇವತ್ತಿಗೂ ಕೂಡ ನಾವು ಪಾಲಿಸ್ಕೊಂಡು ಬರ್ತಾನೆ ಇದ್ದೀವಿ. 1970 ನಾವು ಬಯಲು ನಾಟಕೋತ್ಸವದ ಪ್ರಾರಂಭವನ್ನು ಕನ್ನಡ ರಂಗಭೂಮಿಯ ಒಂದು ದೊಡ್ಡ ಮಟ್ಟದ ಟಿಸಿಲ್ ಹೊಡೆದಂಥ ಟೈಮಿಂಗ್ ಅಂತ ಹೇಳೋದಾದರೆ ಆ 70ರ ದಶಕದಲ್ಲೇ ನಾವಿದ್ವಿ. ಅಂದರೆ ಶಕಶೈಲೇಶ್ವರ್ ಇದ್ರು. ಹೌದೌದು. ಸೊ 70ರಿಂದ ಆಚೆ ಬಂದವರು ಹುಡುಗರೆ ನಾವೆಲ್ಲ 69ರಲ್ಲಿ ಆಚೆ ಬಂದಿದ್ದು ನಾವು. 69 ಎಂಡಲ್ಲಿ ನಮ್ಮ ಇಡೀ ವರ್ಕ್ಶಾಪಿಂದ ನಾವು ಆಚೆ ಬಂದವರು 69ನಲ್ಲಿ. 70ನಲ್ಲಿ ಜನವರಿ ನಾವು ಇದು ಮಾಡ್ತಾ ಇದ್ವಿ ಬಯಲುನಾಟಕೋತ್ಸವನ. ಸೊ ಅದ್ರಲ್ಲಿ ಆಲ್ರೆಡಿ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಜೋಕುಮಾರ್ ಸ್ವಾಮಿಗೆ. ಸೊ ಇನ್ಫ್ಯಾಕ್ಟ್ ಅದ್ರಲ್ಲಿ ಆಲ್ರೆಡಿ ಕೆಲಸ ಮಾಡ್ತಾ ಇದ್ವಿ ನಾವು. ಅಲ್ಲಿಂದ ಇವರು 71, 72ರಷ್ಟೊತ್ತಿಗೆ ನಾವು ಶಕಶೈಲೇಶ್ವರಿ ಶುರುವಾಗ್ಬಿಟ್ಟಿತ್ತು. ಹೌದು ಆಯಿತಾ. ಅಲ್ಲಿ ಜಯಶ್ರೀ ಬಂದು ನಾಟಕ ಮಾಡೋದಿದ್ದು 72ರಲ್ಲಿ. 72 ಆಗ್ತಿದ್ದಂಗೆ ನಾವು ಶಕಶೈಲೇಶ್ವರು ಸಂಧ್ಯಾಕಾಲದ ನಾಟಕಕ್ಕೆ ಹೋದ್ವಿ ಎಂಡಲ್ಲಿ, 72 ಎಂಡಲ್ಲಿ. 73 ಬಿಗಿನಿಂಗಲ್ಲಿ ಸತ್ತವರನ್ನೆರಡು ಪ್ರಾರಂಭ ಆಗಿತ್ತು. ಸತ್ತವರನ್ನೆರಡು ಹೇಗೆ ಪ್ರಾರಂಭ ಆಯಿತು ಅದು ಕೂಡ ಒಂದು ಭಾಳ ಮಜಾ ಇದೆ. ಕಾರಂತರಿಗೆ GB ಜೋಶಿಗಳು ಫಸ್ಟು ನಾಟಕನ ಮಾಡುವಂಥ ಡೆಲ್ಲಿಲಿದ್ದ ಕೊಟ್ಟರು. ಅವರು ಅದನ್ನು ಓದ್ಬಿಟ್ಟು ಇಲ್ಲ ಇದು ಭಾಳ ಇದಾಗಿಬಿಟ್ಟಿದೆ, ಮಾಚ್ಯ ಜಾಸ್ತಿ ಇದೆ ಅಂತ ಹೇಳಿ ಏನೋ ಹಾಗಾದ್ರೆ ಯಾರು ಮಾಡ್ತಾರೆ ಅಂದರೆ ನಾರತ್ನ ಮಾಡಿಬಿಟ್ರು. ಅಲ್ಲಿ ಏನು ನಾಟಕ ಇತ್ತು ಅದನ್ನು ಮಾಡಿದ್ರು, ಭಾಳ ಚೆನ್ನಾಗಾಯಿತು ಅಂತ ಎಲ್ಲರೂ ಅಂದ್ಕೊಂಡ್ರು ಆ ಇದರಲ್ಲಿ. ಇನ್ಫ್ಯಾಕ್ಟ್ ನಾಟಕ ಕರ್ತೃವಿನ ಲೇಖಕನ ನಾಟಕ ಹೇಗಿದೆ ಅದು ಹಾಗೆ ಬಂದಿತ್ತಲ್ಲಿ. ಆದರೆ ಅದನ್ನು ಇಲ್ಲಿಗೆ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಒಂದೇ ಸಮಯದಲ್ಲಿ ಅವರು 3 ನಾಟಕ ಮಾಡಿಸೋರು. ಅವ್ರು ಬಂದರೆ ಬೆಳಗ್ಗೆ ಒಂದು ನಾಟಕ, ಮಧ್ಯಾಹ್ನ ಒಂದು ನಾಟಕ, ಸಾಯಂಕಾಲ ಒಂದು ನಾಟಕ. ಈ 3 ನಾಟಕಕ್ಕೆ ನಾನು ಅವ್ರ ಹಿಂದೆ ಓಡಾಡ್ತಿರ್ತಿದ್ದೆ. ಇಲ್ಲ ಕಟ್ಟೆ ಅವರಿಗೆ ಟ್ರಾವೆಲಿಂಗ್ ಅಟೆಂಡ್ ಮಾಡೋನು, ಅಂದರೆ ಅವರಿಗೆ ಟಿಕೆಟ್ಗಳು, ಏರ್ ಟಿಕೆಟು ಇತ್ಯಾದಿಗಳನ್ನ. ಇವಾಗ ಆವತ್ತು ಡೆಲ್ಲಿಗೆ ಹೋಗೋರು, ಅಲ್ಲಿ ವಾಪಸ್ ಬರೋರು, ಅಲ್ಲಿ ಅಹಮದಾಬಾದ್ಗೆ ಹೋಗೋರು, ಹೈದ್ರಾಬಾದ್ಗೆ ಹೋಗೋರು, ಈ ಥರ ಚೆನ್ನೈಗೆ ಹೋಗೋರು. ಸೊ ಜೋಗಳು 5 ಏರ್ ಫ್ಲೈಟ್ ಟಿಕೆಟ್ ಇದ್ದೇ ಇರೋರು ಯಾವಾಗ. ಸೊ ಆ ರೀತಿ ಇದ್ದಾಗ ಅವರು ಒಂದು ನಾಟಕ ರಿಹರ್ಸಲ್ ಶುರು ಮಾಡಿಬಿಟ್ಟು ನೀವು ನೋಡ್ಕೋತಾರ ಅಂದ್ಬಿಟ್ಟು ಹೋಗ್ಬಿಟ್ಟಿರೋರು. ಸೊ ಹಂಗೆಲ್ಲ ಮಾಡ್ತಾಯಿದ್ರು. ಸೊ ಆ ಪೀರಿಯಡಲ್ಲಿ ಈ ನಾಟಕನ ಮಾಡ್ಬೋದು ಅಂತ ಅವ್ರಿಗೆ ಅನಿಸಿರ್ಬೇಕು. ತಕ್ಷಣ ಅವ್ರು ಏನು ಮಾಡಿದ್ರು, ನೀವು ಬರೀ ಶಕಶೈಲೇಶ್ವರು ಇಷ್ಟೇ ಜನ ಮಾಡಿದ್ರೆ ಆಗುತ್ತಲ್ಲ, ಆಗಲ್ಲ, ಎಲ್ಲರನ್ನೂ ಕರಿಬೇಕು, ನೀವು ಎಲ್ಲರನ್ನೂ ಕರೆದು ಮಾಡಿಸ್ತೀರಾ, ಹೊಸಬನ್ನೆಲ್ಲ ಮಾಡಿಸ್ತೀರಾ ಅಂದರೆ ಮಾಡಿಸ್ತೀವಿ ಅಂದ್ವಿ. ನಮಗೆ ನಾಟಕ ಆಗಬೇಕು ಅನ್ನೋದಷ್ಟೇ ಇಂಪಾರ್ಟೆಂಟ್. ನಾಟಕಕ್ಕೆ ಎಲ್ಲೆಲ್ಲಿಂದೋ ಕರ್ಕೊಂಬಂದ್ವಿ. ವಿಶ್ವನಾಥ್ ರಾವ್, ಇವ್ರಿಗೆ ರವಿ ಕಲಾವಿದ್ರು, ಅದಕ್ಕೆ ಮುಂಚೆ ಹಿರೇಮೆಟ್ ಅಂತ ಸರಿಯಾಗಿ ಶುರು ಆಗ್ತಾನೆ ಅಂದ್ಬಿಟ್ಟು ಕರೆದ್ಬಿಟ್ರೆ ಅವನ್ನ. ಆಮೇಲೆ ಇದು ಉತ್ತರ ಕರ್ನಾಟಕ ಭಾಷೆ ಬೇರೆ, ಸರಿಯಾಗಿ ಅವರೇ ಬೇಕು. ಶಾಲ್ ಹೊತ್ಕೊಂಡಿರ್ತಾರಲ್ಲ ಅದ್ರಲ್ಲೆಲ್ಲ ಬರ್ಕೊಂಡ್ಬಿಟ್ಟಿದ್ರು ಡೈಲಾಗು. ಒಂದೊಂದು ಸಲ ಹಿಂಗೆ ಇಟ್ಕೊಳ್ಳೋದು, ಡೈಲಾಗ್ ಹೇಳೋದು ಬಿಡೋದು. ಆಡಿಯನ್ಸ್ಗೆ ಮಕಾನೆಲ್ಲ ಲೈಟ್ ಇಲ್ಲ ಅವರಿಗೆ. ಸೊ ಹಾಗಾಗಿ ಒಂದು 2 ಶೋ ಆಗ್ತಿದ್ದಂಗೆ ನಾವು ಇದೇನಪ್ಪ ಸಂಧ್ಯಾ ಕಾಲದಿಂದ ಸತ್ತವ್ರನ್ನ ಬಿಟ್ಟೋದು ಅಲ್ಲ ಅಂತ ನೋಡಿದ್ರೆ ಆಮೇಲೆ ಅವ್ರು ಅದನ್ನು ಚೇಂಜ್ ಮಾಡಿ ಅಯ್ಯರ್ ಕರ್ಸಿದ್ರು. ಅದು ಟರ್ನಿಂಗ್ ಪಾಯಿಂಟ್ ಆಯ್ತು. ಅಯ್ಯರ್ ಕರ್ಸಿದ್ಮೇಲೆ ಇಡೀ ನಾಟಕದ ಇದು ಅಳ್ಪುಡಿ ಶೀನಂದು ಎಣ್ಣೆ ಸೂರಿ ಮಾಡ್ತಾ ಇದ್ದಾನೆ. ಒಬ್ಬ ಸಣ್ಣಕ್ಲ ಈ ತರ ಬೇಕು ಅಂತ ಅಂದ್ಬಿಟ್ಟು ಅವನೇ ಬೇಕು ಅಂತ ಮಾಡ್ತಾರೆ. ಒಂದು 5-6 ಶೋ ಅಂತ ಒಂದು 8 ಶೋ ತನಕ ಆರ್ಟಿಸ್ಟ್ಗಳಿಗೇನೆ ಪ್ಲೇ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಏನೋ ಹಾಡು ಹೇಳ್ಬೇಕು, ಅದು ಹೋಗ್ಬೇಕು, ಬಟ್ ಜನ ಮಾತ್ರ ಅಷ್ಟೊಂದು ಕ್ಲಾಪ್ ಹೊಡೆದು ಹೋಗೋರು. ನಮ್ದೆಲ್ಲ ಏನಿತ್ತು ಅಂದ್ರೆ ಆಡಿಯನ್ಸ್ ಏನ್ ರಿಯಾಕ್ಷನ್, ನಾಟಕ ಮುಗಿತಿರ್ಬೇಕಾದ್ರೆ ಹೊರಗಡೆ ಬಂದು ನಿಂತ್ಕೊಳ್ಳೋದು. ನಾನು ಗೋಪಿ ಅವರೆಲ್ಲ ನಿಂತ್ಕೊಂಡು ಜನಗಳು ಏನು ಮಾತಾಡ್ತಾರೆ ಸತ್ತವ್ರನಾಳು ಇದ್ರು ಅಂತ. ಎಂಥ ಥ್ರಿಲ್ಲಿಂಗ್ ಅಂದರೆ ಸುಮಾರು ಜನ ಸಂಗೀತಗಾರರೇ ಬರೋರು. ಯಾಕೆಂದರೆ ಸಂಗೀತದ ಒಂದು ಯಾವುದೋ ಒಂದು ದಾಟಿ ಆ ರಾಗ ಬಿಟ್ಟು ಹೋಗೋ ಹಾಗಿಲ್ಲ ಅಂತ. ಇವ್ರದ್ದು ಏಕ್ದಮ್ ಚೇಂಜ್ ಆಗೋಯ್ತಲ್ಲ. ಇತ್ಲ ಕಡೆ ಜಾನಪದ ಅಂತ ಹೇಳೋಕ್ಕಾಗಲ್ಲ,
ಇತ್ಲ ಕಡೆ ಇನ್ನೇನೋ ಅಂತ ಹೇಳಕ್ಕಾಗಲ್ಲ. ಅದ್ರ ಮಧ್ಯೆ ಯಾವುದೋ ಒಂದು ರಾಗ, ಎಕ್ಸ್ಪೆಷಲಿ ಲೊಳಲೊಟ್ಟೆ ಬದುಕು ಲೊಳಲೊಟ್ಟೆ ಅಂತ ಅದಕ್ಕೆ ರಾಗನೂ ಇಲ್ಲ ತಾಳನೂ ಸಿಗ್ತಿರಲ್ಲ ಅಂತ ಅಲ್ಲಿ ಮಾತಾಡ್ಕೋತಾ ಇದ್ದಿದ್ದು. ಅದಕ್ಕೆ ಇಷ್ಟು ಲೀಲಾಜಾಲವಾಗಿ ಹಾಕ್ಬಿಟ್ರಲ್ಲ ಅವರು ಅಂತ. ಎಂಥ ದೊಡ್ಡ ಡಿಸ್ಕಷನ್ ಆಗೋದು ಅಂದರೆ ನಾವೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಗಡೆ ಹೋದ್ರೂ ಜನಗಳಲ್ಲಿ ಬಿಟ್ಟು ಹೋಗ್ತಾ ಇರಲಿಲ್ಲ. ಅಂಥ ಥ್ರಿಲ್ಲಿಂಗ್ ಕೊಡ್ತು. ಆಮೇಲೆ ನಮಗೆ ನಾಟಕದ್ದೇನು ಅಂತ ನಂದೇನು ಕೆಲಸ ಅಂದರೆ ಆ ಟೋಪಿ ವಾಕಿಂಗ್ ಸ್ಟಿಕ್ಕು ಶ್ಯಾಡೋನಲ್ಲಿ ಕೊನೆಯಲ್ಲಿ ಬರೋದದು ಹೀಗೋಗಿ ಇಟ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಭಜನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಅಂತ. ನನ್ನ ಎಷ್ಟೊಂದು ಶೋನಲ್ಲಿ ಸುಮ್ಮನೆ ತಲೆ ತಗ್ಗಿಸ್ಕೊಂಡೆ ಕೂತ್ಕೋತಾ ಇದ್ದೆ. ನಾನು ಯಾಕೆ ಇಡ್ತಾ ಇದ್ದೆ ಅನ್ನೋದು ಕೂಡ ನಂಗೆ ಗೊತ್ತಾಗ್ತಾ ಇಲ್ಲ. ಯಾವುದೋ ಒಂದು ಶೋ ಅಯ್ಯೋ ನಾನಿಟ್ಟು ಶ್ಯಾಡೋನಲ್ಲಿ ಬರ್ತಾ ಇದೆಯಲ್ಲ, ಯಾಕೆಂದರೆ ನಮ್ಮದು ಅಷ್ಟು ಇನ್ವಾಲ್ವೇಷನ್ನು ಹೇಳಿದ ಕೆಲಸ ಚಾಕಚಕ್ಯತೆ ಮಾಡ್ಬಿಟ್ಟು ಮುಗಿಸ್ಕೊಂಡು ಬರೋದಷ್ಟೇ. ನಮಗೆ ಪ್ಲೇನಲ್ಲಿ ಕೂಡ ನಮ್ದು ಏನು ಕೆಲಸ ಇದೆ ಅದು ಮುಗಿಸುತ್ತೆ. ಮೊದಲಿಂದ ಮಾಡ್ತಿದ್ದಲ್ಲ. ಪುರಂದರದಾಸರ ಹಾಡನ್ನ ನಮ್ಮ ಅಮ್ಮ ಹತ್ರ ಬಂದು ಇಸ್ಕೊಂಡು ಹೋಗಿದ್ದವರು. ನಿಮ್ಮಮ್ಮ ಹಾಡು ಹೇಳ್ಕೊಡ್ತಾರಲ್ಲ, ನಂಗೆ ಪುರಂದರದಾಸರು ಬುಕ್ ಬೇಕು ಅಂದ್ರು. ಬರೀ ಕರ್ಕೊಂಡು ಹೋಗ್ತೀನಿ ಹಿಂದೆ. ಅಮ್ಮನ ಕೇಳಿದ್ರು, ಅವ್ರು ಬುಕ್ ಕೊಟ್ಟರು. ಅದನ್ನು ತಗೊಂಡೆಲ್ಲ ಮಾರ್ಕ್ ಮಾಡ್ಕೊಂಡು ಅವ್ರ ಹತ್ರನೇ ಸುಮಾರು ಹಾಡುಗಳೆಲ್ಲ ಇದೆ, ಇವಾಗೆಲ್ಲ ತೆಗೆದುಬಿಟ್ಟಿದ್ದಾರೆ. ಕಮ್ಮಿ ಮಾಡ್ಕೊಂಡ್ವಿ. ಆಮೇಲೆ ಕಮ್ಮಿ ಮಾಡ್ಕೊಂಡು ಆಯ್ತು. ಕೆಲವುದು ಆ ಹಾಡು ಬೇಡ ತಕ್ಷಣ ಇದು ಶೋ ಇದೆ ಅಂದ್ರೆ ತಕ್ಷಣನೇ ಮಧ್ಯಾಹ್ನ ಬಂದ್ಬಿಟ್ಟು ಈ ಹಾಡು ಹಾಕ್ಬಿಡೋಣ ಅಂತ ಅಲ್ಲೇ ರಿಹರ್ಸಲ್ ಮಾಡ್ಕೊಂಡು ಹಾಕುವೆ. ಎಸ್ಪೆಷಲಿ ಗಿಳಿಯೋ ಪಂಜರದೋಳಿಲ್ಲ ಅಲ್ಲಲ್ಲೇ ರಿಹರ್ಸಲ್ ಮಾಡ್ಕೊಂಡು ಜೋಜೋ ಅವೆಲ್ಲ. ಬಟ್ ಹುಡುಗರುಗಳು ಹೆಂಗೆ ಅಂದ್ರೆ ಸೋ ಸಿನ್ಸಿಯರ್, ಅಷ್ಟು ಇದು ಯಾರ್ಯಾರಿದ್ರ ಫಸ್ಟ್ ಶೋ ಆದ್ಮೇಲೆ ಕಂಟಿನ್ಯೂಸ್ ಆಗಿದ್ದವ್ರು ಯಾರ್ಯಾರಿದ್ರೆ ಎಲ್ಲಿ ಸತೋರ್ನ ದಾಸರು ಯಾರ್ಯಾರಿದ್ರು? ದಾಸರಲ್ಲಿ ರಂಗ ತುಂಬ ದಿವಸ, ಅಪ್ಪಿ, ಜರ್ರಿ, ಆಮೇಲೆ ರಾಮಚಂದ್ರಾಚಾರ್ಯ, ಜಯರಾಜ, ಆಮೇಲೆ ಇದು ಸುರೇಶ್ ಹುಬ್ಳಿಕರು, ಈತ ಕಡೆ ಇವರು ರಂಗ, ಇವರು 8 ಜನ. ಕೋಕಿಲ ಮೋಹನ್ ಇಷ್ಟು 8 ಜನ ಪಕ್ಕ. ಅದು ಎಲ್ಲ ದಿಗ್ಗಜರೇ, ಯಾಕಂದರೆ ಯಾರಿಗೂ ಹಾಡು ಕಲ್ತಿದ್ದಲ್ಲ, ಸಂಗೀತ ಯಾರಿಗೂ ಬರಲ್ಲ. ಆದರೆ ಅವ್ರು ಹೇಳ್ಕೊಟ್ಟಿದ್ದು ಪಕ್ಕ ಹಾಡು ಹೇಳಬೇಕು, ಹೀಗೆ ಹೇಳಬೇಕು ಅಷ್ಟೇ, ಮುಗಿದೋಯ್ತಲ್ಲಿ. ಅದೇ ಥರ ನಮ್ಮ ಬ್ಯಾಕ್ ಸ್ಟೇಜ್ ಸತ್ತವ್ರನ್ನೆಲ್ಲೂ ನಾಟಕನ ಒಂದು ಅರ್ಥದಲ್ಲಿ ಒಂದು 20-25 ಶೋ ಶಕಶೈಲಿ ಶುರು ಮಾಡ್ತಿದ್ದ ಹಾಗೆಯೇ ನವಂಬರ್ ಅಷ್ಟೊತ್ತಿಗೆ ಈ ಕೆಲವು ಏನೋ ಪ್ರಾಬ್ಲಮ್ಗಳಾಯ್ತಲ್ವ ರಾಮಣ್ಣ, ಭಿನ್ನಾಭಿಪ್ರಾಯಗಳು ಬಂತ ಅಷ್ಟೇ. ಸಮಸ್ಯೆಗಳೇನು ಉಂಟಾಗಲಿಲ್ಲ, ಭಿನ್ನಾಭಿಪ್ರಾಯಗಳು ಬರ್ತಿದ್ದಂಗೆ ಸ್ವಲ್ಪ ಜನ ಬೇರೆ ಆದರು ಅಷ್ಟೇ. ಸೊ ಅಲ್ಲಿ ಹಾಗಾದರೆ ಒಂದು ಹೊಸ ಟ್ರೂಪ್ ಪ್ರಾರಂಭ ಮಾಡೋಣ ಅಂತ ಹೇಳಿ YNK ಅವ್ರನ್ನ ಕೇಳಿದ್ದಕ್ಕೆ ಅವರು ಬೆಂಚಿನಾಕ ಅಂತ ಬೆಂಗಳೂರು ನಗರ ಕಲಾವಿದರು, ಚಲನಚಿತ್ರ ಕಲಾವಿದರು ಅಂತ ಫಸ್ಟ್ ಮಾಡ್ಕೊಂಡ್ರು. ಬೆಂಗಳೂರು ಚಿತ್ರ ನಾಟಕ ಕಲಾವಿದರು ಬೆಂಚಿನಾಕ ಅಂತ ಹೇಳಿ ಶುರು ಮಾಡಿಕೊಂಡು ಅದನ್ನು ರಿಹರ್ಸಲ್ ಶುರು ಮಾಡಿದ್ವಿ. ಬಾಂಬೆಗೆ ಹೋಗೋಕ್ಕೆ ಮುಂಚೆ YNK ಕರೆದು ಬೈದರು, ಇದೇನಿದೆ ಬೆಂಚಿನಾಕ ಅಂತ, ಬೆಂಕಿ ಹಾಕ ಅಂತ ನಂಗಿದೆಯಲ್ಲೋ ಅದು ಚೇಂಜ್ ಮಾಡಿ ಎಲ್ಲ ಅಂತ ರಂಗಂಗೆ ಬೈದು ಏನು ಹೇಳ್ಬೋದು ಅಂದರೆ ಬೆನಕ ಚಿಕ್ಕದ ಮಡಕಲ್ಲಿ ಅಂದರು. ಸೊ ಬೆನಕ ಆಯಿತು. YNKಗೆ ಅದರ ಒಂದು ರಂಗಕ್ಕೆ ಯಾರು ಜ್ಞಾಪಿಸ್ಕೋಬೇಕು ಅಂದರೆ ಪರ್ಫೆಕ್ಟ್ ಇನ್ ದಿಸ್ ವರ್ಕ್. ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಯಾರ್ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಹೆಂಗೆ ನಾವು ಇದಾಗಬೇಕು. ಯಾಕಂದ್ರೆ ನಮಗೆಲ್ಲ ಬರೀ ಬ್ಯಾಕ್ ಸ್ಟೇಜೇ. ಕಾರಂದ್ರೆ ಯಾವ್ದಾರು ನಾಟಕ ಇದ್ದರೆ ಬರ್ನೆಗೆ ಬಂದ್ಬಿಡೋದ್ರೆ ನಾವು 4-5 ಜನ ಹೋಗೋ, ಒಂದೊಂದು ಕಡೆ ಒಂದೊಂದು ಸ್ಟೇಜು. ನಮಗೆ ರಂಗಶಂಕರ ಇದೆ, ಕಲಾಕ್ಷೇತ್ರ ಇದೆ. ಎಷ್ಟೋ ಹಳ್ಳಿಗಳಲ್ಲಿ ನಾಟಕ ಮಾಡಿದ್ವಿ, ಅಥವಾ ಸಣ್ಣ ಪುಟ್ಟ ಊರುಗಳೆಲ್ಲ ನಾಟಕ ಮಾಡಿದ್ವಿ. ಒಂದು ಕಡೆ ಸ್ಟೇಜ್ ಇಲ್ಲ, ಒಂದು ಕಡೆ ಯಾವುದೋ ಗುಲ್ಬರ್ಗ, ರಾಯಚೂರೆಲ್ಲ ಹೋಗಿದ್ವಿ. ನಾವು ಸ್ಟೇಜ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಅವರೇನು ಹೇಳಿದ್ದಾರೆ, ಸ್ಟೇಜ್ ತಂದೆಲ್ಲ ಹಾಕೋತಾರೆ ಅಂದ್ಬಿಟ್ಟು ನೋಡಿದ್ರೆ ಏನಿಲ್ಲ, ಬೈಲು ಫುಲ್ ಬಿಲ್ಡಿಂಗ್ ಇದೆ, ಏನು ಮಾಡೋದು ಅಂತ. ಆಮೇಲೆ ಕಾರಂತರು ಹೋದಾಗಲೇ 2 ಗಂಟೆಗೆ ಅಲ್ಲಿಗೆ ಕಾರಂತರು ಇದು ಎಲ್ಲರೂ ಬೆಂಚ್ಗಳು ತರಿಸ್ಬಿಡೋಣ ಅಂತ 2 ಗಂಟೆ ಹೋಗಿ ಬೆಂಚ್ ತರಿಸಿ ಅಲ್ಲಿ ಹಾಕಿ, ಅದು ಹೊಸ ಜಾಗ, ಈಗ ಅಷ್ಟೊಂದು ಬೆಂಚ್ಗಳು ಸಿಗ್ಬೇಕಲ್ಲ, ಏನು ಮಾಡೋದು ಅಂತ. ಸರಿ ಇವನು ಇದ್ದ, ಸರಿ ಏನು ಮಾಡೋದು ಅಂತ ಯೋಚನೆ ಮಾಡ್ಬಿಟ್ಟು ಹಿಂಗಡೆ ದೊಡ್ಡ ಇದಿತ್ತು, ಒಂದು ಕೆಲಸ ಮಾಡೋ ಇರೋ ಕರ್ಟನ್ನೆಲ್ಲ ಕಟ್ಬಿಡೋಣ, ಸೆಂಟ್ರಲ್ ಒಂದು ವೈಟ್ ಕರ್ಟನ್ ಹಾಕ್ಬಿಡೋಣ ಅಂತ. ಸ್ಟೇಜೇ ಇಲ್ಲ, ಜನ ಸುತ್ತಲೂ ಚೇರ್ ಹಾಕೊಂಡು ಕೂತ್ಕೋತಾರೆ. ಇದು ನಾವೆಲ್ಲ ಸೈಡ್ ವಿಂಗಿಂದ ಹೊರಗಡೆ ಹೋಗೋತಾನೆ ನಮ್ಗೆ ಅಭ್ಯಾಸ. ಸೈಡ್ ವಿಂಗು ಎಲ್ಲ ಏನಿಲ್ಲ, ಬೆಳಕಲ್ಲಿ ಬಂದರೆ ಥಿಯೇಟ್ರು, ಕತ್ತಲ್ಲಿ ನಿಂತ್ಕೊಂಡ್ರೆ ಸೈಡ್ ವಿಂಗ್. ನಾನು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಬ್ಯಾಕ್ ಸ್ಟೇಜ್ ಕೂಡ ಹೊಸ ಥರ ಯೋಚನೆ ಮಾಡೋದ್ರಲ್ಲಿ ನಮ್ಗೇನು ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇಲ್ಲದೇ ಇದ್ರು ಅಷ್ಟೊಂದು ನಾಲೆಡ್ಜು ಅವ್ರ ಜೊತೆಲಿ ಇದ್ದು ನಮಗೆ ಗೈನ್ ಆಗೋಯ್ತು. ಬಾಂಬೆನಲ್ಲಿ ನಾವು ಜೋಕುಮಾರ್ ಸ್ವಾಮಿ ಮಾಡಿದಾಗ ಅದು ತುಂಬ ಇಕ್ಕ ಥಿಯೇಟ್ರ್ ಅನ್ನೋದು, ಭಾಳ ಸ್ಮಾಲ್ ಥಿಯೇಟ್ರು. ತುಂಬಾ ಅಲ್ಲಿ ಒಂದು ಜನ ಎಲ್ಲ ಒಂದು 70-80 ಜನ ತುಂಬಷ್ಟು ಜಾಗ, 100-105 ಜನ ಸೇರ್ಕೊಂಡ್ಬಿಟ್ಟಾರೆ. ಸರಿ, ಅಲ್ಲಿ ಸ್ಟೇಜಲ್ಲಿ ಆ ಪಲ್ಲಕ್ಕಿ ಹೋದ್ರೆ ಅರ್ಧ ಸ್ಟೇಜ್ ಅದೇ ಮುಗಿದೋಗ್ಬಿಡುತ್ತೆ ಅಂತ ಕಾರಂತರು ಒಂದು ಪಲ್ಲಕ್ಕಿ ಹಿಂಗೆ ತಂದು ಬಿಡ್ಬೇಕು, ಆಡಿಯನ್ಸಿಂದ ತರೋದು ಅಂತ.
ನಮಗೆಲ್ಲ ಇದನ್ನು ಆಡಿಯನ್ಸಿಂದ ತರ್ತಿದ್ದಾರೆ, ಅಲ್ಲೆಲ್ಲ ಜನ ಕೂತಿರ್ತಾರಲ್ಲ, ಹೆಂಗೆ ತರೋದು ಅಂತ. ಎಂಥ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು ಅಲ್ಲಿವರೆಗೆ. ನಾವು ಬಿಡಿ ಕಾರಂತರ ಜೊತೆಲಿದ್ದು ಪ್ರತಿ ಶೋನಲ್ಲೂ ಹೊಸದೇ, ಪ್ರತಿ ಶೋನು ಹೊಸದೇ. ಆಗ್ರಾ ಅಂತ ಕಾಣುತ್ತೆ. ಆಗ್ರಾದಲ್ಲಿ ನಾವು ನಾಟಕ ಮಾಡ್ತಿದ್ದಾಗ ಹೌಸ್ ಫ್ಲಡ್ ಅದೇನಾಯ್ತು, ಹೋದ ತಕ್ಷಣ ಎಲ್ಲ ತಾಜ್ ಮಹಲ್ ಕೊಟ್ಟೋಗ್ವಿ, ರೌಂಡ್ ಗಿೌಂಡ್ ಎಲ್ಲ ಹೊಡ್ಕೊಂಡು. ಹೆಂಗಿದ್ರು ನಮಗೆ ಲೀಲಾ ಜಾಲ್ವಾಗ ಏನೋ ಸತ್ತವ್ರನ್ನಗಳು ಇದು ಮಾಡೋಣ ಅಂತ ಹೋದ್ರೆ ಹೌಸ್ ಫ್ಲಾಟ್ ಹಾಕ್ಬಿಟ್ಟು ಯಾರದು. ಸರಿ ಏನು ಮಾಡೋದು, ಆಗಲೇ 4-5 ಗಂಟೆ ಆಗ್ಬಿಟ್ಟಿದೆ, ಎಲ್ಲ ಮೇಕಪ್ ಗೀಕಪ್ ಎಲ್ಲ ರೆಡಿ ಆಗ್ತಾರೆ. ಅಲ್ಲಿ ಆಗ್ರಾದಲ್ಲಿ ಏನು ಅಂದರೆ ಯಾವುದೇ, ಯಾಕಂದ್ರೆ ಅಲ್ಲಿ ಕನ್ನಡ ಸ್ಪೀಕಿಂಗ್ ತುಂಬ ಕಮ್ಮಿ ಇದ್ದಿದ್ದರಿಂದ ಅಲ್ಲಿ ಲೋಕಲ್ನವ್ರು ಏನು ಮಾಡ್ತಾರೆ, ಒಂದು ಹಿಂದಿ ನಾಟಕ ಕನ್ನಡ ನಾಟಕ ಮಾಡಿದ್ರೆ ಅದನ್ನೇ ಹಿಂದಿಗೆ ಮಾಡ್ಬಿಟ್ಟು 2ನೇ ಶೋ ಮಾಡೋದಂತೆ. ಹಾಗೆಲ್ಲ ಸರಿ ಇದು ಫುಲ್ ಟೈಮು ಕನ್ನಡ ಮಾಡ್ಬಿಡೋಣ ಅಂದ್ಬಿಟ್ಟು ನೋಡ್ತೀವಿ, ಏನಿಲ್ಲ ಇಲ್ಲ ಕಟ್ಟನ್ನು ಎಲ್ಲಿ ಕಟ್ಟೋದು, ಹೌಸ್ ಫ್ಲಾಟ್ ತೆಗೆಯೋದು ಯಾವಾಗ, ಟೈಮೇ ಇಲ್ಲ ನಮಗೆ. ಎಲ್ಲ ನಮ್ಮದು ಬರ್ನ್ ಸೈನ ಕಲರು ರೆಡ್ ಆರೆಂಜ್ ಇದ್ರದ್ದು ಕಾವಿ ಕಲರ್ ಒಂದು ಬಕೆಟ್ 4-5 ಹಾಕಿ ಆ ಹೌಸ್ ಫ್ಲಾಟ್ಗೆಲ್ಲ ಎಲ್ಲ ಮೆತ್ಬಿಟ್ಟು ಶೋ ಆಗೋಯ್ತು. ಅದರಲ್ಲಿ ಭಾಳ ಇಂಪಾರ್ಟೆಂಟು ಕನ್ನಡ ಡೈಲಾಗ್ ಇದೆಲ್ಲ ನಡೀತಿತ್ತಲ್ಲ, ಅವ್ರಿಗೆ ಅರ್ಥವೇ ಆಗ್ತಿರ್ಲಿಲ್ವಲ್ಲ. ಹಿಂದಿ ಡೈಲಾಗ್ ಆಯ್ತಾ. ಆಮೇಲೆ ಒಂದು ತಿಂಗಳು 1.5 ತಿಂಗಳಿಗೆ ಡೆಲ್ಲಿಯಿಂದ ಬಂದರು ಒಬ್ರು, ಬಂದ್ಬಿಟ್ಟು ಸರ್ ನೀವೆಲ್ಲ ಹೌಸ್ ಫ್ಲಾಟ್ ಎಲ್ಲ ಇದು ಮಾಡ್ಬಿಟ್ಟಿದೆ, ಎಲ್ಲ ಬಾಡಿಗೆಗೆ ತಂದಿರೋದು, ನಾವಿರೋದೇ ಕನ್ನಡ ಮಾತಾಡೋದು ಭಾಳ ಕಮ್ಮಿ ಜನ, ಅದಕ್ಕೆ ನಾವು ಹೆಂಗೆ ಅದು ಈಗ ಇದು ಮಾಡೋದು, ತಿಂಗಳು ಕೊಡ್ಬೇಕಾಗತ್ತಲ್ಲ ಹೇಗೆ ಅಂತ. ರಂಗ ಇವರೆಲ್ಲ ಕೂತ್ಕೊಂಡೆಲ್ಲ ಮಾತಾಡಿ ಸರಿ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಹೌಸ್ ಫ್ಲಾಟ್ ದುಡ್ಡು ಕೊಟ್ಬಿಟ್ವಿ. ದುಡ್ಡಿಲ್ಲ ನಮ್ಗೆ ಅವಾಗ. ಒಂದಂತೂ ಇದು ದುಡ್ಡಿಲ್ಲದೆ ನಾಟಕ ಆಡಿರೋ ಅಂದರೆ ಬೆನಕನೇ ಬೆನಕಲ್ಲ. ಕನ್ನಡ ಥಿಯೇಟ್ರಲ್ಲಿ ಹಾಗೆ ಇದೆ. ಆದರೆ ನಾವು ಶೋ ಜಟ್ಕಾ ಗಾಡಿಗೆ ಬಾಡಿಗೆ ಕೊಡೋಕ್ಕೂ ಕಾಸಿಲ್ಲ, ಟಿಕೆಟ್ ಕಲೆಕ್ಷನ್ ಆಗೋಕ್ಕೂ ಕೊಡಬೇಕು. ಆದರೆ ನಮ್ಗೆ ತುಂಬ ಹೆಲ್ಪ್ ಆಗಿದ್ದಂದ್ರೆ NMH ಅಡ್ಡ ಇವ್ರು ಮಾತ್ರ ಯಾವುದೇ ಟೈಮಲ್ಲಿ ರಂಗ ಒಂದು 500 ರೂಪಾಯಿ ಕೊಡಿ, 500 ರೂಪಾಯಿ ಒಂದು ಒಳ್ಳೆ ಶೋನೇ ಅದು. ಅವಾಗೆಲ್ಲ 50, 100, 10 ರೂಪಾಯಿ, 20 ರೂಪಾಯಿ ಇಷ್ಟೆಲ್ಲ ನಡೆಯೋದು. ಒಂದು ಇವಾಗ ರಿಹರ್ಸಲ್ ಮಾಡಬೇಕು ಅಂದರೆ ಕಾಫಿ ಟಿಫನ್ ಎಲ್ಲ ರೆಡಿ ಇರುತ್ತೆ. ಎಷ್ಟೋ ಸಲ ನಮಗೆ ಕಾಫಿನೂ ಇಲ್ಲ, ಬಿಸ್ಕತ್ತು ಇಲ್ಲ. ಯಾಕೆ ನಾವು ಹಾಕೋಬೇಕು ಅಂದರೆ ನಮಗೂ ಎಲ್ಲಿ ಇರ್ತಾ ಇತ್ತು ದುಡ್ಡು, ದುಡ್ಡೇ ಇಲ್ಲ, ಯಾರ ಹತ್ರನೂ ದುಡ್ಡಿಲ್ಲ. ಅದನ್ನು ಕಾರಂತರು ಯಾವಾಗಲೂ ಹೇಳೋರು, ನೀವು ದುಡ್ಡು ಇಟ್ಕೋಬೇಡಿ, ದುಡ್ಡು ಇಟ್ಕೊಂಡ್ರೆ ಸುಮ್ಮನೆ ಅದೇನೋ ಮಾತುಕತೆ ಎಲ್ಲ ಆಗ್ತಾ ಇರುತ್ತೆ. ದುಡ್ಡು ಇಲ್ಲದೇ ಆ ನಾಟಕ ಮಾಡ್ಬೇಕಾ ಎಲ್ಲರ ಕೈಲಿ ಚಂದ ಎತ್ಕೊಳ್ಳಿ, ನಾಟಕ ಮಾಡಿ, ಅವ್ರಿಗೆ ದುಡ್ಡು ಬಂದರೂ ವಾಪಸ್ ಕೊಡಿ, ಇಲ್ಲದೇ ಇಲ್ಲ ಅಷ್ಟೇ ನಾಟಕ ಮಾಡಿ. ಯಾಕಂದರೆ ದುಡ್ಡೇ ಇರ್ತಾ ಇಲ್ಲ ಅವಾಗ. ಆ ಬಾಡಿಗೆ ಕಟ್ಟೋದು ಎಷ್ಟೋ ಸಲ ನಮಗೆ ಮಿನಾರ ಸರ್ಕಲಲ್ಲಿ ಬಾಡಿಗೆ ಇದ್ದು, ಬಾಡಿಗೆ ಕಟ್ಟೋಕ್ಕೆ 6 ತಿಂಗಳು 8 ಅದು ಭಾಳ ಹೆಲ್ಪ್ ಆಗಿದೆ, ಭಾಳ ಹೆಲ್ಪ್ ಆಗಿದ್ದು ನಮಗೆ. ಬೆನಕಾಗೆ ಒಂದು ಸ್ಥಿರವಾದಂಥ ಜಾಗ ಸಿಕ್ಕಿದ್ದು, ಅದೆಲ್ಲ ಭಾಳಷ್ಟು ಟ್ರೂಪ್ಗಳು ಸಿಗಲಿಲ್ಲ. ಆಮೇಲೆ ಯಾವುದೇ ಇದು ಬಿಲ್ಡಿಂಗು ಜಾಗ ಅಂತ ಇರಲ್ಲ, ಎಲ್ಲ ಯಾರ್ದೋ ಕಾರ್ ಶೆಡ್ಡಲ್ಲೋ ಯಾರ್ದೋ ಮನೆಯಲ್ಲೋ ಒಬ್ಬರ ಮನೇಲಿ ಕಾರ್ತೂನ್ಸ್ ಇಟ್ಕೋ, ರಂಗಸಂಪ್ರ ಪಾಪ ಕಳ್ಳ ರಾಮಚಂದ್ರದ ಮನೆ ಕಾರ್ತೂನ್ಸ್ ಇಟ್ಕೋ, ಅವ್ರ ಮೇಲೆ ಇಲಿ ಕಾಟ ಒದ್ದಾಡೋನವನು, ಈ ಥರ ಎಲ್ಲ ಟ್ರೂಪಲ್ಲಿತ್ತು. ಬಟ್ ಬೆನಕದಲ್ಲಿ ದೊಡ್ಡ ಅಡ್ವಾಂಟೇಜ್ ಅಂದರೆ ಇದು ಗುರಿ ಮತ್ತು ಗುರಿ ಇದ್ರ ಮೇಲ್ಗಡೆ ನಮಗೆ ಸಿಕ್ಕಿದ್ದು ಮಾತ್ರ ರಿಹರ್ಸಲ್ ಮಾಡೋಕ್ಕೆ ಪ್ರತಿಯೊಂದಕ್ಕೂ ಜಾಗ ಆಯ್ತು, ಅನುಕೂಲ ಆಯ್ತು ನಮಗೆ. ಆಕ್ಚುಲಿ ಅದು BS ಆಚಾರ್ ಅಂತ ಒಬ್ರು ನಮ್ಮ ಟ್ರೂಪ್ನಲ್ಲಿ ಸತ್ತವರಲ್ಲಿ ಅವ್ರು ಅದೇ ಅಲ್ಲೇ ರಿಹರ್ಸಲ್ಗೆಲ್ಲ ಅಲ್ಲೇ ಜಾಗ ಮಾಡಿಕೊಟ್ರು. ವಿಶ್ವನಾಥ್ ಅಂತ ಹೇಳಿ ಕೋಆಪರೇಟಿವ್ ಬ್ಯಾಂಕ್ನ ಡೈರೆಕ್ಟರ್ ಆಗಿದ್ರು ಆಗ್ಲೇನೆ, ಅವ್ರ ಜಾಗ ಅದು. ಅವರು ಅದನ್ನ ಹೈರಿಂಗ್ ಮಾಡ್ಕೊಂಡು ಅವ್ರದ್ದೇನೋ ಆಫೀಸ್ ನಡೀತಾ ಇತ್ತು, ಕುರಿ ಜಾಗ ಆಯ್ತು. ಎಷ್ಟು ಚೆನ್ನಾಗಿ ಕಲಾ ಸಂಪದ ಅಂತ ಇತ್ತು. ಕಲಾ ಸಂಪದ ಕರೆಕ್ಟ್. ಕಲಾ ಸಂಪದವನ್ನ ನಮಗೆ ಕೊಟ್ಬಿಟ್ರು ಕಾರಂತರ ರಿಹರ್ಸಲ್ ಮಾಡ್ಕೊಳ್ಳಿ ಅಂತ. ಅಲ್ಲಿ ಎಂತೆಂಥ ಬಂದಿದ್ದಾರೆ ಗೊತ್ತಾ, ಕಮಲ್ ಹಾಸನ್ ಅಲ್ಲಿಗೆ ಬಂದು ರಿಹರ್ಸಲ್ ನೋಡ್ತಾ ಕೂತ್ಕೊಳ್ಳೋ, ರಜನಿಕಾಂತ್. ಸೊ ಎಲ್ಲರೂ ಕಾರಂತರ ನೋಡೋಕೋ ಅಥವಾ ಕಾರಂತರ ನಾಟಕದ ರಿಹರ್ಸಲ್ ನೋಡೋಕೋ ಅಲ್ಲಿ ಬಂದು ಕೂತ್ಕೊಳ್ಳೋದು, ನಮಗೆ ಅದೇ ಖುಷಿ. ಸೊ ಅದ್ರ ಟೋಟಲ್ ಸಣ್ಣ ಸಣ್ಣ ನಾಟಕಗಳು ಆಯ್ತಲ್ಲ, ಅಲ್ಲೇ ರಿಹರ್ಸಲ್ ಮಾಡ್ತಾ ಏನಾಯ್ತು ಅಂದ್ರೆ ನಮಗೆ ಯಾವಾಗಲೋ ನಾಟಕಗಳು ಬರೋದು, ಮಧ್ಯ ಗ್ಯಾಪ್ ಆಗ್ಬಿಡೋದು. ಸುಮಾರು ಜನ ಆರ್ಟಿಸ್ಟ್ಗಳಲ್ಲಿ ಬಂದು ಸೇರ್ತಾ ಇದ್ವಿ. ಸುದರ್ಶನ್ ಆಗಲಿ, ಗೋಪಿ, ಸೂರಿ ಎಲ್ಲ ಸುಮ್ಮನೆ ಸಾಯಂಕಾಲದೊತ್ತಿಗೆ ಅಲ್ಲೇ ಕ್ಯಾಂಪು. ಸರಿ ಯೋಚನೆ ಮಾಡಿದ್ವಿ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋಕು, ಮಂಡೇ ಥಿಯೇಟ್ರ್, ವೀಕೆಂಡ್ ಥಿಯೇಟ್ರ್ ಮಾಡೋಣ ಅಂದ್ಬಿಟ್ಟು ಮಂಡೇ ಸಣ್ಣ ನಾಟಕ ಅರ್ಧ ಗಂಟೆ ಒಂದು 1 ಅವರ್ನಲ್ಲಿ ಮುಗಿಯುವಂಥದ್ದು, ಖರ್ಚಿಲ್ಲದೆ ಇರೋವಂಥದ್ದು. ಅಲ್ಲೇನಿರುತ್ತೆ ನಮ್ಮದು 3-4 ಎಲ್ಲ ಪ್ರಾಪರ್ಟೀಸ್ ಇರಲ್ಲ, ಅದನ್ನೇ ಯೂಸ್ ಮಾಡಿಕೊಂಡು ಮಾಡೋದು ಅಂದ್ಬಿಟ್ಟು ಎವ್ರಿ ಮಂಡೇ. ನಮ್ದೇನು ನಾಟಕ ಇಲ್ಲ ಅಂದರೆ ಮಂಡೇ ಅದು ಗ್ಯಾರಂಟಿ ಅಂತ. ಅಲ್ಲಿ ಚಿಕ್ಕ ಜಾಗ, ಒಂದು 10x10 ಹಾಲಲ್ಲಿ ಸುತ್ತಲೂ ಒಂದು 25-30 ಜನ ಕೂತ್ಕೊಳ್ಳೋರು. ಮಧ್ಯ ನಾಟಕ ಎಂತ ಥ್ರಿಲ್ಲಿಂಗ್ ಅಂದರೆ
ಅವ ಮೀರಾ ಬರೆದ್ರು, ಆಮೇಲೆ ಮಲ್ಲಿಗೆ ನಾಟಕ ಬರೆದ, ಸುದರ್ಶನ್, ವೀಣಾ, ಗೋಪಿ ಎಲ್ಲ ನಾಟಕ ಅದಕ್ಕೋಸ್ಕರ ಬರೆದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೋಮ್ ಥಿಯೇಟರ್ ಇವತ್ತು ಹುಟ್ಟಿದೆ. ಈಗೆಲ್ಲ ಕಡೆ ಥಿಯೇಟರ್ಗಳು ಮಾಡ್ತಿದ್ದಾರೆ ಅಂತಿಲ್ಲ. ನಾವು ಆಲ್ರೆಡಿ ಅದನ್ನ ಅದಕ್ಕೆ 80ರ ಗೋರ್ಮೆಂಟ್ ಡಬ್ಬದಲ್ಲಿ ಲೈಟಿಂಗ್ ಮಾಡ್ತಾ ಇದ್ದಾರೆ. ಸ್ಪಾಟ್ ಲೈಟ್ ಬೇಕು, ಎಷ್ಟೋ ಶಾಕ್ಗಳೆಲ್ಲ ಹೊಡೆಸ್ಕೊಂಡು ರಿಯಲ್ ಇಂಟಿಮೇಟ್ ಥಿಯೇಟರ್. ಅದಕ್ಕೆ ಇನ್ಸ್ಪಿರೇಷನ್ನು ಜೈಶ್ರೀ ಒಂದ್ಸಲ ರಿಹರ್ಸಲ್ ಮಾಡ್ಬೇಕಾದ್ರೆ ನಮಗೆ ಬೆನಕಲ್ಲಿ ತುಂಬ ಅಡ್ವಾಂಟೇಜ್ ಸಿಕ್ಕಿದ್ದು ಅಂದರೆ ಜೈಶ್ರೀ ಶಿವಾನಂದ್ ನಮ್ಗೆ ಇದ್ದಿದ್ದು. ನಮಗೆ ರಿಹರ್ಸಲ್ಗಿಂತ ಹೆಚ್ಚಿಗೆ ಇಟ್ ಕ್ಲಾಸ್ ರೂಮ್. ನಾವು ಇಷ್ಟು ಜನ ಯಾವ ಯೂನಿವರ್ಸಿಟಿಗೆ ಹೋಗ್ಬೇಕಾಗಿಲ್ಲ, ಯಾವ ಡ್ರಾಮಾ ಕ್ಲಾಸ್ಗೆ ಹೋಗ್ಬೇಕಾಗಿರಲ್ಲ, ಅಷ್ಟು ಟೀಚಿಂಗು ಅವರು ಅಲ್ಲಿ ಸಿಗೋದು. ಅಲ್ಲಿ ಆ ಜಾಗ ಇದೆಯಲ್ಲ ಕಲಾ ಸಂಪದ, ಅದು BS ಆಚಾರ್ಯರು ಕಾರಂತರಿಗೆ ನೀವು ರಿಹರ್ಸಲ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಅಲ್ಲ, ಕೊನೆಗೆ ನೀವೇ ಅದರಲ್ಲಿ ಅದನ್ನು ಮುಂದುವರಿಸ್ಕೊಳ್ಳಿ ಅಂತೇಳಿ ಪೂರ್ತಿಯಾಗಿ ಹ್ಯಾಂಡ್ ಓವರ್ ಮಾಡಿಬಿಟ್ರು. ಹಾಗಾಗಿ ರಂಗ ಅದರ ನೆಗೋಷಿಯೇಷನ್ ಎಲ್ಲ ಮಾಡಿ ಅಲ್ಲೇ ನಮ್ಮದು ಓನರ್ ಹತ್ರ ಮಾತಾಡ್ಬಿಟ್ಟು ಅದನ್ನು ತೊಗೊಂಡ. ಎಷ್ಟು ಅದು ಉಪಯೋಗ ಆಯಿತು ಅಂತಂದರೆ ನಮ್ಮ ಇಡೀ ಕಾಸ್ಟ್ಯೂಮ್ಗಳು, ದೊಡ್ಡ ದೊಡ್ಡ ಟ್ರಂಕ್ಗಳು, ಸೆಟ್ಗಳು ಇತ್ಯಾದಿಗಳು ಎಲ್ಲವನ್ನು ತೊಗೊಂಡು ಮೇಲೆ ಆಗ್ತಿದ್ವಿ. ಅದರಲ್ಲಿ ಐ ಥಿಂಕ್ ಸುಧೀರ್ ಆಮೇಲೆ ಅಲ್ಲೇ ಉಳ್ಕೋತಿದ್ದ. ನಾನು ಬಸವರಾಜ್ ವಾಲಿ ಒಂದು ರೂಮ್ ತಗೊಂಡಿದ್ವಿ. ನಾನು ಬಸವರಾಜ್ ವಾಲಿ 20 ರೂಪಾಯಿಗೆ ಒಂದು ರೂಮ್ ತಗೊಂಡಿದ್ವಿ, ಅಲ್ಲೇ ಇದ್ವಿ. ಬಸವರಾಜ್ ವಾಲಿ ಅಂತ ನಂತರದಲ್ಲಿ ಭಾಳ ದೊಡ್ಡ ಫೋಟೋಗ್ರಾಫರ್ ಆದ ಅವನು ಅಲ್ಲೇ ರೂಮಲ್ಲಿ ಇದ್ದು. ನಾನು ಒಂದೇ ರೂಮಲ್ಲಿ ಇದ್ದೆ. ರಾಮಕೃಷ್ಣ ಅವರು ಬೈಕಲ್ಲೆಲ್ಲ HMT ಕೆಲಸಕ್ಕೂ ಬಂದ್ಬಿಟ್ಟಿತ್ತು. ಒಂದು ಹೋಗೋದೋ ಬೇಡ ಅಂತ. ಅಕಸ್ಮಾತ್ ಇವ್ರು ಮೈಕ್ವಾಗಿ ಏನಾರು ಹೋಗಿದ್ದಿದ್ರೆ ಸಿಗ್ತಾ ಇರಲಿಲ್ಲ ಥಿಯೇಟ್ರಿಗೆ. ಇಲ್ಲ, ನಾವು ದೊಡ್ಡ ಆರ್ಟಿಸ್ಟ್ನ ಮಿಸ್ ಮಾಡ್ಕೋತಾ ಇದ್ವಿ. ಹಾಗೇನೆ ಅದಕ್ಕೆ ಆ ಥಿಯೇಟರ್ ಎಸ್ಪೆಷಲಿ ಕಲಾ ಸಂಪದ ಅದನ್ನು ಆಮೇಲೆ ನಮಗೆ ಬೆನಕ ಅಂತಲೇ ಕರೆಯೋಕ್ಕೆ ಶುರು ಮಾಡಿ, ಬೆನಕ ಅಡ್ಡ ಆಗೋಯ್ತು. ನನಗೆ ಗೊತ್ತಿದ್ದಾಗೆ ಯಶ್ ಕೂಡ ಅಲ್ಲಿ ಆ ಬೆನಕ ಅಡ್ಡದಲ್ಲಿ NMH ಅಲ್ಲಿ ಅವನಿಗೆ ಕೂಪನ್ ಇತ್ತು. ಜೊತೆಗೆ ಇಲ್ಲಿ ಯಾವಾಗ ಬೇಕೋ ಆವಾಗ ಯಾವುದೇ ನಾಟಕ ಇರಲಿ ದೊಡ್ಡ ದೊಡ್ಡ ಟ್ರಂಕ್ಗಳನ್ನ ಒಬ್ಬನೇ ಎತ್ಕೊಂಡು ಹೋಗೋನು, ಒಬ್ಬನೇ ಎತ್ಕೊಂಡು ಬರೋನು. ನಾನು ಎಷ್ಟೋ ಸಲ ಹೇಳಿದ್ದೀನಿ ಸೊಂಟ ಗಿಂಟ ಹಿಡ್ಕೊಂಡ್ಬಿಡುತ್ತೆ ಅಂತ. ಬಿಡಿ ಅಂಕಲ್ ಏನಾಗಲ್ಲ ಅಂದ್ಬಿಟ್ಟು ಒಬ್ಬನೇ ದೊಡ್ಡ ಟ್ರಂಕ್ಗಳೇನು ಸಾಮಾನ್ಯ ಅಲ್ಲ. ದೊಡ್ಡ ದಾರ ತಗೊಂಡು ಮೇಲ್ಗಡೆ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ವಿ, ಅದಾಗ್ಲಿಲ್ಲ. ಕೊನೆಗೆ ಇಲ್ಲಿಂದ ಹೋಗ್ಬೇಕು. ಉದಯ್ ಶಂಕರ್, ಯಶ್, ಆಮೇಲೆ ನಮ್ಮ ಅದು ಕಟೌಟ್ ಕೆಲಸ ಅದೇನೆ ನಮ್ಗೆ ಒಲಿಶ್ ಕೆಲಸ ಮುಗಿಸೋದು, ವಿಶ್ವೇಶ್ವರಪುರಂ ಬರೋದು, ಏನ್ ಸಿಗುತ್ತೆ ಅದು ಇಡ್ಲಿ ಎಲ್ಲ ಒಟ್ಟಿಗೆ. ಒಂದು ನಮ್ಮ ಬ್ಯಾಕ್ ಸ್ಟೇಜ್ನವ್ರಿಗೆ ಅಲ್ಲಿ ಸ್ಟೇಜ್ ಎಲ್ಲ ಹಾಕಿದ್ಮೇಲೆ ಅಲ್ಲಿ ಇದಕ್ಕೆ ವಿಶ್ವೇಶ್ವರಂಗೆ ಹೋದ್ರೆ ಒಂದು ಬಂದು ಅರ್ಧ ಬಾದಾಮಿ ಅಂತ ಗ್ಯಾರಂಟಿ. ಯಾಕೆ ಹೇಳ್ತೀನಿ ಅಂದ್ರೆ ಅವಾಗ ಎಷ್ಟೋ ಜನಕ್ಕೆ ಅದೇ ಊಟ. ಹೌದೌದು, ನಮ್ಗೆಲ್ಲ ಬಾದಾಮಿ ಅಲ್ಲಿ ಅಂಗಡಿ ಇತ್ತು ಅಲ್ಲಿ. ಬಾದಾಮಿ ಅಥವಾ ವಿಶ್ವೇಶ್ವರಪುರಂ ಆಟ ಅಲ್ಲ. ಯಾಕಂದ್ರೆ ಬಹಳ ಅದ್ಭುತವಾದ ನಾಟಕಗಳು ಶುರುವಾಗಿದ್ದು ಆ ಕಲಾ ಸಂಪದ ಸಿಕ್ಕ ಮೇಲೆ, ಅಲ್ಲಿ ರಿಹರ್ಸಲ್ ಜಾಗ ಸಿಕ್ಕ ಮೇಲೆ, ಇಂಟಿಮೇಟ್ ಥಿಯೇಟರ್ ಇವೆಲ್ಲ ಆಗೋದಕ್ಕೆ ಮುಂಚೆನೆ ಒಂದಷ್ಟು ನಾಟಕಗಳು ಅಂದರೆ ನಮ್ಮ ಕೈಯಲ್ಲಿ ಆಗಲೇ 8 ನಾಟಕ ಇತ್ತು. 8 ಕಾರಂತರು ಮಾಡಿದಂಥ ಮೇಜರ್ ನಾಟಕಗಳಲ್ಲಿ ಸತ್ತವರ್ನೆರಳು, ಐವದನ, ಜೋಕುಮಾರ ಸ್ವಾಮಿ ಇತ್ತು. ಈ 3 ಜೊತೆಯಲ್ಲಿ ಇನ್ನುಳಿದ 5 ನಾಟಕಗಳು ಸೇರ್ಕೊಂಡಿತ್ತು. ಗಿಳಿಯು ಪಂಜರದಲ್ಲಿ ಸದ್ದು ವಿಚಾರಣೆ ನಡೀತಿದೆ. ಆಮೇಲೆ ಇದು ಟಿಂಗರ್ ಬುಡ್ಡಣ್ಣ ಅಲ್ಲಿದೆ ನೋಡಿ, ಟಿಂಗರ್ ಬುಡ್ಡಣ್ಣ ಅಲ್ಲೇ ಮಾಡಿದ್ದು. ಸಿದ್ಧತೆ ಎಲ್ಲ ಅಲ್ಲಿ ಅಲ್ವಾ. ಆಮೇಲೆ ಇದ್ರದ್ದು ಯಾವುದೋ 2-3 ನಾಟಕಗಳು, ಬಸವಲಿಂಗ ಲೇಟ್ ಆಗಿ ಬಂದಿದೆ. ಆಮೇಲೆ ತದ್ರೂಪಿ ಆಯ್ತು. ತದ್ರೂಪಿ ಮಾಡಿದ್ದು ಮೈಕೋ ಕಿಟ್ಟಿ ಒಬ್ರು ಅಲ್ಲ ಡೈರೆಕ್ಟ್ ಮಾಡಿದ್ದು ಕಾರಂತ್ರೆ ಮಾಡಿದಂತಂದ್ರೆ ಉದಾಹರಣೆ ಏನು ಅಂತಂದ್ರೆ ಅವನ ಕಿಟ್ಟಿ ಕೈಯಲ್ಲಿ ಅದು ಸಾಧ್ಯನೇ ಇಲ್ಲ ಅಂತಂದವರು ಯಾಕೆ ಬರ್ಬೇಕು ಸರ್, ಹೀಗೆ ಬರ್ಬೇಕಾದ್ರೆ ಆಗತ್ತೆ ನಿಮಗೆ. ಅವರು ಪೌರಾಣಿಕ ನಾಟಕದಲ್ಲಿ ಪಾಠ ಮಾಡ್ತಿದ್ದಂತಹ ಕಿಟ್ಟಿನ 3 ತಿಂಗಳು ರಜೆ ಹಾಕಿಸಿ ಕಲಾಕ್ಷೇತ್ರದ ಸುತ್ತ ಪ್ರಾಕ್ಟೀಸ್ ಮಾಡಿಸಿ ಅವ್ರ ದಾರಿಗೆ ಬಂದರು. ಅದು ಆ ಬದ್ಧತೆ ಇದ್ದವರಿಗೆ ಕಿಟ್ಟಿಗೆ. ಸುಂದರ್ರಾಜ್ ಅದಕ್ಕೆ ಬಹಳ ಸಪೋರ್ಟ್ ಮಾಡಿದ್ದಾರೆ ತದ್ರೂಪಿ ಮಾಡುವಾಗ. ಆಮೇಲೆ ಅದಕ್ಕೆ ಏನಾಗೋದು ಅಂದ್ರೆ ಎಲ್ಲ ಮಿಲಿಟರಿ ಕಥೆಗಳು, ಮಿಲಿಟರಿ ಡ್ರೆಸ್ ಬೇಕಲ್ಲ. ನಮ್ದು ಬ್ಯಾಕ್ ಸ್ಟೇಜ್ನವ್ರು ಇದು ಅಂತ ಕಾರಣದಿಂದ 3-4 ದಿವಸ ಇದೆ ಪ್ಲೇ. ಇದು ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಇದೆಯಾ ಅಂತ. ಏನು ಕಾಸ್ಟ್ಯೂಮ್ಸ್ ಏನು ಮಾಡ್ಬೇಕು ಅಂದರೆ ಎಲ್ಲರಿಗೂ ಮಿಲಿಟರಿ ಡ್ರೆಸ್ ಬೇಕು.
ಎಲ್ಲಿ ತರೋದು ಮಿಲಿಟರಿ ಡ್ರೆಸ್ಸು ಹೊಲಿಯೋಗ ಗುಜರಿ ಶಿವಾಜಿನಗರ ಗುಜರಿ ಹೋಗಿ ಎಲ್ಲ ಎಷ್ಟು ಹಾಕೊಂಡು ಬಂದ್ವಿ. ಹಾಕಿದ್ರೆ ಎಲ್ಲ ಇಷ್ಟ ಕಡೆ ಹರಿದೋಗಿರೋದು, ಇಷ್ಟಿಷ್ಟು ತಪ್ಪ ದೊಗಲೇ ಇರೋದು, ಫುಲ್ ಟೈಟ್. ನಾವು ನೋಡಿಲ್ಲ ಮಿಲಿಟರಿ ಕಲರ್ ಸಿಕ್ತಲ್ಲ, ಶೂಗಳು ಎಲ್ಲ ಕಿತ್ತೋಗಿರೋ ಶೂಗಳು ಎಲ್ಲ ತಂದು ಹಾಕ್ಬಿಟ್ಟಿದ್ವಿ. ಒಬ್ರಿಗೂ ಒಂದು ಸೈಜ್ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ಇದು ಈಗಿನ ಥರ ರಿಪೇರ್ ಮಾಡೋಂಥವ್ರು ಇಲ್ಲ, ಅವಾಗೆಲ್ಲ ಹುಡ್ಕೊಂಡು ಹೋಗ್ಬೇಕಾಯ್ತು. ಇನ್ನೊಂದು ನಾಟಕ ಸಾಮಾನ್ಯನು ಸಾಹೇಬನ ಅದೇ ಹೇಳ್ತಾ ಇದ್ದೆ, ಜೆಂಟ್ಲ್ಮನ್ ಯಾವ್ಯಾವ ನಾಟಕಗಳು ನಾವು ಮಾಡಿದೀವಿ ಅಂತ. ಈ 4 ನಾಟಕ ಅಲ್ದೇನೆ ರಸಗಂಧರ್ವ, ಮಣಿ ಮುದುಕರು, ರಸಗಂಧರ್ವ ಬಾಂಬೆನಲ್ಲಿ ಅಲ್ಲಿ ಮಾಡಿ ಒಂದೇ ಶೋ ಆಗಿದ್ದದು. ಬೂರ್ಜ್ವಾ ಮಹನೀಯನಾದದ್ದು ಮೌಲ್ಯರದು, ಕತ್ತಲೆ ಬೆಳಕು, ಟಿ ಪ್ರಸನ್ನ ಗೃಹಸ್ಥಾಶ್ರಮ, ಸಿದ್ಧತೆ, ಗಿಳಿಯು ಬಂದಿರೋದಿಲ್ಲ, ಟಿಂಗರ ಬುಡ್ಡಣ್ಣ, ಮುಂದೇನ ಸಖಿ ಮುಂದೇನ, ಅದನ್ನ ಜ್ಞಾಪಿಸ್ಕೊತಾ ಇದ್ದಾರೆ. ಅದಲ್ಲದೆ ನಾನು ಮಾಡಿದ್ದು ಬಕ, ಅದೇ MSK ಪ್ರಭುದು ಬಕ. ಆಮೇಲೆ ಸದ್ದು ವಿಚಾರಣೆ ನಡೀತದೆ, ಪ್ರೇಮಕಾರ ಅಂತ ಮಾಡಿದ್ರು. ಅರಸಿ ಬಂದ ಆತ್ಮ, ಮನೋಹರ್ ಕುಲಕರ್ಣಿ, ಜೀವ ಶಿವಾನಂದ, ಅದು ಇನ್ನೂ ಲೇಟು. ಅಲಿಬಾಬಾ ಮತ್ತು 40 ಕಳ್ಳರು ಪ್ರೇಮಕಾರ ಅಂತ. ಆಮೇಲೆ ಸಂಗೀತ ನಾಯಿಕತೆ, ಅದರಲ್ಲೇ ನಾಯಕ ಅಲ್ಲೇ ಅಲ್ಲ, ಅದರಲ್ಲಿ ನಾಯಿ ಅಂತ ಬಂತು. ಆಮೇಲೆ ತ್ರಿಶಂಕು ಅಂತ ಒಂದು ನಾಗೇಶ್ ಒಂದು ನಾಟಕ ಮಾಡಿದ್ರೆ ಅಲ್ಲಿ ನಾಯಕ ಸಿಕ್ತು. ನಾಯಕನಾದ. ಅದಾದ್ಮೇಲೆ ಅಶೋಕ್ ಬಾಬು. ಸೊ ಎಷ್ಟು ಜನ ಡೈರೆಕ್ಟರ್ಗಳು ಬಂದರು, ಎಷ್ಟು ಜನ ನಟರುಗಳು ಅದ್ರಲ್ಲಿ ಇದ್ರು ಅನ್ನೋದಕ್ಕೆ. ಆಮೇಲೆ ಕಾಗೆ ಕುಣಿತ ನೀವು ಹೇಳಿದ್ದು ರಣಜಿತ್ ಕಪೂರ್ದು, ವೇಮು ಜೋಶಿ ಕನ್ನಡಕ್ಕೆ ಮಾಡಿದ್ರು ಅದನ್ನ. ಅದಾದ್ಮೇಲೆ ಚನ್ನಬಸವ ನಾಯಕ, ಆಮೇಲೆ ನಾಗೇಶ್ ಮಾಡಿದ್ದು ತಬರನಕ, ಅದ್ರಲ್ಲಿ ನಾನು ಆಕ್ಟ್ ಮಾಡಿದ್ದಾರೆ. ಆಮೇಲೆ ಡಬಲ್ ಕಾಸ್ಟ್ ಆಗಿತ್ತು. ನೀನು ಡೆಲ್ಲಿಗೆ ಹೋಗಿದ್ದೆ 3 ನಾಟಕಗಳ. ಹೌದು, ನೀರು ಬಂದಿರಲಿಲ್ಲ. ಆಮೇಲೆ ಅವಾಗ ಶೂಟಿಂಗ್ ಅವಾಗೆಲ್ಲ ಫುಲ್ ಬಿಸಿ ಆಗ್ಬಿಟ್ಟಾಯ್ತಾ. ಇವ್ನು ಯಾವಾಗ ಬರಲ್ಲ, ನಾನು ತಬರನ್ ರೋಲ್ ಮಾಡ್ತಾರೆ. ಉಡುಪಿನ ತಬರನ್ಕದಲ್ಲಿ ಕೊನೆಗೆ ಬರೋರು ನೋಡಕೋರೆ. ನಂದು ರಾಣಿದು ಥಿಯೇಟರ್ ಫಸ್ಟ್ ಎಂಟ್ರಿ ಆಗಿದ್ದು ತ್ರಿಶಂಕುನಲ್ಲಿ. ನಂದು ಎಂಟ್ರಿ ಆಗಿದ್ದೆ ಆಕಸ್ಮಿಕವಾಗಿ ನಂದು ಕೆಲಸ ಹೇಗೆ ಗೊತ್ತಾ ಕಾರಣ, ನಾನು ಪೂರ್ತಿ ಇದಕ್ಕೆ ಬಂದಿದ್ದು ಬೆನಕಕ್ಕೆ ಬಂದಿದ್ದು ನನಗೆ ಚಂದ್ರು ಗೋಪಿ ಅವರು ಸೇರ್ಕೊಂಡು ನನ್ನ ಕರ್ಕೊಂಡ್ ಬಂದಿದ್ದು ಬ್ಯಾಕ್ ಸ್ಟೇಜ್ಗೆ ಅಂತ. ಈ ಬ್ಯಾಕ್ ಸ್ಟೇಜ್ ಸ್ವಲ್ಪ ಮಾಡ್ಬೇಕು ಅಂದ್ರೆ ಉಜ್ಜಯಿನಿನಲ್ಲಿ ಕಾರಂತರದ್ದು ಇದು ಸಂಸ್ಕೃತ ನಾಟಕ ಅಭಿಜ್ಞಾನ ಶಾಕುಂತಲ ನಾಟಕ. ಅದ್ರಲ್ಲಿ ಶ್ರೀರಂಗರು, ಅದು ಸಂಸ್ಕೃತದಲ್ಲಿ ಸರಿ. ಅಲ್ಲಿ ಟ್ರೈನಲ್ಲಿ ಹೋಗ್ತಾ ಇದ್ವಿ, ನಾವು ಹೋಗಿದ್ದು ಬ್ಯಾಕ್ ಸ್ಟೇಜ್ಗೆ. ಅಲ್ಲೇನೋ ಇದು ಮಾಡ್ಬೇಕು, ಏನಾದ್ರು ತೊಗೊಂಡು ಹೋಗ್ತಿದ್ವಿ. ಆವಾಗ ಶ್ರೀರಂಗರು ಅಲ್ಲಿ ಒಂದು ಸೀನ್ ಕ್ರಿಯೇಟ್ ಆಯ್ತಲ್ಲ. ಮುಂಚೆ ಬರ್ದಿರೋದ್ರ ನನಗೆ ಬರ್ಣನ್ಗೆ ಪುರುಷಿಗೆ ಇದು ಯಾರು ಈ ಮೀನು ಹಿಡ್ಕೊಂಡು ಬರ್ತಾನಲ್ಲ, ಇದು ಆ ಮೀನೊಳಗಡೆ ಉಂಗುರ ಇರುತ್ತೆ, ಅದು ಲಂಚ ಆಗಿನ ಕಾಲದಲ್ಲೂ ಇತ್ತು ಅನ್ನೋದು ತೋರಿಸೋದಕ್ಕೆ ಅಲ್ಲೇ ಒಂದು ಸೀನ್ ಬರೆದ್ಬಿಟ್ರು. ನಮ್ಗೆ ಅಂದ್ರೆ ಶುಕ್ಲಾಂ ಬಿಟ್ರೆ ನೆಕ್ಸ್ಟ್ ಗೊತ್ತಿಲ್ಲ ನಮಗೆ. 3 ಜನದ ಒಂದು ಸೀನ್ ಆಯಿತು. ಆವಾಗ ರಿಹರ್ಸಲ್ ಮಾಡ್ಬೇಕಾರೆ ಬ್ಯಾಕ್ ಸ್ಟೇಜ್ ಮಾಡ್ತಿದ್ದೀರಾ? ಸರಿ, ನೀವು ಬ್ಯಾಕ್ ಸ್ಟೇಜು ಸರಿ. ನೋಡಿ, ಯಾವುದೇ ನಾಟಕ ಉಳಿಬೇಕು ಅಂದರೆ ಬ್ಯಾಕ್ ಸ್ಟೇಜ್ ಸ್ಟ್ರಾಂಗ್ ಆಗಿರ್ಬೇಕು. ನಮಗೆ ಆ್ಯಕ್ಟ್ ಮಾಡೋಕೆ ಅಂದರೆ ಭಯ. ಆ ಡೈಲಾಗ್ಗಳು ಮರೆತ್ಬಿಟ್ಟು ಪ್ಲೇ ಕೆಟ್ಟೋಗ್ಬಿಡುತ್ತಲ್ಲ, ಬ್ಯಾಕ್ ಸ್ಟೇಜಲ್ಲಿ ಖುಷಿ ಅಂಥದ್ರಲ್ಲಿ ಅವ್ರು ಹೇಳಿದ್ದು ನನಗೆ ಸ್ವಲ್ಪ ಇದಾಯಿತು. ಬ್ಯಾಕ್ ಸ್ಟೇಜ್ ಸ್ಟ್ರಾಂಗ್ ಮಾಡೋಣ ಟೀಮ್ಗೆ ಅಂತ. ಆವಾಗಿಂದ ತುಂಬ ತೊಡಗಿಸ್ಕೊಳ್ಳೋದು ಶುರು ಮಾಡಿ. ಆವಾಗ ಇವರು ಜರ್ರಿ ಬರೀ ತಬ್ಲಾ ಗಿಬ್ಲಾ ನುಡಿಸ್ತಿದ್ದವನು, ಅವನು ಗೋಪಿ, ರಂಗಣ್ಣಿ ಒಂದು ದಿವಸನೂ ಸ್ಟೇಜ್ ಮೇಲೆ ಬಂದಿಲ್ಲ. ಎಲ್ಲ ಬ್ಯಾಕ್ ಸ್ಟೇಜ್ನಲ್ಲಿ ಎಕ್ಸ್ಪರ್ಟ್ಗಳು. ಅವಾಗ ಇವನೇ ಲೀಡ್ರು ನಮಗೆ. ಸರಿ, ಅದಕ್ಕೆ ಅವಾಗ ಯಾಕೆ ಹೇಳ್ತೀನಿ ಅಂದರೆ, ಈ ಬ್ಯಾಕ್ ಸ್ಟೇಜ್ ಸ್ಟ್ರಾಂಗ್ ಆಗಿ ಇವತ್ತೂ ಉಳ್ಕೊಂಡಿರೋದು ಬೆನಕ ಯಾಕೆ ಅಂದರೆ ಸುಮಾರು ಟೀಮ್ಗಳನ್ನು ಅಷ್ಟೇ. ಬಟ್ ಬ್ಯಾಕ್ ಸ್ಟೇಜ್ ಸ್ಟ್ರಾಂಗ್ ಆಗಿರೋದ್ರಿಂದ ನಮ್ಮ ಅಸೋಸಿಯೇಷನ್ ಸ್ಟ್ರಾಂಗ್ ಆಗಿದೆ, ಆಕ್ಟರ್ಗಳು ಸ್ಟ್ರಾಂಗ್ ಆಗಿದ್ದಾರೆ. ಇವಾಗ ಯಾರು ಬರಲಿಲ್ವಾ ನೋಡಿ ನಾನು ಹೇಳ್ತೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. 50ನೇ ನಾಟಕ ಆಗುವಾಗ ನಿನ್ನ ಎಂಟ್ರಿ ಅಲ್ವಾ? ಸೊ ಅಲ್ಲಿಂದ ಬಯಲು ರಂಗಭೂಮಿ ಆದಮೇಲೆ ಕಲಾಕ್ಷೇತ್ರದಲ್ಲಿ ಶೋ ಇತ್ತು. ಅಲ್ಲಿ NR ಕಾಲೋನಿ ರಾಮ ಮಂದಿರದಲ್ಲಿ ರಿಹರ್ಸಲ್ ಆಗ್ತಿತ್ತು. ದತ್ತ ಅಂದ್ಬಿಟ್ಟು AS ಮೂರ್ತಿ ಅಳಿಯ, ನಮ್ಮ ಫ್ಯಾಮಿಲಿಗೆ ತುಂಬ ಕ್ಲೋಸ್ ಫ್ರೆಂಡು. ಅವರಮ್ಮ ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡೋರು. ಬಿಸಿಬೇಳೆ ಬಾತ್ ಮಾಡಿದಾರೆ ಕಣೆ,
ಬಾರೆ ಎಲ್ಲರಿಗೂ ಕೊಟ್ಬಿಟ್ಟು ಬರೋಣ ರಿಹರ್ಸಲ್ಗೆ ಸರಿ ಅವನ ಜೊತೆ ಹೋದೆ. ಎಲ್ಲರಿಗೂ ಬಿಸಿಬೇಳೆ ಬಾತ್ ಹಾಕ್ಕೊಟ್ಟಾಗ ಟಿ ಎಸ್ ರಂಗ ನಮ್ಮ ಮನೆಗೆ ಚೆನ್ನಾಗಿ ಗೊತ್ತಿತ್ತಲ್ಲ, ನೀನೇ ಇಲ್ಲಿ ಅಂತ ಕೇಳ್ದ. ಇವ್ರ ಜೊತೆ ಬಂದಿದ್ದಿ ಕಣ ದತ್ತನ ಜೊತೆ ಅಂತ ಅಂದಾಗ, ಬಾ ಆಶಾ ಇದ್ದಾಳಲ್ಲ ರೇವತಿ, ಅವಳಿಗೊಂಚೂರು ಹೆಲ್ಪ್ ಮಾಡು, ನಾಳೆ ಶೋ ಇದೆ ಅಂತಲ್ಲ. ಸರಿ, ಕಾಸ್ಟ್ಯೂಮ್ಗೆ ಎಷ್ಟು ನೀಟಾಗಿ ಮಾಡಿದ್ರು ಅಂದರೆ ಹ್ಯಾಂಗರ್ಗೆ ಹಾಕಿ ಹೆಸರು ಬರೆದು ನೀಟಾಗಿ ಹಾಕಿ ಇತ್ತು. ನಾನು ಹೋಗಿ ಕೇಳಿದೆ, ಇದು ಇವ್ರಿಗೆ ಅಂತ. ಎಷ್ಟು ನೀಟಾಗಿತ್ತಲ್ಲ, ತಗೊಂಡೋಗಿ ಆಶಂಗೆ ಖುಷಿ ಆಗೋಯ್ತು. ತುಂಬ ಚೆನ್ನಾಗಿ ಮಾಡ್ತೀಯಮ್ಮ, ಇನ್ನೇನು ನಾವು ಬರೋದು ಬೇಡ, ನೀನೇ ಮಾಡ್ಕೊಂಡು. ಇನ್ನು ಚಿಕ್ಕವಳಿಲ್ಲ, ನಂಗೆ ಗೊತ್ತಿಲ್ಲ ಅಂದರೆ ಇರು ಅಂತಂದ್ರು. ಕಾರನ್ ಬಂದ್ಬಿಟ್ಟು ಇಷ್ಟು ಆ್ಯಕ್ಟಿವಾಗಿ ಕೆಲಸ ಮಾಡ್ತಿದ್ಯಲ್ಲ, ನಿಂಗೆ ಹಾಡಕ್ಕೆ ಬರ್ತಾ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಭಜನೆ ಮಾಡ್ತೀನಿ, ಹಾಡು ಗೀಡ್ ಬರಲ್ಲ ನಮ್ಮಮ್ಮನ ಜೊತೆ ಶಿವಮೊಗ್ಗದಲ್ಲಿ ಅಂತ. 2 ಲೈನ್ ಹೇಳ್ಕೊಟ್ರು, ಹೇಳು ಅಂತ ಹೇಳಿದೆ. ಚೆನ್ನಾಗಿ ಆಡ್ತೀಯ, ಬಾ ನೀನು ಕೋರಸಲ್ಲಿರು ಅಂದ್ಬಿಟ್ಟು ಐವದನ್ನು ಕೋರಸ್ಸಿಗೆ ಇದು ಮಾಡಿಕೊಂಡ್ರು. ಆಮೇಲೆ ಜಸ್ಟ್ ಮಾಡರ್ನ್ ಮಾಡಬೇಕಾಗಿತ್ತಲ್ಲ, ಅದಕ್ಕೆ ಡ್ಯಾನ್ಸರ್ಸ್ ಬೇಕಿತ್ತು ಹುಡುಗಿರಲ್ಲಿ, ಯಾರ್ಯಾರು ಡ್ಯಾನ್ಸರ್ ಇದ್ದಾರೆ ಅಂದ್ಬಿಟ್ಟು. ರಂಗ ನೀನು ಡ್ಯಾನ್ಸ್ ಕಲ್ತಿದ್ಯಲ್ಲ, ಬಾರೆ ಅಲ್ಲಿಗೆ ಅಂತಂದ್ಬಿಟ್ಟು ಟಿ ಎಸ್ ರಂಗ ಬಂದು ಕರೆದ. ಸರಿ ಅಂದ್ಬಿಟ್ಟು ಅಲ್ಲಿ ಬಂದು ಜಸ್ಟ್ ಮಾಡರ್ನಲ್ಲಿ ಡ್ಯಾನ್ಸ್ ಅಪ್ಸರೆ ಡ್ಯಾನ್ಸ್ ಮಾಡಿದೆ. ನಿಂಗೆ ಡೈಲಾಗ್ ಹೇಳಕ್ಕೆ ಬರುತ್ತಾ ಅಂತ ಜಯಶ್ರೀ ಕೇಳಿದ್ರು. ಹೇಳ್ಕೊಟ್ರೆ ಹೇಳ್ತೀನಿ ಹಿಂದೆ. ಡೈಲಾಗ್ ಹೇಳ್ಕೊಟ್ಟೆ, ಬಲಿನೂ ಮಾಡು ಅಪ್ಸರೇನೂ ಮಾಡು ಅಂದ್ಬಿಟ್ಟು ಎಲ್ಲದಕ್ಕೂ ಇದು ಮಾಡೋದು. ಆಮೇಲೆ ಕಾಸ್ಟ್ಯೂಮು ನಾನೇ ಮಾಡಿದೆ. ಅಲ್ಲಿನ ನನ್ನ ವಾಯ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಹೌದು, ಆ್ಯಕ್ಚುಲಿ ಹೈವದನ ಹೇಗೆ ಅಲ್ಲಿ ಮಧ್ಯ ಬಂತು ಅಂತ ನನಗೆ, ಹೈವದನ ಈ ರಾಮಸ್ವಾಮಿ ಇಬ್ರಾಹಿಮನವರು ಅದನ್ನ ಪ್ರೊಡ್ಯೂಸ್ ಮಾಡೋಕ್ಕೆ 10,000 ರೂಪಾಯಿ ಕೊಟ್ಬಿಟ್ರು ಶಿವಮೊಗ್ಗ. ಆಗಿನ ಕಾಲದಲ್ಲಿ 10,000 ರೂಪಾಯಿ ಅಂದರೆ 10 ಲಕ್ಷದ ಥರ. ಏನು ಖುಷಿ ಆಗ್ಬಿಡುತ್ತೆ ನಮಗೆ. ತಕ್ಷಣ ಅದ್ರ ರಿಹರ್ಸಲ್ಲು ಅದು ಇದು, ಬೆಳಗ್ಗೆ ಸಾಯಂಕಾಲದವರೆಗೂ ರಿಹರ್ಸಲ್, ಅದು ಆ ಥರ ಎಲ್ಲ 2 ಡಬಲ್ ಕಾಸ್ಟಿಂಗ್ ಬೇರೆ. ಸೊ ಅದೆಲ್ಲ ಶುರುವಾಗ್ಬಿಡ್ತು. ಆ ಪೀರಿಯಡಲ್ಲಿ ಬೇರೆ ಯಾರ್ಯಾರನ್ನೋ ಕರೆದು ನಾವು ಡಿಸೈನ್ಗೆ ಸತ್ಯು ಬೇಕು, ಕಾಸ್ಟ್ಯೂಮ್ಗೆ ಇವ್ರು ರೇವತಿ ಮತ್ತು ಆಶಾ ಬೇಕು, ಆಮೇಲೆ ಡಿಸೈನ್ ಇದು ಮಾಡೋಕ್ಕೆ ಎಸ್ ಜಿ ವಾಸುದೇವ್ ಬೇಕು, ವಾಸುದೇವ್ ಅವರು ಇನ್ವಾಲ್ವ್ ಆಗಿದ್ರು ಅದಕ್ಕೆ. ಸೊ ಆ ಥರ ಹೈವದನಕ್ಕೆ ಒಂದು ಬೇರೆ ಆರ್ಟಿಸ್ಟಿಕ್ ಅಪ್ರೋಚ್ ಇದೆಯಲ್ಲ, ಒಂದು ನಾಟಕದಲ್ಲಿ ಈ ರೀತಿ ಎಲ್ಲ ಆರ್ಟಿಸ್ಟಿಕ್ ಅಪ್ರೋಚ್ಗಳು ಬರೋಕ್ಕೆ ಸಾಧ್ಯ ಅನ್ನೋದು ಶುರುವಾಗಿದ್ದಲ್ಲಿ. ಅದಾದಮೇಲೆ ಜಸ್ಟ್ ಮಾಡರ್ನ್ ಇತ್ಯಾದಿ ಇವರ ಎಂಟ್ರಿ ಆಗಿತ್ತು. ಬಟ್ ಇಲ್ಲಿ ಜಸ್ಟ್ ಮಾಡರ್ನ್ ಮಾಡಿದ್ರಿಂದ ರಂಗ ಸಂಪದಲ್ಲಿದ್ದ, ಏನೋ ನಿನ್ನ ತಂಗಿ ಅಲ್ಲೆಲ್ಲ ಅಷ್ಟು ಚೆನ್ನಾಗಿ ನಡ್ಕೊಂಡ್ ಮಾಡ್ತಾಳೆ, ಇಲ್ಲೂ ಕರ್ಕೊಂಬರೋ ಅಂತ ಹೇಳ್ಬಿಟ್ಟು ಅವಾಗ ತ್ರಿಶಂಕುಗೆ ಆಮೇಲೆ ಎಲ್ಲ ನಾಟಕಕ್ಕೂ ಅಲ್ಲಿ ಹೋಗಿ ಮಾಡಿದ್ಯಾ ಯಾತಿ ಎಲ್ಲ ಮಾಡಿದಾಗ. ಒಟ್ಟಿನಲ್ಲಿ ಫಸ್ಟ್ ಹೈವದನಾಗೆ ಬಂದಿದ್ದು, ಆಮೇಲೆ ರಂಗ ಸಂಪದಕ್ಕೆ ಹೋಗಿದ್ದು. ರಂಗ ಸಂಪದದಲ್ಲಿ ಆಕ್ಚುಲಿ ಭರಣ, ರಾಣಿ, ನಾವು 3 ಜನ ಬ್ಯಾಕ್ ಸ್ಟೇಜ್, 3 ಜನ ಅದರಲ್ಲಿ ಆಕ್ಟಿವ್ ಆಗು ಇದ್ವಿ, ಇಲ್ಲೂ ಇದ್ವಿ. ಅದು ಮಜಾ ಅಂದ್ರೆ ತ್ರಿಶಂಕು ಅಂತ ಇವ್ರು ಹೇಳಿದ್ರಲ್ಲ, ಅದ್ರಲ್ಲಿ ಫಸ್ಟ್ ಡ್ಯಾನ್ಸ್ ಮಾಡ್ತಿದ್ವಿ, ರಂಗೋಲಿ ನಾನು ರಂಗ ಮಾಡಿ ಬಿಟ್ಬಿಡ್ತಿದ್ವಿ. ಅವತ್ತಿನ ದಿವಸ 4 ಗಂಟೆಗೆ ಭಗವತಿ ಅಂತ ಅಂದ್ಬಿಟ್ಟು ಜಸ್ಟ್ ಮಾಡರ್ನಲ್ಲಿ ಮೇನ್ ರೋಲ್ ಮಾಡಿದ್ರಲ್ಲ, ಅವರಪ್ಪ ಸತ್ತೋದ್ರು 4:15. ಬಂದಿದ್ದೀವಿ, ಫೋನ್ ಬಂತು, ಹೊಟ್ಟೋದ್ಲು. ಶೋ ಆಗಬೇಕು, ಏನು ಮಾಡೋದು ಅಂತ ನಾಗೇಶ್ ಇಟ್ಕೊಂಡು, ನೀನು ಫುಲ್ ನೋಡಿದ್ದೆ ಅಲ್ವಾ, ನೀ ಮಾಡ್ತೀಯಾ ಅಂದರು. ಅವಾಗ ನಂತರ ಬ್ಲೌಸು ಇಲ್ಲ, ಏನೂ ಇಲ್ಲ, ಸೀರೆ ಇಟ್ಕೊಂಡು ಆಮೇಲೆ ಯಾರ ಜೊತೆನೋ ಗಾಡೀಲಿ ಹೋಗಿ ನಮ್ಮ ಅತ್ತಿಗೆ ಇದ್ಲು ರಮ್ಮ, ಅವಳು ಬ್ಲೌಸ್ ತೊಗೊಂಬಂದು ಅದನ್ನು ಹೊಲ್ಕೊಂಡು ಸೀರೆ ಉಟ್ಕೊಂಡು 3 ರೋಲು ನಾ ಮಾಡಿದೆ. ಖುಷಿಯಾಗ್ಬಿಟ್ರು CN ಸೀತಾರಾಮ್, ಏನು ಇಷ್ಟು ಚೆನ್ನಾಗಿ ಮಾಡ್ತೀಯಾ, 4:15ಗೆ 7:30 ಶೋಗೆ ಹೇಳ್ಬಿಟ್ಟು ಎಲ್ಲ ಡೈಲಾಗ್ ಹೇಳ್ಕೊಂಡು ಹಾಗೆ ಎಲ್ಲ ಆದಳು. ಆಗ ಎಲ್ಲಾನು ಒಟ್ಟಿಗೆ ನಡೀತಾ ಇತ್ತು. ಅಂದರೆ ಆಗ ಶುರುವಾದ ಬೆನಕ, ರಂಗ ಸಂಪದ, ನಟರಂಗ, ಇದು ನಾಟ್ಯ ದರ್ಪಣ, ಯಾರು ಏನೇ ಆದರೂ ಬ್ಯಾಕ್ ಸ್ಟೇಜಿಗೆ ಬೇಕು ಅಂದರೆ ನಾವೊಂದು ರೆಡಿ ಇರ್ತೀವಿ. ಸಿನಿಮಾನೂ ಅಷ್ಟೇ, ಎಲ್ಲ ಟ್ರೂಪಲ್ಲೂ ಮಾಡ್ತಾ ಇದ್ವಿ. ಅವ್ರದ್ದು ಮೃಷಿಕಟಿಗಾಗಿ ಡ್ಯಾನ್ಸ್ ಮಾಡೋರು ಯಾರು ಇಲ್ಲ. ಅವ್ರದ್ದು ಇದ್ರಲ್ಲಿ ಬರೀ ಡೈಲಾಗ್ ಓರಿಯೆಂಟೆಡ್. ಒಂದು 3-4 ದಿವಸ ಇದೆ ಅನ್ಬೇಕಾರೆ ಚಂದ್ರು ಡ್ಯಾನ್ಸ್ ಮಾಡೋದು, ಒಂದು ಫೈಟ್ ಮಾಡೋದು ಒಂದು ಸೀನ್ ಇದೆ, ಒಂದು ಡ್ಯಾನ್ಸಲ್ಲಿ ಮಾಡೋಣ ಅಂತ ಅನ್ಕೋತಾ ಇದ್ವಿ. ನಿಮ್ಮವ್ರು ಬೆನ್ಕಾದವ್ರನ್ನ ಬಂದ್ಬಿಡಿ ಅಂತ. ಏನು ಮಾಡಬೇಕು ಅಂತ ಅಲ್ಲೇ ಇದು ಸರಿ ಇವನೊಂದು ಹೇಳ್ಕೊಟ್ಟ, ಅವನೊಂದು ಹೇಳ್ಕೊಂಡು ನಮ್ಮ ಆಂಜಿನಪ್ಪ ಅವರೆಲ್ಲ ಇದ್ರು, ಒಳ್ಳೆ ಘಟಾನ್ಕಟಿಗಳು. ಅಲ್ಲೇ ಒಂದು ಸೀನ್ ಕ್ರಿಯೇಟ್ ಆಗಿ ಹಂಗೆ ನಾಟಕ ಜಾಸ್ತಿ ಕ್ಲಾಪ್ ತೊಗೊಂಡಿದ್ದು ನಮ್ಮನೇನೆ. ಸಮುದಾಯ ಶುರುವಾದಾಗ ಕೂಡ ನಾಟಕಗಳು ಮಾಡ್ತಾ ಇದ್ರೆ ನಾವೇ ಅದಕ್ಕೆ ನಾವು ಬ್ಯಾಕ್ ಸ್ಟೇಜ್. ಅದು ಕಲಾಗಂಗೋತ್ರಿ, ಸ್ಪಂದನ ಎಲ್ಲ ಟ್ರೂಪಲ್ಲೂ ಕೆಲಸ ಮಾಡಿದ್ವಿ. ಅದೇ ಥರನೇ ಶಂಕರ್ ನಾಗು ಅನಂತ್ ನಾಗು ಫಸ್ಟ್ ಕಮಿಟ್ಮೆಂಟ್ ನಮ್ದೇನೆ. ಬ್ಯಾಕ್ ಸ್ಟೇಜ್ ನೀವು ಅದಕ್ಕೆ ಸಂಕೇತ ಅಂತಾನೆ ಅದು ಫಸ್ಟ್ ಟಿಕೆಟ್ ನಮ್ಗೆ ಗೌರವ ಕೊಟ್ಟಿರೋದು ಅದೇ ತರನೇ. ಬೆನಕ ಸಂಕೇತ ಅಂತ ಇವತ್ತು
ಟಿಕೆಟ್ ಇದೆ, ನಂಜಪಾತ್ರ ಇದೆ ಟಿಕೆಟ್, ಅದು ₹2 ₹3 ಟಿಕೆಟ್ ಅದು. ಅಂಚುಮಲ್ಲಿಗೆ ಯಾಕೆಂದ್ರೆ ಬ್ಯಾಕ್ ಸ್ಟೇಜ್ ನಮ್ದು ಪಬ್ಲಿಸಿಟಿ, ಟಿಕೆಟ್ ಕೌಂಟ್ರು, ಬ್ಯಾಕ್ ಸ್ಟೇಜು, ಲೈಟಿಂಗು ಎಲ್ಲ ಬೆನಕಾನೆ, ಬರೀ ಆಕ್ಟಿಂಗ್ ಮಾತ್ರ ಅವ್ರದ್ದು. ಅದರಲ್ಲೂ ಏನು ರಮೇಶ್ ಭಟ್ ಅವರೆಲ್ಲ ನಮ್ಮವರೇ ಇದ್ದಿದ್ದಲ್ಲೇ. ಬಟ್ ಅವ್ರ ಫಸ್ಟ್ ಪ್ರೊಡಕ್ಷನ್ ಆದ್ರಿಂದ ಗ್ರಾಟಿಟ್ಯೂಡ್ ಹೆಂಗೆ ಕೊಡಬೇಕು, ರಾತ್ರಿ ಎಲ್ಲ ಹೋಗಿ ಪೋಸ್ಟರ್ಗಳು ಅಂಟಿಸಿದ್ವಿ ಒಂದೊಂದು ಕಡೆನೂ ಹೋಗಿ. ಬಟ್ ಶೋ ಆದ್ಮೇಲೆ ಒಳ್ಳೆ ಪಾರ್ಟಿ ಕೊಟ್ರು ಇದ್ರಲ್ಲೆಲ್ಲೋ ಅನಂತ್ ಸಾಂಗ್ ಮನೆ, ನಾವ್ ಮನೆಯಲ್ಲಿ ಬ್ಯಾಕ್ ಸ್ಟೇಜ್ ಎಲ್ಲ ಒಂಥರ ಬ್ಯಾಕ್ ಬೋನ್. ನಾವ್ ಆಟಿಟ್ಯೂಡ್ ಹೇಗಿದ್ರೆ ನಮ್ದೆಲ್ಲ ನಾಟಕ ನೋಡೋರಲ್ಲ, ನೋಡಿದ ತಕ್ಷಣ ಇನ್ನೊಂದು ನಾಟಕ ಯಾವುದು ಅಂತ ಅಲ್ಲೇ ಯೋಚನೆ ಮಾಡ್ತಾ ಇರೋದು. ನೆಕ್ಸ್ಟ್ ಒಂದು ನಾಟಕ ಮಾಡ್ತೀನಿ ಬಂದ್ಬಿಡ್ರಿ ಬ್ಯಾಕ್ ಸ್ಟೇಜ್. ನಂದೊಂದು ಲೆಟ್ರು ಕೂಡ ಇದೆ, ಅವರು ಇದು ಮಾಡಿದ್ದು ಇಂಥ ದಿವಸದಿಂದ ನಾವು ಶೂಟಿಂಗ್ ನಾನು ಮೈಸೂರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದೀವಿ, ನಿಮ್ಗೆ ಸಾಧ್ಯವಾದರೆ ಬನ್ನಿ, ಇಲ್ಲಾಂದರೆ ನಾನು ಬಂತಾಗ ಕಣ್ಣ ಮುಚ್ಚಾಲ ನಾಟಕ ಶುರು ಮಾಡ್ತಾ ಇದ್ದೀನಿ ನಾನು, ದಯವಿಟ್ಟು ಬನ್ನಿ ಅಂತ ನನಗೊಂದು ಲೆಟ್ರ್ ಕೊಟ್ಟಿದ್ದೆ. ಅದು ಒಳ್ಳೆ ಹ್ಯಾಂಡ್ ರಿಟನ್ನು, ಅದು ನಾನು ಇವ್ರಿಗೆ ಕೊಟ್ಟೆ ಸಂಕೇತನಲ್ಲಿ, ಇದು ಇದರಲ್ಲಿ ರಂಗಶಂಕರಲ್ಲಿ ರೆಕಾರ್ಡಲ್ಲಿ ಇರಲಿ ಅಂತ. ಅದು 1969-70ರಲ್ಲಿ ಪ್ರಾರಂಭವಾದದ್ದು ಬಯಲು ರಂಗಭೂಮಿ. ಅದರ ನಂತರ ಅಶೋಕ ಶಿವರುಷರು, ಅದರ ನಂತರ ಬೆನಕ. ಸೊ ಬೆನಕದ ಒಟ್ಟಾರೆ ಪಯಣ 1973ರ ಕೊನೆಯಲ್ಲಿ 74ರಿಂದ ಬೆನಕ ಇದಾಯಿತು. 1974ರಿಂದ 2024ಕ್ಕೆ ನಾವು 50ನೇ ವರ್ಷವನ್ನು ಆಚರಿಸ್ತಾ ಇದ್ದೇವೆ. ಜನವರಿ 29ಕ್ಕೆ ಅನ್ನೋ ಇದನ್ನು ಮತ್ತೆ ಹೇಳ್ತಾ, ಇದು 2006ರಲ್ಲಿ ಬೆನಕ ಒಂದು ಸ್ಮರಣ ಸಂಚಿಕೆಯನ್ನು ತಂದಿದೆ. ಬಿದರಳ್ಳಿ ವಾಸುದೇವ ಮೂರ್ತಿ ಇದನ್ನು ಮಾಡಿರೋದು, ಸಂಪಾದನೆ ಮಾಡಿದ್ದು. ಅದರಲ್ಲಿ ಕೆಲವು ಇವುಗಳನ್ನೆಲ್ಲ ವರ್ಕ್ ಮಾಡಿದ್ದೀವಿ. ಅದರಲ್ಲಿ ಆಗಿನ ಅಷ್ಟೊತ್ತಿಗೆ ನಾವು 35ರಿಂದ 36 ನಾಟಕಗಳನ್ನು, ಸುಮಾರು ಒಂದು 20-25 ಜನ ಡೈರೆಕ್ಟರ್ಗಳನ್ನು ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ವಿ. ಅಂದರೆ ನಟರಷ್ಟೇ ಅಲ್ಲದೆ ಯಾವ್ಯಾವ ನಾಟಕಗಳು ಮಾಡಿದ್ವಿ ಅದರದ್ದು ಅಷ್ಟು ಲಿಸ್ಟ್ ಹಾಕಿದ್ವಿ. 2006ಕ್ಕೆ 2023ಕ್ಕೆ ನಾವು 35 ಈಗ ನಮ್ಮದು ಒಂದು ಸುಮಾರು 45-50ರವರೆಗೆ ನಾಟಕಗಳಾಗಿದೆ, ಪ್ರೊಡಕ್ಷನ್ಗಳಾಗಿದೆ. ಹೊಸ ನಾಟಕಗಳೆಲ್ಲ ಸೇರ್ಕೊಂಡಿದೆ. ಮೇಜರ್ ನಾಟಕಗಳಂತೂ ಭಾಳಷ್ಟು ಬಂದಿದೆ. ಯಾಕೆಂದರೆ ಭಾಳಷ್ಟು ಜನ ಹೇಳ್ತಾ ಇದ್ದೆ, ಏನ್ರಿ ನೀವು ಯಾವಾಗಲೂ 50ನ 57 ಜೋಕುಮಾರ ಸ್ವಾಮಿ ಇದನ್ನು ಬಿಟ್ಟರೆ ಬೇರೆ ಏನು ಇಲ್ವೇ ಇಲ್ವಾ ಬೆನಕಾಗೆ ಅಂತ ಹೇಳೋರು. ಅವ್ರಿಗೆ ಗೊತ್ತಿಲ್ಲ ನಾವು ಬೇರೆ ಎಷ್ಟು ನಾಟಕಗಳನ್ನ ಮಾಡಿದ್ದೀವಿ. ನಿರ್ದೇಶಕರು ಅಷ್ಟೇ, ಒಬ್ಬರೊಬ್ಬರಿ ಕಾರಂತರದ್ದು ಒಂದೇ ಅಂತಲ್ಲ, ಬರ್ಣ ಇದ್ದಾನೆ ಅಂತಲ್ಲ, ಬೇರೆ ಬೇರೆ ನಾಗೇಶ್ ಆಗಲಿ, ಪ್ರೇಮಾಕಾರ ಅಂತೂ, ರಂಜಿತ್ ಕಪೂರ್, ಎಷ್ಟು ಜನ ಬಾಂಬೆಯಿಂದ ಬಂದರು, ನಮ್ದಾದ್ರೂ ಬೆನಕದ್ದು ಒಂದು 4-5 ನಾಟಕಗಳು ಇದನ್ನೇ ಮಾಡ್ತಾ ಇರ್ತಿರಲ್ಲ ಅಂತ ಹೇಳ್ತಾರೆ. ಆದ್ರೆ ಚರಿತ್ರೆಯಲ್ಲಿ ನಿಮ್ಗೆ ಗೊತ್ತಿರ್ಬೇಕು, ಲಂಚಾವತಾರ ಒಂದು ಕಂಪ್ನಿಗೆ ಒಂದೇ ನಾಟಕ, ಫುಲ್ ಅದನ್ನೇ ಸಿಂಧೂರ ಲಕ್ಷ್ಮಣ ಒಂದು ಕಂಪ್ನಿಗೆ ಒಂದೇ ನಾಟಕ, ಇಡೀ ಲೈಫ್ ಲಾಂಗ್ ಅವರು ಅದೇ ನಾಟಕ ಮಾಡ್ಕೊಂಡ್ ಬಂದಿರ್ತಾರೆ. ಎಷ್ಟೋ ಕಂಪ್ನಿಗಳಲ್ಲಿ ಈ ತರ ಒಂದೊಂದೇ ನಾಟಕಗಳು, ಯಾಕೆಂದ್ರೆ ಅಷ್ಟೊಂದು ಡಿಮಾಂಡ್ ಇರುತ್ತೆ. ಸಕ್ಸಸ್ ಬಂದಾಗ ಆಗುತ್ತೆ. ಹವ್ಯಾಸಿ ರಂಗಭೂಮಿಯಲ್ಲಿ ಈಗ ಆಸ್ ಇಟ್ ಈಸ್ ಅಂತಹ ಸಕ್ಸಸ್ ಅನ್ನು ಬಹಳ ಮೊದಲಿಂದ ಕಂಡುಕೊಂಡು ಬಂದಂತದ್ದು ಅದು ಕಾರಂತರಿಂದಾಗಿ. ಎಷ್ಟು ಜನರೇಷನ್ ಅಲ್ಲಿ 3 ಅಂತೂ 4ನೇ ಜನರೇಷನ್ ಅವರು ಆಮೇಲೆ ಮಾತಾಡ್ತಾರೆ ನೆಕ್ಸ್ಟ್ ಇದರಲ್ಲಿ ಅವ್ರಿಗೆ ಬಿಟ್ಟಿದ್ದದು ಅವ್ರು ಏನು ಹೇಳ್ಕೊತಾರೋ. ಬಟ್ ಅಲ್ಲಿ ಹೈವದನವನ್ನು ಅಂದಿನಿಂದ ಇಂದಿನವರೆಗೆ, ಅಂದರೆ ಆವಾಗ ಫಸ್ಟ್ 1973-24ರಲ್ಲಿ ಅವ್ರು ನಾಟಕ ಆದಾಗ ಅಲ್ಲಿದ್ದಂಥ ಹುಡುಗರು ಯಾರಿದ್ರು ರಮೇಶ್ ಭಟ್, ಎಡಕಲುಗುಡ್ಡ ಚಂದ್ರಶೇಖರ್, ವೈಶಾಲಿ ಕಾಸರವಳ್ಳಿ, ಸೌಮ್ಯ ಅಂತ ಹೋಗ್ಲಲ್ಲ, ಸೌಮ್ಯ ಅಲ್ಲಿ ಮಾಡಿದ್ದವರು. ರಂಗ, ನಮ್ಮ TS ರಂಗ. ಸೊ ಈ ಬ್ಯಾಚ್ ಇವರು 2 ಡಬಲ್ ಬ್ಯಾಚ್ ಮಾಡಿದ್ದು. ಅಂದಿನಿಂದ ಇಂದಿನವರೆಗೆ ಸುಮಾರು 523-550 ಎಷ್ಟು ಆಗಿದೆ ದಾಟಿದ್ದೀವಿ. ಸೊ ಅದನ್ನು ಲೆಕ್ಕ ಹಾಕಿದ್ರೆ ಒಂದು ಹವ್ಯಾಸಿ ರಂಗಭೂಮಿ ಒಂದು ನಾಟಕವನ್ನ ನಿರಂತರವಾಗಿ 4 ಜನರೇಷನ್ಗಳಲ್ಲಿ ಕಾರಂತರ ನಾಟಕವನ್ನಷ್ಟೇ ಅಲ್ಲ, ಕಾರ್ನಾಡರ ನಾಟಕವನ್ನು ಅಲ್ಲ, ಒಂದು ಹವ್ಯಾಸಿ ರಂಗಭೂಮಿಯ ನಾಟಕವನ್ನು ತಲುಪಿಸೋದಿದೆಯಲ್ಲ, ಅದು ಒಂದು ಜವಾಬ್ದಾರಿಯಿಂದ. ಆ ಜವಾಬ್ದಾರಿಯನ್ನು ಬೆನಕ ಚೆನ್ನಾಗಿ ಮಾಡಿ. ಆಮೇಲೆ ಅಷ್ಟೇ ಅಲ್ಲ, ಈಗ ಉದಾಹರಣೆಗೆ 50 ತಗೋಣ, ಅದರಲ್ಲಿ ವೈಶಾಲಿ 1, ವೈಶಾಲಿ 2 ಈ ತರ ಹಾಕಿದ್ರೆ ಒಂದು 10 ವೈಶಾಲಿಗಳು ಸಿಗ್ತಾರೆ ನಮಗೆ. ಅದೇ ತರ ಬೇರೆ ಬೇರೆ ಪಾತ್ರಗಳಲ್ಲೂ ಅಷ್ಟೇ, ಗೌಡ ಇರ್ಬೋದು, ಮತ್ತೊಂದು ಎಲ್ಲ ಎಷ್ಟು ಜನ ಒಂದೊಂದೇ ಒಂದು ವಿಷಯ ಬಿಟ್ಬಿಟ್ಟಿದ್ದಾರೆ.
ಇವತ್ತಿಗೂ ಹೌಸ್ಫುಲ್ ಹೋಗ್ತಾ ಇದೆ. ಅದೇ ಇವಾಗ ಅದೇ ವಿಷಯ ಕೇಳಕ್ ಬಂದೆ. ಇವಾಗ ಯಾವುದೇ ನಾಟಕನೂ ಒಂದು 10 ಶೋ 15 ಶೋ ಆದ್ಮೇಲೆ ಪ್ರೇಕ್ಷಕರು ಕೊರತೆ, ಪ್ರೇಕ್ಷಕರು ಸಿಗಲ್ಲ. ಹೌದು. ಆದ್ರೆ ನಮ್ಮಲ್ಲಿ ಆ ಕಾರಂತರ ಬಲನೋ ಅಲ್ವಾ ನಮ್ಮ ಆರ್ಟಿಸ್ಟ್ಗಳ ಬಲನೋ ಅಥವಾ ಬೆನಕ ಹೆಸರಿನ ಬಲನೋ ಗೊತ್ತಿಲ್ಲ. ಇವತ್ತೂ ಯಾವುದೇ ನಾಟಕ ಹಾಕೋರು ಇವತ್ತು ನಿಲ್ಲಿಸ್ಬಿಡೋಣಪ್ಪ ಅನ್ನೋ ಲೆವೆಲ್ಗೆ ಹೋಗೇ ಇಲ್ಲ. ಆ ಇದು ನಮ್ಮ ಆರ್ಟಿಸ್ಟ್ಗಳ ಕೊರತೆಯಿಂದ ಅದರಿಂದ ಕೆಲವೆಲ್ಲ ವಾಪಸ್ ಹೋಗಿರ್ಬೋದು. ಆದರೆ ಯಾರೋ ಕೇಳೋರು ಏನ್ರಿ 3 ನಾಟಕ ಬಿಟ್ರೆ ನಿಮ್ಗೆ ಇಲ್ವಾ ಅಂತ. 3 ನಾಟಕ ಬೇರೆ ಇವಾಗ ನಟರಂಗದ ಎಂತೆಂಥ ಒಳ್ಳೊಳ್ಳೆ ನಾಟಕ ಇದೆ. ಯಾಕೆ ನಾವು ಕಾಕನ್ ಕೋಟೆ ಆಗಲಿ ತೊಗಲಕ್ಕಾಗಲಿ ಇವಾಗ ನಾವು ಹೈವಂತ ಹೆಂಗೆ ಇವಾಗ ತಕ್ಷಣ ರಿಪೀಟ್ ಮಾಡಿದ್ವಿ. ವೈಶಾಲಿ ರಮೇಶ್ ಭಟ್ ಸುಂದರರಾಜ್ ಇಲ್ಲದೆ ಹೇಗೆ ಇವತ್ತು ನಾವು ಬದುಕಿದೆ. ನಾವು ಹೊಸಬ್ರನ್ನ ಮಾಡಿದ್ವಿ. ಅದೇ ಇದು ಒಡಲಾಗೆ ಇದು ಇವಳು ಇಲ್ಲದಿದ್ರೆ ಆಗಲ್ಲ ಅನ್ನೋ ಲೆವೆಲಲ್ಲಿ ಅದ್ರ ಇನ್ನೊಬ್ಬ ನಟಿನ ಹುಡುಕ್ಬೋದಾಯ್ತಲ್ವಾ. ಹುಡುಕ್ಬಿಟ್ಟು ಇವತ್ತೊಂದು ಒಳ್ಳೆ ನಾಟಕ ಮಾಡ್ಬೋದಾಯ್ತಲ್ಲ ಒಡಲಾಡನ್ನ. ಅದೇ ಥರ ನಟರಂಗದ್ದು ಎಷ್ಟೋ ನಾಟಕಗಳಿದೆ ಒಳ್ಳೊಳ್ಳೆ ಪಾಪ್ಯುಲರು. ಅವ್ರದ್ದು ಹ್ಯಾಮ್ಲೆಟ್ ಇದು ಕಾಕನ್ ಕೋಟೆ ಇರ್ಬೋದು, ಒಥೆಲೋ ಎಂತ ಒಳ್ಳೆ ತೊಗಲಕ್ಕಪ್ಪ. ಯಾತಕ್ಕೆ ಅಂದ್ರೆ ನಮ್ದು ಆರ್ಗನೈಸೇಷನ್ ಬೆನಕ ಬ್ಯಾಕ್ ಸ್ಟೇಜ್ ಇದೆರಡು ಸ್ಟ್ರಾಂಗ್ ಇರೋದ್ರಿಂದ ಇವತ್ತು ಯಾಕೆ ಜೀವಂತವಾಗಿರೋದು. ಅದಕ್ಕೆ ಅದೇ ನನ್ನ ಈ ವಿಷಯದಲ್ಲಿ ಹೇಳೋದಾದ್ರೆ ನಮ್ಮ ಬೆನಕ ಒಬ್ಬ ನಟನ ಮೇಲೆ ನಿಂತಿಲ್ಲ. ಆಮೇಲೆ ಕೆಲವು ಟ್ರೂಪ್ಗಳು ಕೆಲವು ನಟರುಗಳ ಮೇಲೆ ನಿಂತಿತ್ತು. ಈಗಲೂ ಆ ರೀತಿ ಕೆಲವು ಆದ್ರಿಂದ ಏನಾಗುತ್ತೆ, ನಟರ ಮೇಲೆ ನಿಂತಾಗ ನಟರ ಇದು ಮುಗಿದ ಕೂಡಲೇ ಅದು ನಿಂತೋಗ್ಬಿಡುತ್ತೆ. ಆದ್ರೆ ನಮ್ಮದು ಈ ಬೆನಕದ್ದು ಯಾವತ್ತೂ ನಟರ ಮೇಲೆ ನಿಂತಿಲ್ಲ. ಯಾವಾಗಲೂ ಹೇಳೋದೇನು ಅಂದ್ರೆ ನಟ ಹುಟ್ಕೋತಾ ಇರ್ತಾನೆ, ಅವ್ನು ಮತ್ತೆ ಮತ್ತೆ ಹುಟ್ಟುತ್ತಾ ಇರ್ತಾನೆ. ನೀವು ಅವನನ್ನೇ ಇದಾಗಬೇಕಾಗಿಲ್ಲ. ನಿಮಗೆ ನಾಟಕದ ಸತ್ವ ಇದೆಯಲ್ಲ ಅಥವಾ ನಾಟಕದ ಪ್ರಸ್ತುತತೆ ಇದೆಯಲ್ಲ ಅದೇ ಉಳಿಬೇಕು ಅಂತ. ಅದು ಇವತ್ತಿಗೂ ಉಳಿತಿದೆ. ಈಗ ಸತ್ತವ್ರನ್ನೆರಡು ಇವತ್ತು ಯಾರೇ ನೋಡ್ಲಿ 115 ಶೋ ನೋಡಿದವ್ರು ಇದ್ದಾರೆ. ರೆಡ್ಡಿ ಅಂತ ಒಬ್ಬ ಅವನು ಪ್ರತಿ ಸಾಲ ಡೈಲಾಗ್ ಯಾರೋ ಮಿಸ್ ಮಾಡಿದ್ರೆ ನೆಕ್ಸ್ಟ್ ಡೇ ಫೋನು ಇಂಥವ್ರು ಡೈಲಾಗ್ ಮಿಸ್ ಮಾಡಿದ್ರು ಅಂತ ಎಲ್ಲ ಡೈಲಾಗು ಬಾಯ್ಗೆ ಬರುತ್ತೆ. ಅಂದ್ರೆ ಒಂದು ಜನರೇಷನ್ ಟು ಜನರೇಷನ್ಗೆ ಹೋಗುವಾಗ ಕೆಲವು ನಾಟಕಗಳು ಅದರ ಪ್ರಸ್ತುತತೆಯಿಂದ ಉಳ್ಕೊಳ್ಳುತ್ತೆ, ಕೆಲವು ಅದರ ವಿಜುವಲ್ ಇದಕ್ಕೆ ಅಬ್ಬಾ ಚೆನ್ನಾಗಿದೆ ನಾಟಕ ಅನ್ನೋದಕ್ಕೆ ಉಳಿಯುತ್ತೆ. ಆಮೇಲೆ ಕಾರಂತರ ವಿನ್ಯಾಸವನ್ನು, ಕಾರಂತರ ರಂಗ ಸಂಗೀತವನ್ನು, ಕಾರಂತರ ನಿರ್ದೇಶನವನ್ನು ಸರ್ಪಾಸ್ ಮಾಡಿರುವಂಥ ಯಾವುದೇ ನಾಟಕ ಇದುವರೆಗೂ ಬಂದಿಲ್ಲ ಅನ್ನೋದನ್ನು ನಾವಿಲ್ಲಿ ಒಪ್ಕೊಳ್ಳೇಬೇಕು. ಕಾರಣ ಯಾಕೆ ಅಂದರೆ ಆ ಥರ ಬಂದಿದ್ದರೆ ನಾನು ಎಲ್ಲ ನಿರ್ದೇಶಕರುಗಳನ್ನು ಒಟ್ಟಾರೆಯಾಗಿ ಯೋಚನೆ ಮಾಡಿದೆ. ಕನ್ನಡ ರಂಗಭೂಮಿಯ ಒಂದು ಉಚ್ಛ್ರಾಯ ಸ್ಥಿತಿ 1970ರಲ್ಲಿ ಪ್ರಾರಂಭ ಆಯಿತು. 80, 90 ನಂತರ 2000, 2010, 2020, 2030, 2030ಕ್ಕೆ ಬರ್ತಾ ಇದ್ದೀವಿ. 2020 ದಾಟಿದ್ದೀವಿ. ಕಾರಂತರನ್ನು ಮೀರಿಸಿದಂಥ ಒಂದು ನಾಟಕದ ಒಟ್ಟಾರೆ ಸ್ವರೂಪ, ಒಂದು ಮ್ಯಾಜಿಕ್ ಅಂತ ಏನು ಕ್ರಿಯೇಟ್ ಮಾಡುತ್ತೋ ಅದು ಇನ್ನೂ ಬಂದಿಲ್ಲ. ಟೋಟಲ್ ಥಿಯೇಟರ್ ಅಂತ ಅನ್ನುವಂಥ ಇದು ಇಲ್ಲ. ಕಾರಂತರ ಸ್ಥಾನಕ್ಕೆ ಇನ್ನು ಯಾರು ಬಂದಿಲ್ಲ ಅಂತ ಹೇಳ್ಬೋದು. ಹಾಡುಗಳು ಅಷ್ಟು ಯಾಕೆ ಫೇಮಸ್ ಎಲ್ಲರೂ ಕಾರಂತರ ಛಾಯೆಯಲ್ಲಿ ನಾಟಕ ಮಾಡ್ತಾ ಇದ್ದಾರೆ. ಕಾಣಿಸುತ್ತೆ ನಮಗೆ ಎಷ್ಟೋ ಸಲ ಕಾರಂತರ ಕಾಣಿಸ್ತಾರಲ್ಲ, ಇಲ್ಲಿ ಅಯ್ಯೋ ಇಲ್ಲಿದಾರಲ್ಲ ಅಂತ ಕಾಣಿಸ್ತಾ ಇದೆ. ಇವನ್ ಆರ್ಗನೈಸೇಷನ್ ಲೆವೆಲ್ನಲ್ಲೂ ಯಾರೋ ಒಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ. ಆರ್ಗನೈಸೇಷನ್ ಲೆವೆಲ್ ಅಲ್ಲಿ ಬೇಕಾದ ಜನ ಚೇಂಜ್ ಆಗ್ತಾರೆ. ಇವಾಗ ನಾಗಾಭರಣ ಇದ್ದಾನೆ, ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ, ಖಂಡಿತ ಇನ್ನೊಬ್ರು ಹುಟ್ಕೋತಾರೆ, ಇನ್ನೊಬ್ರು ನಡೆಸ್ಕೊಂಡು ಹೋಗ್ತಾರೆ. ಅದೇನು ಗೊತ್ತಿಲ್ಲ. ನಮ್ಮ ಟ್ರೂಪಲ್ಲಿ ಮಾತ್ರ ಒಂದು 7-8 ಜನ ಆರ್ಗನೈಸರ್ಸ್ ಅವರೇ ಸುಮ್ಮನೆ ಬ್ಯಾಂಕ್ ಲೆಕ್ಕಕ್ಕೋಸ್ಕರ ಸೆಕ್ರೆಟರಿ ಅಷ್ಟಿರ್ಬೇಕು. ಆರ್ಗನೈಸಿಂಗ್ ಲೆವೆಲ್ ಇವಾಗ ನಾಗಾಭರಣ ಎಷ್ಟೋ ಶೋದಂದು ಇರಲ್ಲ, ನಾಟಕ ನಡೆದಿಲ್ಲೇನೋ, ನಡೆದಿದೆ ಅಲ್ವಾ ಮೇನ್ ರೋಲು. ಆಮೇಲೆ ಒಂದ್ಸಲ ಇವೊಂದೊಂದು ಎಕ್ಸ್ಪೀರಿಯನ್ಸ್ ನನಗಂತೂ ಡೆಲ್ಲಿನಲ್ಲಿ ಒಂದು ಅವಾರ್ಡ್ ಡಿಸ್ಟ್ರಿಬ್ಯೂಷನ್. ರಂಗ ಏನ್ ಮಾಡಿದಾನೆ, ಯಾವಾಗ ಹಳೆ ಏರ್ಪೋರ್ಟ್, ಇವಾಗಿನ ಹಳೆ ಏರ್ಪೋರ್ಟ್ ಅದು ಕಾಯ್ತಾ ಇದ್ದಾನೆ. ಇವನೇನ್ ಮಾಡ್ದ, ಅದೇನೋ ಲೆಕ್ಕಾಚಾರ, ಡೆಲ್ಲಿಯಿಂದ ಹೈದರಾಬಾದ್ಗೂ ಮುಂಚೆ ಬರುತ್ತೆ, ಇದರಿಂದ ಹೋದ್ರೆ ಲೇಟ್ ಆಗಿ ಬರುತ್ತೆ ಏನೋ ಲೆಕ್ಕ ಹಾಕೊಂಡು ಹೈದರಾಬಾದ್ಗೋ ಎಲ್ಲ ಹೋಗಿದ್ದಾನೆ. ಫ್ಲೈಟ್ ಬಂದಿಲ್ಲ, ಬೆಂಗಳೂರಿಗೆ ಬರೋದು. ಅದಕ್ಕೆ ಬ್ಯಾಕ್ ಸ್ಟೇಜ್ ಅವರೇ ಒಬ್ರು ರಿಹರ್ಸಲ್ ಬರೋದ್ರಿಂದ MN ವಿಜಯೇಂದ್ರ ಅಲ್ಲ, ನಾಟಕ 7:30 ಆಗ್ಬಿಟ್ಟಿದೆ, ಜನ ಓ ಅಂತ ಕಿರ್ಚಾಡ್ತಾರೆ. ಯಾತಕ್ಕೆ ಅಂದ್ರೆ ಎಷ್ಟೋ ಜನ ಅದು ಬೇರೆ ಬೇರೆ ಊರಿಂದ ಎಲ್ಲ ಬಂದಿರೋರು ನೈಟ್ ಬಸ್ ಬುಕ್ ಮಾಡ್ಕೊಂಡು ವಾಪಸ್ ಹೋಗೋರಿದ್ದಾರೆ. ಧಾರವಾಡದಿಂದ, ಮೈಸೂರಿಂದ, ಎಲ್ಲ ಕಡೆಯಿಂದನೂ ಬರೋರು ಇಲ್ಲಿ. ಬೆಳಗ್ಗೆ ಬಂದ್ಬಿಟ್ಟು ಬೆಳಗ್ಗೆ ಹೊರಟ್ಬಿಟ್ಟು ಇಲ್ಲಿ ಬರೋರು, ರಾತ್ರಿ ಮುಗಿಸ್ಕೊಂಡು ರಾತ್ರಿ 10:30, 11 ಗಂಟೆ ಬಸ್ ಹಿಡ್ಕೊಂಡು ವಾಪಸ್ ಹೋಗೋರು ಅಂಥವ್ರು ತುಂಬ ಜನ ಇರ್ತಾರಲ್ಲಿ.
ಇವತ್ತು ಆವಾಗಿನ ಕಾಲದಲ್ಲಿ ಅದು ನಡೀತಾ ಇತ್ತು. ಇವನು ಬರೋದು ಲೇಟ್ ಆದರೆ 7:30 ಆಯಿತು, 7:30 ತನಕ ವೆಯ್ಟ್ ಮಾಡಿದ್ವಿ. ಹೊರಗಡೆ ಸಿಕ್ಕಾಬಿಡೆ ಗಲಾಟೆ, ನಾಟಕ ಶುರು ಮಾಡಿಲ್ಲ ಅಂತ. ವಿಜೇಂದ್ರಂಗೆ ಏನೋ ಗೊತ್ತಾಯ್ತು, ಇವನು ಅಲ್ಲಿ ಹಿಡಿದ್ಯಾನೆ ಅನ್ನೋದು ಗೊತ್ತಾಯ್ತು. ಅಲ್ಲಿ ಏರ್ಪೋರ್ಟಿಂದ ಬರಬೇಕಲ್ಲ, 8-8:30 ಆಗ್ಬಿಟ್ರೆ ಮುಗಿಯೋದು ಯಾವಾಗ? 2 ಗಂಟೆ ನಾಟಕ. ಕೊನೆಯಲ್ಲಿ ಆ ವಿಜೇಂದ್ರನ್ ಕಳಿಸಿದ್ವಿ, ಅವ್ನು ಡೈಲಾಗ್ ಬರಲ್ಲ. ಅವರು ರೆಗ್ಯುಲರ್ ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ತಿದ್ದವರು ರೆಗ್ಯುಲರ್ ರಿಹರ್ಸಲ್ ಬರ್ತಾ ಇದ್ದು ಎಲ್ಲಾ ಪಾತ್ರಗಳನ್ನು ಯಾರು ಪ್ರಾಕ್ಸಿ ಮಾಡ್ತಾ ಇದ್ದು. ಹೌದು. ಆ ಶಿವಾನಂದ್ ಇದು ನೀನ್ ಸುಮ್ನೆ ಬಾ, ಅವ್ರದ್ದು ಡೈಲಾಗು ಇವ್ರದ್ದು ಡೈಲಾಗ್ ಹೇಳ್ಕೊಂಡು ಹೆಂಗೆಲ್ಲ ಅಂದ್ರೆ ಅವ್ರಿಗೆ ಬ್ಯಾಕಪ್ ಅವ್ರದ್ದು ಗುಬ್ಬಿ ಕಂಪ್ನಿಲಿ ಎಲ್ಲಾ ತರ ಎಕ್ಸ್ಪೀರಿಯನ್ಸ್ ಇತ್ತು. ಮಜಾ ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಆಗೋಯ್ತು. ನಾನು ಇಂಟರ್ವಲ್ ನನ್ನ ಎಂಟ್ರಿ ಆಯ್ತು, ಬಂದೆ ಒಳಗಡೆಗೆ. ಇವರು ರಾಮಕೃಷ್ಣ ನೋಡಿ ಇವ್ರಿಗೆ ಮೇಕಪ್ ನನ್ನ ಮೇಕಪ್ ಮಾಡಿ ನಾನು ಅವ್ನು ಕೇಳ್ತಾ ಇದ್ದೀನಿ, ಮೇಕಪ್ ಮಾಡ್ಕೋತ ನೀನೇನ್ ಮಾಡಿದೆ, ಹಿಂಗ್ ಮಾಡ್ತೀಯಾ ಏನ್ ಮಾಡ್ತೀಯ ಅಂತ ರೆಡಿ ಗೊತ್ತೇ ಆಗಿಲ್ಲ ಅಂತ ಹೋಗಿ ನಾಟಕ ಮಾಡಿದ್ದು. ಅಲ್ಲ, ಯಾರಿಗೂ ಗೊತ್ತಾಗ್ಲಿಲ್ಲ ಸೆಕೆಂಡ್ ಹಾಫ್ ಅಲ್ಲಿ ಚೇಂಜ್ ಆಗಿದ್ದಾನೆ ಅಂತ. ಅಲ್ಲ, ಯಾಕೆ ಹೇಳಿದೆ ಅಂದ್ರೆ ಆ ಬದ್ಧತೆ ಇದೆಯಲ್ಲ ನಮ್ಗೆ, ಆ ತರದ್ದು ಬೇಕಾದ ಕೆಲ್ಸಗಳಾಗ್ಬಿಡಿದೆ. ನಾನಂತೂ ಒಂದ್ಸಲ ದಿವಾನ್ ಕೃಷ್ಣಾಚಾರ್ಯಗೆ ಜೋಡಿ ಶಾಲ್ ಬೇಕು ಅವ್ರಿಗೆ. ಆ ಕೊನೆ ವಾಕ್ಯಾರ್ಥ ಬೇಕು ಅಂತ. ಅಲ್ಲಿ ಎಲ್ಲಿ ಸಿಗುತ್ತೆ? ನಾವು ಕೊಡ್ಬೇಕು ಅಂದ್ರೆ ಆಗಿನ ಕಾಲದಲ್ಲೇ 200-300 ರೂಪಾಯಿ, 200-300 ರೂಪಾಯಿ ಒಂದು ಶೋ ಖರ್ಚು ಅವಾಗೆಲ್ಲ. ಸರಿ, ಪ್ರಭಾತ್ನವ್ರಿಗೆ ಹೇಳಿದ್ರೆ ಅವರು ಒಂದೇ ಕಂಡೀಷನು, ಬೇರೆ ಯಾರು ಯೂಸ್ ಮಾಡೋಗಿಲ್ಲ, ಅಯ್ಯರ್ ಮಾತ್ರ ಯೂಸ್ ಮಾಡಬೇಕು, ತಿರ್ಗಾ ಮಾಡ್ಕೊಂಡು ತಂದು ಕೊಟ್ಬಿಡ್ಬೇಕು, ಅವತ್ತೇ ನೈಟ್ ತಂದು ಕೊಟ್ಬಿಡ್ಬೇಕು ಅಂತ. ಒಂದ್ಸಲ ಹೋಗಿದ್ದೀನಿ, ಅಲ್ಲಿ ಇನ್ನೇನು ನಾಟಕ ಶುರು ಆಗ್ಬೇಕು, ಶಾಲೆ ಮಾಡಿಸ್ಬಿಟ್ಟಿದ್ರು ಅವರು, ಮನೆ ಹೋಗ್ತಾರೆ. ಅಂದರೆ ಅವ್ರ ಮನೇಲಿ ಬೀರು ಫುಲ್ಲು ಜೋಡಿ ಶಾಲ್ಗಳೇ, ಒಳ್ಳೆ ಎಂಬ್ರಾಯ್ಡ್ರಿ. ಆಗಿನ ಕಾಲದಲ್ಲಿ ಈಗ ಸಿಗುತ್ತೆ ಬಿಡಿ, ಹಾಗೆಲ್ಲ ಗೋಪಿನಾಥ್ ದಾಸರದ್ದು ಹರಕತೆ ಅವ್ರದ್ದೆಲ್ಲ ಸಿಗೋದಲ್ಲ. ರನ್ನಿಂಗ್ನಲ್ಲಿ ಹೋಗಿ ವಾಪಸ್ ಬಂದಲ್ಲಿಗೆ ಏದುಸ್ರು ಬರ್ತಾ ಇದೆ ನನಗೆ. ಯಾಕಂದರೆ ಸೀನಲ್ಲೇ ಅದು ಇಲ್ಲ ಅಂದರೆ ಅಯ್ಯರ್ ಆಗುತ್ತಲ್ಲ, ನೋ ಕಾಂಪ್ರಮೈಸ್. ಅಯ್ಯರು, ಜಯಶ್ರೀ ಅವರೆಲ್ಲ ಅವ್ರದ್ದು ಸ್ಟೇಜಲ್ಲಿ ಅದೇನು ಬೇಕೋ ಅವ್ರಿಗೆ ಅದು ಇರಬೇಕಷ್ಟೇ, ಬದ್ಧತೆ ಅವ್ರದ್ದು. ಅದು ಅಂದರೆ ಅದು ಇದ್ರೇ ಅವ್ರದ್ದೊಂದು ಕಳೆ ಕಟ್ಟೋದು ಅಂತ. ಸರಿ, ಅದೆಲ್ಲ ತಂದು ಕೊಟ್ಟು ಈ ಥರದ್ದೆಲ್ಲ ವರ್ಕ್ ಆಗಿರೋದು ಇದೆಯಲ್ಲ, ಅದು ಹೇಳಕ್ ಈ ಥರದ ಓವರ್ ನೈಟ್ ಡಿಸಿಷನ್ಸು, ರಾತ್ರೋರಾತ್ರಿ ಟ್ರಾವೆಲಿಂಗಲ್ಲಿ ಹೋಗ್ತಾ ನಾಟಕಗಳನ್ನ ರೆಡಿ ಮಾಡ್ಕೊಂಡು ನಾಟಕ ಮಾಡಿದ್ದು, ಇವೆಲ್ಲ ನಮ್ಮ ಬೆನಕದ ಅನುಭವದಲ್ಲಿ ಒಬ್ಬೊಬ್ರಿಗೂ ಅವ್ರವ್ರದ್ದೇ ಆದಂಥ ಹ್ಯಾಮ್ಲೆಟ್ ಅಂತ ಕಾಣುತ್ತಲ್ಲ. ನೀನು ಯಾವ ರೋಲ್ ಅದಕ್ಕೆ? ಅಮ್ಮ ಹ್ಯಾಮ್ಲೆಟ್, ಅಮ್ಮನ ತಾಯಿ ರೋಲ್. ನನಗೆ 3 ತಿಂಗಳು ಮಗು, ಶಿವಮೊಗ್ಗದಲ್ಲಿದ್ದೆ. ಸಿಂಗ್ ಫೋನ್ ಮಾಡ್ದ, ಬೆಳಗಾಮಲ್ಲಿ ನಾಟಕ ಇದೆ ಕಣೆ, ಫೆಸ್ಟಿವಲ್ ನಡೀತಿದ್ದೆ, ಬರಬೇಕು ಅಂತ. ಅಲ್ಲಿಂದ ಹೊರಟು ಬಂದರೆ ರಿಹರ್ಸಲ್ ಇಲ್ಲ, ಏನೂ ಇಲ್ಲ, ಸ್ಕ್ರಿಪ್ಟ್ ಕೊಟ್ಟರು, ನೋಡ್ಕೊಂಡು ಎಲ್ಲ ಮಾಡ್ಕೊಂಡ್ಬಂದೆ. ಆಮೇಲೆ ಅಲ್ಲಿ ಬಂದರೆ ಅವನು ಬಂದ, ಶ್ರೀನಿವಾಸ್ ಪ್ರಭು, ಯಾರು ತಾಯಿ ಮಾಡ್ತಾ ಇರೋದು ಅಂದ. ರಾಣಿ ಮಾಡ್ತೀಳಿ ಅಂದರೆ ತಾಯಿಗೆ ನಮಸ್ಕಾರ ಅಂತ ಹೊಟ್ಟೆ ಹೋದ. ರಿಹರ್ಸಲ್ಲೂ ಮಾಡಿಸ್ಲಿಲ್ಲ, ಏನು ಮಾಡಿಸ್ಲಿಲ್ಲ. ಎಲ್ಲ ಬಂದಪ್ಪ, ನಾ ಚಿಕ್ಕ ಮಗುನ ಕಟ್ಕೊಂಡ್ಬಂದಿದ್ದೀನಿ, ನಂಗೆ ಅಳು ಅಂದರೆ ಅಳು. ಪಾಪ ತುಂಬ ಹೆಲ್ಪ್ ಮಾಡಿದ್ರಂದ್ರೆ ವೆಂಕಟೇಶ್, ಶಿವಮೊಗ್ಗ ವೆಂಕಟೇಶ್. ಅವ್ರು ಎಲ್ಲ ಸೀನಲ್ಲೂ ನಾನು ಇದೀನಿ ಕಣಮ್ಮ, ನೀನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತೀನಿ, ನೀ ಡೈಲಾಗ್ ಹೇಳಿದ್ದಕ್ಕೆಲ್ಲ ಹೇಳ್ತಿದ್ಯಲ್ಲ, ಅದೊಂದು ಸೀನಲ್ಲಿ ನಾನು ಇರಲ್ಲ, ನಿನ್ನ ಕಳಿಸ್ಬಿಡ್ತೀನಿ ಅಂತ. ಎಷ್ಟು ಹತ್ತಿದ್ದೀನಿ ಅಂದರೆ ದೊಡ್ಡ ನಾಟಕ, ಎಷ್ಟು ದೊಡ್ಡ ರೋಲು. ಅಲ್ಲಿ ಮೇಕಪ್ ಮಾಡ್ತಾ ಇದ್ದಾರೆ ರಾಮಣ್ಣ, ಇವರು ಯಾಕ ಮಾಡ್ತಿದ್ದೆ, ಎಲ್ಲ ಚೆನ್ನಾಗಾಗೋದು, ಸುಮ್ಮನೆ ಇರು ಅಂತ. ಕಾರಂತೂ ಹೇಳಿದೆ, ನೋಡಿ ನಿಮ್ಮ ಮಾನ ಉಳಿಸ್ಬೇಕು, ನೀವು ನನಗೆ ಸಹಾಯ ಮಾಡಬೇಕು. ಕಾರಂತೂ ಬೈದೆ, ಏನಾರ ತಪ್ಪಾಯ್ತು ಅಂದ್ರೆ ಅದು ನಿಮ್ಗಾಗಿದ್ದು, ನಿಮ್ಮ ಶಿಷ್ಯಳಾಗಿ ಬಂದಿದ್ದೀನಿ ಅಂತ ಚೆನ್ನಾಗಿ ಬೈದ್ಬಿಟ್ಟೆ ಕಾರಂತ. ಅಲ್ಲ, ಅವರು ಬಂದಿಲ್ಲ, ರಿಹರ್ಸಲ್ ಮಾಡಿಸಿಲ್ಲ, ಅಯ್ಯಪ್ಪ ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ಆಮೇಲೆ ಅಲ್ಲಿ ನಮ್ಮ ಅಮ್ಮಂಗೆ ಕೊಟ್ಬಿಟ್ಟು ಪಾಪ ಎಲ್ಲ ಕಡೆಗೆ ಕರ್ಕೊಂಡೋದ್ರು. ಇದು ನೋಡಮ್ಮ, ಕತ್ಲಿನಲ್ಲಿ ಕೂರಿಸ್ಬಿಟ್ಟು ಬಂದ್ಬಿಡ್ತೀನಿ, ಡೈಲಾಗ್ ಮಾತಾಡ್ಕೊಂಡ್ಬಿಟ್ಟು. ಸರಿ, ಎಲ್ಲ ಮಾಡಿ ಮುಗಿಸ್ಬಿಟ್ಟು ಬಂದ್ಬಿಟ್ಟು ಊಟನೂ ಬೇಡ, ತಿಂಡಿನೂ ಬೇಡ, ಅಷ್ಟು ಹತ್ಕೊಂಡು ಕೂತಿದ್ದೆ. ಏನೂ ಹೇಳಿಲ್ಲ ಶ್ರೀನಿವಾಸ್ ಪ್ರಭು. ಇವರು ಪಾಪ ಅಶೋಕ್ ಬದ್ಲನ್ ತುಂಬ ಚೆನ್ನಾಗಿ ಮಾಡಿದೆಮ್ಮ ಅಂದರು. ಇವರು ಇದಕ್ಕೆ ಹೋಗಿದ್ರು, ಶಂಕರಾಚಾರ್ಯಕ್ಕೆ, ಆದಿಶಂಕರ ಶೂಟಿಂಗ್ ಹೋದಾಗ ಇವ್ರ ಹತ್ರ ಹೇಳ್ಕೊಂಡಿದ್ದಾರೆ, ನೀನು ಹೆಂಡತಿ ತುಂಬ ಚೆನ್ನಾಗಿ ಮಾಡಿದ್ಲು, ಆ ತಾಯಿ ಫೀಲಿಂಗ್ ಕೊಟ್ಟಿದ್ದು 5 ಜನ ಮಾಡಿದ್ದಲ್ಲಿ ನೀನು ಹೆಂಡತಿ ಒಬ್ಬಳೇ ಅಂತ. ಅವ್ರು ಅಲ್ಲಿಂದ ಲೆಟ್ರು ಬರೆದ್ರು, ಹಿಂಗೆ ಹೇಳಿದ್ರು ಅಂತ. ನಾನು ಮುಂದೆ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ಏನೂ ಹೇಳಿಲ್ಲ.
ಅಷ್ಟು ಹತ್ತಿದ್ದೀನಿ ಅಷ್ಟು ಆದರೆ ನಮ್ಮಲ್ಲಿ ಬೆನಕದಲ್ಲಿ ಶ್ರೀನಿವಾಸ್ ಪ್ರಭು ಕೂಡ ಆ್ಯಕ್ಟ್ ಮಾಡಿದ್ದ. ಹ್ಯಾಮ್ಲೆಟ್ ನಟರ ಇವನು ನಮ್ಮ ಅಶೋಕ್ ಬಾದರ್ ಜೊತೆ ಹ್ಯಾಮ್ಲೆಟ್ ಡೈರೆಕ್ಟ್ ಮಾಡಿದ್ದ. ನಮ್ಮ ಟ್ರೂಪು ಇಟ್ ಇಸ್ ಎ ಡೆಮೊಕ್ರೆಟಿಕ್ ಟ್ರೂಪ್ ಅಂತ. ಇಲ್ಲಿ ಕೆಲವು ಕಡೆ ಏನಾಗುತ್ತೆ, ಒಬ್ಬರೇ ಅದರ ನಾಯಕರು ಮತ್ತು ಒಬ್ಬರೇ ಡೈರೆಕ್ಟರ್ ಅದರ, ಇದು ಒಂದೇ ನಾಟಕ ಈ ಥರದ್ದೆಲ್ಲ ಇದೆ. ಹಂಗಲ್ಲ ನಮ್ಮದಲ್ಲಿ ನಿರಂತರವಾಗಿ ಹೊಸ ನಾಟಕಗಳು ನಂಗೆ ಹೈದರಾಬಾದ್ ಇದಕ್ಕೆ ಹೋದಾಗ ದಾವಣಗೆರೆಗೆ ಹೋದಾಗ ಗೌಡಿತ್ತಿ ಬರ್ಲಿಲ್ಲ, ವೈಶಾಲಿ ಬರಲ್ಲ ಅಂದ್ಬಿಟ್ಲು. ಬಸ್ಸಲ್ಲಿ ಹೋಗ್ತಾ ಕೊಟ್ರು ನೀ ಮಾಡು ಗೌಡಿತ್ತಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಗೌಡಿತ್ತಿ ಮಾಡಿದೆ. ಯಾಕಂದ್ರೆ ಈ ಬಸ್ಸಿ ಮಾಡ್ತಾ ಇದ್ದೆ ಅಲ್ಲ, ಡೈಲಾಗ್ ಗೊತ್ತಿತ್ತು, ಮಾಡ್ಬಿಟ್ಟು ಬಂದೆ. ಇವ್ರು ತುಂಬಾ ಚೆನ್ನಾಗಿ ಮಾಡಿದೆ ಎಲ್ಲ ಹೊಗಳಿದ್ರು. ಇಲ್ಲಿ ಯಾರು ಬೇರೆಯವ್ರ ಹೊಗಳಿದ್ರು, ಶ್ರೀನಿವಾಸ್ ಪ್ರಭು ಏನು ಹೇಗೆ ಪ್ರತಿಯೊಂದು ನಾಟಕವೂ ಕೂಡ ಈ ರೀತಿಯ ಎಲ್ಲ ಇವುಗಳಲ್ಲಿ ಒಂದು ಹೊಸ ರೂಪ ತಗೊಳ್ಳುತ್ತೆ, ಹೊಸ ವ್ಯಕ್ತಿ ಬರ್ತಾರೆ ಅಥವಾ ಹೊಸ ಅನುಭವ ಕೊಡ್ತಾ ಹೋಗುತ್ತೆ. ನಮ್ಮ ಅಂದರೆ ಇವತ್ತು ಕೂತಿದ್ದೀವಿ ನಾವು ಇಲ್ಲಿ, ಸಾಕಷ್ಟು ಜನ ಹೊಸ ಅಲೆ ಬಂದ್ಬಿಟ್ಟಿದೆ. 4ನೇ ಜನ್ರೇಷನ್ ಅಂತ ಹೇಳಿದಾಗ ಎಷ್ಟು ಜನ ಬಂದಿದ್ದಾರೆ ಈಗಾಗಲೇ ನಟರು ಅನ್ನೋದನ್ನು ಯೋಚನೆ ಮಾಡಿದ್ರೆ ಸುಮಾರು 2,000-2,500 ನಟರುಗಳ ಇದಿದೆ, ಪಟ್ಟಿ ಇದೆ. ಅಂದರೆ ಅಷ್ಟು ಜನ ಆ್ಯಕ್ಟರ್ಗಳು ನಮ್ಮ ಬೆನಕದಲ್ಲಿ ಒಂದಲ್ಲ ಯಾರು ಒಬ್ಬರನ್ನ ಭೇಟಿ ಮಾಡಿದ್ರೆ, ಸರ್ ನಾನು ನಿಮ್ಮ ಬೆನಕದಲ್ಲಿದ್ದೆ ಸರ್, ನಮಗೆ ಆಯ್ತು ಅದು ಕೊರಗಜ್ಜನ್ ರೋಲ್ ಮಾಡ್ತಾ ಇದ್ದಾನಂತೆ. ಇವರು ಬರತ್ತು ನನಗೆ ನಿನ್ನೆ ಸಿಗ್ಬಿಟ್ಟು ಸರ್ ಬದ್ರಿನಾಥ್ ಸರ್ ನೀವು ಮರ್ತು ಬಿಟ್ಟಿದ್ದೀರಾ ಫುಲ್ ನಂಗೆ ಹೇಳ್ತಾ ಇದ್ದಾರೆ. ಅಂದರೆ ಹೇಗಾಗಿದೆ ಅಂತಂದ್ರೆ ಇಟ್ ಈಸ್ ಅ ಟ್ರೈನಿಂಗ್ ಸ್ಕೂಲ್ ಇದ್ದಾಗ ಬೆನಕ ನೆನ್ಪಿಟ್ಕೊಂಡು ತುಂಬಾ ಮಾತಾಡಿ, ಇಲ್ಲ ಬಾ ಸರ್ ಹಿಂಗೆ ಮಾಡಿದಿರಿ ಸರ್, ಇದಕ್ಕೆ ಇದು ಮಾಡಿದಿರಿ ಅಲ್ಲ ಇದನ್ನೇ ನಾವು ಎತ್ಕೊಂಡಿದ್ವಿ. ಪರ್ಫಾರ್ಮೆನ್ಸ್ನ ಹೇಗೆ ಎತ್ಕೊಂಡಿದ್ರೆ ಆ 40 ಜನ ಮಕ್ಕಳು ಈಗ ಮೊನ್ನೆ ನಾಟಕ ಮಾಡಿದ್ದು ಬೊಮ್ಮನಹಳ್ಳಿಯ ಕಿಂದರಿ ಜೋಗಿಗೆ. ಸೊ 40 ಜನ ಮಕ್ಕಳು ಅಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದರೆ ಅದರ ಹಿಂದೆ ಒಂದು ದೊಡ್ಡ ಲೆಗಸಿ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಬೆನಕಕ್ಕೆ ಒಂದು ದೊಡ್ಡ ಲೆಗಸಿ ಇದೆ, ಪರಂಪರೆಯನ್ನು ಇದನ್ನು ನಾವು ಹೇಗೆ ಎತ್ಕೊಂಡು ಹೋಗಬೇಕು ಅನ್ನೋದು ಬಹಳ ಮುಖ್ಯವಾಗಿ ಗೊತ್ತಾಗಬೇಕು. ಸೊ ಅದಕ್ಕೋಸ್ಕರ ಈಗ ನಾವು 70ರ ದಶಕ ಹೇಳಿದ್ವಿ, 80ರ ದಶಕ ಹೇಳಿದ್ವಿ. ಅದರಲ್ಲಿ ಏನಾದರೂ ಯಾವುದಾದ್ರು ನೀವು ಹೇಳೋ ಅಂಥದ್ದು ಏನಾದ್ರು ಪಾಯಿಂಟ್ ಇದ್ದರೆ 90 ಅಥವಾ 2000ವರೆಗೂ ನಾವೊಂದು ರೀತಿ ನಾವೇ ಇದು ಮಾಡ್ತಿದ್ವಿ, ಈಗಲೂ ಮಾಡ್ತಾಯಿದ್ದೀವಿ, ಇಲ್ಲ ಅಂತಲ್ಲ. ಈಗಲೂ ನೀವು ಸ್ಟೇಜ್ ನೋಡ್ಕೊತಾ ಇರ್ತೀಯ, ಅವ್ನು ಈಗಲೂ ಮೇಕಪ್ ಅವನು ಇದೆ. ಬೆನಕದ ಯಾವುದೇ ಶೋ ಆಗಿರಲಿ ರಾಮಣ್ಣ ಮೇಕಪ್ ಇಲ್ಲದೆ ಆಗೋದೇ ಇಲ್ಲ. ಅದು ಅವನ ಬದ್ಧತೆ, ಅವನ ಕಮಿಟ್ಮೆಂಟು ಅಲ್ವಾ. ಹಾಗೆಯೇ ಎಷ್ಟೋ ಸಲ ನಮ್ಮ ಬಿಳಿರಾಮ್ ಕೃಷ್ಣಗೆ ಓವರ್ ನೈಟ್ ಸತ್ತೋದ್ರೊಳಗೆ ಯಾರೋ ಬರಲಿಲ್ಲ, ಹಿರೇ ಸ್ವಾಮಿಗಳು ಬರಪ್ಪ ಇವನು ಬಾಪ ನನ್ನಪ್ಪ ಅಂತ ಹೇಳ್ಕೊಂಡು ಮಾಡ್ತಿರ್ತೀವಿ. ಮೂರ್ತಿಗೂ ಕೂಡ ದಯವಿಟ್ಟು ಮತ್ತೆ ನೀವು ಹಾರ್ಮೋನಿಯಂ ಇದ್ರಲ್ಲಂತೂ ನಮ್ಗೆ ಹಯೋಧನ ಆಗಿರಲಿ, ಶಿವಕುಮಾರ ಸ್ವಾಮಿ ಆಗಿರಲಿ, ಗೋಕುಲ ನಿರ್ಗಮನ ಆಗಿರಲಿ, ನಾವು ಇದುವರೆಗೂ ನಾಗೇಶನ್ ಬಿಟ್ಟು ಮಾಡೇ ಇಲ್ಲ. ನಾನು ಚಕ್ಕರ್ ಹೊಡೆದಿಲ್ಲ. ಹೌದು, ಚಕ್ಕರ್ ಹೊಡೆದಿಲ್ಲ. ಇವತ್ತಿಗೂ ಬೆನಕ ನಾಟಕಗಳೆಲ್ಲ ಯಾಕೆ ಉಳಿದಿದೆ ಅಂದ್ರೆ ಆ ಕಾರನ್ ಸ್ಟೈಲ್ ಯಾರು ಮಾಡಕ್ಕಾಗಿಲ್ಲ. ಇವ್ರು ಹೇಳಿದ್ರಲ್ಲ ಲಂಚಾವತಾರ ಅದೊಂದೇ ಮಾಡ್ತಾ ಇದ್ರು ಅಂತ, ಆ ಥರ ಸ್ಟೈಲ್ ಇರೋದ್ರಿಂದ ಮತ್ತೆ 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 ಜನ ಬರ್ತಿದ್ದಾರೆ. ಇವಾಗ 4ನೇ ಜನ್ರೇಷನ್ ಮಾಡ್ತಿರೋ 5ನೇ ಜನ್ರೇಷನ್ ಮಾಡ್ತೀವೋ ಆ ಸ್ಟೈಲ್ ಯಾರೂ ಮಾಡೋಕ್ಕಾಗಿಲ್ಲ. ಅದೇನೆ ಈಗಲೂ ಕಾಸ್ಟ್ಯೂಮ್ ಫೈನಲೈಸೇಷನ್ ಏನಾದ್ರು ಆಗಬೇಕು ನಮ್ಮ ಇದರಲ್ಲಿ ಅಂದರೆ ರಾಣಿನೇ ಕೇಳೋದು. ಅಂದರೆ ಒಟ್ಟಾರೆಯಾಗಿ ನಮ್ಮ ಗಮನವಿಲ್ಲದೆ ಏನೂ ಆಗಬಾರ್ದು ಮತ್ತು ಎಲ್ಲೂ ಅದು ಡಿವಿಯೇಟ್ ಆಗಬಾರ್ದು, ಅದು ಒಂಥರ ಫ್ರೀಲಾನ್ಸ್ ಥರ ಎಲ್ಲೆಲ್ಲೋ ಹೋಗಬಾರ್ದು ಅನ್ನೋದು ಅದರ ಮೂಲ ಉದ್ದೇಶ. ಸೊ ಬೆನಕ ಇವತ್ತೇನಾದರೂ ತನ್ನ ಶಿಸ್ತನ್ನು, ಅಂದರೆ ರಂಗಶಿಸ್ತು ಅಂತ ಏನು ಕರಿತೇವೆ, ರಂಗಶಿಸ್ತನ್ನು ಊರ್ಜಿತಗೊಳಿಸಿ ಈ 5 ದಶಕಗಳಲ್ಲಿ ಕನ್ನಡ ರಂಗಭೂಮಿಗೆ ಒಂದು ಅದ್ಭುತವಾದ ಕೊಡುಗೆಯನ್ನು ಕೇವಲ ನಾಟಕ, ನಟ, ನಿರ್ದೇಶಕ ಅಥವಾ ರಂಗ ಪ್ರಯೋಗ ಇವುಗಳಷ್ಟೇ ಅಲ್ಲದೆ ಪ್ರೇಕ್ಷಕರ ಒಂದು ದೊಡ್ಡ ಸಮುದಾಯವನ್ನು ಸೃಷ್ಟಿ ಮಾಡಿ. ಆಶೀರ್ವಾದ ಚೆನ್ನಾಗಿದೆ ಬೆನಕಗೆ. ಇಲ್ಲಿ ಒಂದು ಬಹಳ ಮುಖ್ಯವಾದ ಅಂಶ ಅಂತಂದರೆ ಕಾರಂತರ ಪ್ರಯೋಗಶೀಲತೆಯ ತಾಜಾತನವನ್ನು ಉಳಿಸ್ಕೊಂಡು ಬಂದಿದೆ. ಖಂಡಿತ ಆ ತಾಜಾತನ ಇವತ್ತೂ ಇದೆ ನಿಮ್ಮ ನಾಟಕಗಳಲ್ಲಿ, ಪ್ರದರ್ಶನಗಳಲ್ಲಿ. ಅದನ್ನೇ ಕರೆಕ್ಟ್, ಕ್ಯಾರಿಂಗ್ ದಟ್. ಅದರಲ್ಲಿ ಕಲ್ಪನಾಗಿ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಗೊತ್ತಾ, ಕಲ್ಪನಾ ಅದೇನೇ ಹೇಳಿ ಕಾರಂತರ ಸ್ಟೈಲ್ ಇದು ಹಿಂಗೆ ಇರಬೇಕು ಅನ್ನುವಂತಹ ಒಂದು ಹಿಡಿತವನ್ನು ಆಕೆ ಸಾಧಿಸಿದ್ದಾಳೆ. ಅದರಿಂದಾಗಿ ರಂಗ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಪನಾ ಮಾಡಿರುವಂತಹ ಕೊಡುಗೆ ಇದೆಯಲ್ಲ, ಅದು ಬಹಳ ಅಪಾರವಾದದ್ದು. ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಅವಳು ಅಷ್ಟು ಜನ ಟ್ರೈನ್ ಮಾಡ್ತಾಳೆ. ಪ್ರತಿ ಸಲ ಒಂದು ಹೊಸ ಸಿಂಗರ್ಗಳು ಬರ್ತಾರೆ, ಅವ್ರನ್ನ ಟ್ರೈನ್ ಮಾಡ್ತಾಳೆ. ಇನ್ನೊಂದು ಸಲ ಈ 3 ಶೋ ಆದಮೇಲೆ ಮತ್ತೆ ಇನ್ನೊಂದು 3 ಜನ ಹೊಸಬ್ರು ಬರ್ತಾರೆ, ಮತ್ತೆ ಅವಳು ಟ್ರೈನ್ ಮಾಡ್ತಾರೆ. ಸೊ ನಾವು ರಂಗ ಸಂಗೀತದ ಜೊತೆಯಲ್ಲೇ ಕಾರಂತರ ಸಂಗೀತದ ಜೊತೆಯಲ್ಲೇ ಬೆಳೀತಾ ಇರೋದು, ಅದನ್ನು ಬಿಟ್ಟು ಬೆನಕ ಇಲ್ಲ.
ಅದಕ್ಕೆ ನಾವು ಬೆನಕ ಸಂಗೀತ. ಬ್ಯಾಂಡ್ ಅಂತ ಒಂದು ಶುರು ಮಾಡಿದ್ದೀವಿ. ಮೊನ್ನೆ ರೀಸೆಂಟಾಗಿ ಆಯ್ತಲ್ಲ ಶೋ. ಉದ್ದೇಶ ಏನು ಅಂದರೆ ಬೆನಕ ಬ್ಯಾಂಡ್ ಅಂತ ಒಂದು ಬೇರೆ ರೀತಿಯಲ್ಲಿ ರಂಗಸಂಗೀತ, ಕಾರಂತರ ರಂಗಸಂಗೀತ. ಚಿರಂಜೀವಿ ಸಿಂಗ್ ಯಾವಾಗಲೂ ಹೇಳೋರು ಅದು ರವೀಂದ್ರ ಸಂಗೀತ ಅಂತ ನೀವು ಕಲ್ಕತ್ತಾದಲ್ಲಿ ಹೇಗೆ ಕರಿತೀರಿ ರವೀಂದ್ರ ಸಂಗೀತ ಅಂತ, ಆ ರೀತಿ ಇಲ್ಲಿ ಕರ್ನಾಟಕದಲ್ಲಿ ಕಾರಂತ ಸಂಗೀತ ಅಂತ ಕರೀತಾರೆ. ಆ ಕಾರಂತ ಸಂಗೀತ ಆಗುವ ಹಾಗೆ ನೀವು ಕೆಲಸ ಮಾಡಬೇಕು ಅಂತ ನನಗೆ ಹೇಳಿದರು ಎಲ್ಲರಿದ್ರಿಗೆ ಒಂದು. ಸೊ ಆ ಕಾರಂತ ಸಂಗೀತವನ್ನು ಉಳಿಸಿಕೊಳ್ಳುವಂಥ ಕೆಲಸದಲ್ಲಿ ಬೆನಕ ಬ್ಯಾಂಡ್ ಈಗ ಕೆಲಸ ಶುರು ಮಾಡಿದೆ. ಸೊ ಈಗಾಗಲೇ ಒಂದು ಶೋ ಮಾಡಿದ್ದೀವಿ, ಇನ್ನೊಂದು 5-6 ಶೋ ಲೈನಪ್ ಆಗಿದೆ. ಸೊ ಆ ಹುಡುಗರು ಕೂಡ ನಿಧಾನವಾಗಿ ಬೆನಕ ಅಂದರೆ ಹೊಸ ಜನ್ರೇಷನ್, ಅದು ಪೂರ್ತಿಯಾಗಿ ಹೊಸ ಜನ್ರೇಷನ್. ಅದು ಕಾರಂತರಿಂದ ನೇರವಾಗಿ ಕಲ್ತಂಥವ್ರಲ್ಲ ಹುಡುಗರು. ಕಾರಂತರ ನೋಡಿರ್ತಾರೋ ನೋಡೇ ಇಲ್ಲ. ನೋಡೇ ಇಲ್ಲ. ನೋಡ್ತಾ ಇರಲ್ಲ. ಈಗ 3ನೇ 4ನೇ ಜನರೇಷನ್ ಅವರೇ ಕಾರಂತ ನೋಡಿಲ್ಲ. ನಾನ್ ನೋಡಿಲ್ಲ. ಹೌದಾ? ಕಾರಂತರ ನೇರವಾಗಿ ನಿಮಗೆ ನಮ್ಗೆ ಮಾತಾಡ್ದಂಗೆ ನಾನು ಮಾತಾಡಿಲ್ಲ. ನಾಗಭರಣ ಒಂದ್ಸಲ ಎಲ್ಲ ಕರ್ಕೊಂಡು ಹೋಗಿದ್ದ, ಒಂದೇನೋ ಫಂಕ್ಷನ್ ನಡೀತಾ ಇತ್ತು, ಅಲ್ಲಿ ಹಿಂಗ್ ನೋಡ್ತಾ ಇದ್ರೆ ನಾವು ಹಿಂಗ್ ಕೂತಿದ್ವಿ ಹೊತ್ತು. ಹಾಗಾದ್ರೆ ನಾವೇ ಪುಣ್ಯವಂತರು, ಕಾರಂತ ಜೊತೆ ಚೆನ್ನಾಗಿ ಜಗಳಗಳು ಆಡಿರೋದು. ಜಗಳ ಆಡಿರೋದ ಜಗಳ ಹೇಳು, ಹೈದರಾಬಾದ್ ಜಗಳ ಹೇಳು. ಹೈದರಾಬಾದ್ ಜಗಳ. ಹೈದರಾಬಾದಲ್ಲಿ ದೊಡ್ಡ ಜಗಳ ಆಗೋಯ್ತು. ಯಾಕಂದ್ರೆ ಆಕ್ಟರ್ಗಳು ಶ್ರೇಷ್ಠನೋ ಬ್ಯಾಕ್ ಸ್ಟೇಜ್ ಶ್ರೇಷ್ಠನೋ ಅಂತ ದೊಡ್ಡ ಗಲಾಟೆ ಆಯ್ತು. ಎಲ್ಲ ಫುಲ್ ನೈಟ್ ನಡೆದಿರೋದು. ಆರ್ಟಿಸ್ಟ್ ಅನ್ಬಿಟ್ಟು. ನಾನು ಯಾವ ಬ್ಯಾಕ್ ಸ್ಟೇಜ್ ಇಲ್ಲದೆ ಇದ್ರು ಪರವಾಗಿಲ್ಲ, ನನ್ನ ಆರ್ಟಿಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಡೇ ಶೋ ಇದೆ, 50 ಇದೆ ನೆಕ್ಸ್ಟ್ ಡೇ. ಸರಿ ಬರ್ಣ ಬಂದ, ಯಾರು ಬ್ಯಾಕ್ ಸ್ಟೇಜ್ ಮಾಡೋದು ಬೇಡ ಹೋಗಂತ. ಸರಿ ಫುಲ್ ರಾತ್ರಿ ನಡೆದಿದ್ದು ಗಲಾಟೆ, ಮತ್ತಿನಲ್ಲಿ ನಡೆದಿರುವಂಥ ಗಲಾಟೆ ಇದು. ಸರಿ ನಮಗೆ ಹೆಂಗಪ್ಪ ಮಾಡ್ತಾರೆ ಅಂತ ಎಲ್ಲ ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆ ಆಕ್ಟರ್ಗಳಿಗೆ ಎಲ್ಲಿ ಪ್ಲಾಟ್ಫಾರ್ಮ್ ಎಲ್ಲಿ ರ್ಯಾಂಪ್ ಆಗಿ ನಾವು ಆಕ್ಟ್ ಮಾಡ್ತಾ ಇದೀವಿ, ನಾವೇ ಆಕ್ಟ್ ಮಾಡ್ತೀವಿ. ಟ್ರಿಕ್ ಮಾಡಿದ್ವಿ. ಏನಂದ್ರೆ ಬೆಳಗ್ಗೆ 10 ಕರೀತಾರೆ ಅವರೆಲ್ಲಾನು. 10 ಮಾರ್ನಿಂಗ್ ಶೋ ಇತ್ತು ಅಲ್ಲಿ ಪಕ್ಕದಲ್ಲಿ NT ರಾಮರಾವ್ ಒಂದು ಥಿಯೇಟರ್ ನಡೀತಾ ಇತ್ತು, 3 ಥಿಯೇಟರ್ ಇತ್ತು. ಸೊ ಎಲ್ಲರೂ ಸಿನಿಮಾ ಹೋಗೋಣ ಅಂತ 10 ಹೊಟ್ಟೋಗ್ಬಿಡ್ವಿ. ಅಲ್ಲಿ ಇದ್ದ ಕರೆಯೋದವರು ಇದ್ರ ಮುಂದೇನೋ ಹೇಳ್ತಾರೆ, ಇರೋದೇ ಇಲ್ಲ ನಾವು ಅಷ್ಟೇ ಅಲ್ಲಿ. ಆಮೇಲೆ ಹುಡುಕ್ತಾರೆ ಒಬ್ಬರು ಎಲ್ಲಿ ರ್ಯಾಂಪ್ ಹಾಕ್ಬೇಕು, ಎಲ್ಲಿ ಪ್ಲಾಟ್ಫಾರ್ಮ್ ಏನು ಗೊತ್ತಿಲ್ಲ. ನಾವೆಲ್ಲ ಆಗ್ತಾ ಇದ್ವಿ, ಬಂದು ಆಕ್ಟ್ ಮಾಡ್ತಾ ಇದ್ವಿ. ಎಲ್ಲ ಹುಡ್ಕೊಂಡು ಬಂದ್ರು ಥಿಯೇಟರ್ ನಲ್ಲಿ ಮಜಾ ಇತ್ತು. ಹೈದರಾಬಾದ್ ಥಿಯೇಟರ್ಲಿ ಚಾರ್ಜ್ ಬಿಟ್ಕೊಂಡು ಅವತ್ತು 4 ಗಂಟೆ ತನಕ ಸಾಲ್ವ್ ಆಗಿರಲಿಲ್ಲ ಪ್ರಾಬ್ಲಮ್. 7-6 ಗಂಟೆ ಹೇಳಿದ್ರಿ ಆಕ್ಟರ್ ತಾನೇ ಇಂಪಾರ್ಟೆಂಟ್ ಮಾಡಿಸ್ಕೊಳ್ಳಿ. ಆಮೇಲೆ ಒಪ್ಕೊಂಡ್ರು. ಆಮೇಲೆ ಎಷ್ಟು ಚೇಂಜ್ ಮಾಡಿದ್ರು ಅವರು ಅಂದ್ರೆ, ನಮ್ಮನ್ನ ನಾಟಕ ಮುಗಿದು ಕೂಡಲೇ ಕೂತ್ಕೊಳ್ಳಿ ಎಲ್ಲರೂ ನೀವು ಹೋಗಿ ಅನ್ನೋರು. ಎಲ್ಲ ಆಕ್ಟರ್ಗಳನ್ನ ಬ್ಯಾಕ್ ಸ್ಟೇಜ್ ಇದೆಲ್ಲ ಸ್ಟೇಜ್ ಎಲ್ಲ ರಿಮೂವ್ ಮಾಡಿ ಎಲ್ಲಾನು ಹಚ್ಚಿ ಬಸ್ ಯಾಕಂದ್ರೆ ಬಸ್ ಇಮಿಡಿಯೇಟ್ ಬಸ್ ನಾವು ಟ್ರಂಕ್ ಮೇಲೆ ಮಾಡ್ತಿದ್ವಿ. ಅದೊಂದು ಭಾರ ಎತ್ಸೋದ್ರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ, ಮರ್ಕೇರಲ್ಲಿ ಒಂದು ಶೋ ಇತ್ತು. ಅಯ್ಯರು ಅವರೆಲ್ಲ ಸತ್ತವ್ರನ್ನಲ್ಲೂ ನಾಟಕ ಇದು ಮಾಡೋಕು. ಈ ಬ್ಯಾಕ್ ಸ್ಟೇಜ್ನವರೆಲ್ಲ ಎಲ್ಲ ನಮ್ದು ನಾಟಕದ ಲಗೇಜ್ ಇಡ್ಸೋಕೆ ನಮ್ಗೇನಿಲ್ಲ. ಎಲ್ಲ ಪರ್ಸನಲ್ ಲೇಡೀಸ್ ಗೊತ್ತಲ್ಲ, ಒಂದೊಂದಿದ್ರೆ 3-4 ಫ್ರೆಂಡ್ಗಳು ಎಲ್ಲ ಗಲಾಟೆ. ಹೇಳ್ರೆ ಅವ್ರ ಪರ್ಸನಲ್ ಲಗೇಜ್ ನಾವು ತೊಗೊಂಡು ಅವ್ರ ರೂಮ್ ತನಕ ಇಡ್ಬೇಕು. ಈ ನಾಟಕದ ದೊಡ್ಡ ಗಲಾಟೆ ಶುರು ಆಯ್ತು. ಸರಿ ಒಂದು ಕೆಲಸ ಮಾಡೋಣ, ಯಾರ್ಯಾರು ಇಳಿತಾರೋ ಅವ್ರಿಗೆಲ್ಲ ಒಂದೊಂದು ಲಗೇಜ್ ಅಂತೂ ಇಳಿಸ್ಬಿಡೋಣ ಮೇಲ್ಗಡೆಯಿಂದ, ಆಮೇಲೆ ಹೆಂಗೋ ಆಗುತ್ತೆ ಅಂತ. ಸರಿ ದೂರದಲ್ಲಿ ನಿಂತ್ಕೊಂಡು ನಾನು ಮೇಲ್ಗಡೆ ಹಾಕ್ಬಿಟ್ಟು ಒಂದೊಂದೇ ಈ ಬಸ್ಸಲ್ಲಿ ಏನಂದ್ರೆ ಇದ್ರ ಪಕ್ಕದಲ್ಲೇ ಲಗೇಜ್ ಇಳಿಸೋದಿದೆ. ಸಾಮಾನ್ಯವಾಗಿ ಅದೊಂದು ರ್ಯಾಂಪ್ ಥರ ಮಾಡಿರ್ತಾರೆ, ಅದು ಬಾಗಿಲು ಪಕ್ಕದಲ್ಲೇ ಇರುತ್ತೆ. ಸರಿ ಸಿಗ್ನಲ್ ಕೊಡು ನಾನು ಮಾಡ್ತೀನಿ ಅಂದ್ಬಿಟ್ಟು ಒಂದೊಂದೇ ಡಿಮ್ಮರ್ನ ಇಳಿಸೋದು. ಇಳಿಬೇಕಾದ್ರೆ ಇಟ್ಕೊಳ್ಳಿ ಅನ್ನೋದು ಅವ್ರು ಇದು ಮಾಡೋದು ಮಾಡ್ತಾಯಿದ್ರು. ಇವರು ದೂರ ನಿಂತಿರೋರು ಏನೋ ಸಿಗ್ನಲ್ ಮಾಡ್ತಿದ್ದಾರೆ, ನಾನು ಯಾರೋ ಇಳಿತಾರೆ ಅಂದ್ಬಿಟ್ಟು ಒಂದು 3 ಕಿಲೋವಾಟ್ ಡಿಮ್ಮರ್ ಅಂದರೆ ಸಖತ್ತು ಇಷ್ಟಪ್ಪ. ಹಾಗಾಗಿ ಇಲ್ಲ ಕಟ್ಬಿಟ್ಟು ಹಿಡ್ಕೊಳ್ಳಿ ಅಂದ್ರೆ ಜೀವಿ ಅಯ್ಯರ್ ಇಳಿತೀಯಾರ. ಅರ್ಧ ಬಂದ್ಬಿಟ್ಟಿದೆ ಡಿಮ್ಮರು. ನಾನು ಬಗ್ಕೊಂಡು ಹಿಂಗೆ ಮಾಡ್ತಾ ಇದ್ದೀನಿ, ಬೇರೆ ಚಾನ್ಸೇ ಇಲ್ಲ. ಸ್ವಲ್ಪ ಇರಪ್ಪ ಅಂತ ಅವ್ರು ತೊಗೊಂಡು ತಲೆ ಹಿಡ್ಕೊಂಡು ಇಡು ಅಂತ. ನಮಗೆ ಇನ್ನೇನು ದೊಡ್ಡ ರಾಜ್ಯ ಅಂತ ಆಗೋದು, ಏನು ಗಲಾಟೆ ಮಾಡ್ತಾರೋ. ನಾನೇನು ಬರಲ್ಲ ಅಂದ್ಬಿಟ್ರೆ ಏನು ಮಾಡೋದು, ಈ ಥರ ಎಲ್ಲ ಹಾಕ್ತಾರೆ. ಪುಕ್ಕ ಹೊಡ್ಕೋತಾ ಇದೆ. ಆಮೇಲೆ ನಾವೆಲ್ಲ ಮಾಡಿದ್ದೀವಿ ಬೇರೆ ಥರ ಎಲ್ಲ ಕೆಲಸನೂ. ಒಳ್ಳೆ ಕೆಲಸ ಮಾಡಿದ್ರಿ. ಯಾಕಂದ್ರೆ ಎಲ್ಲರೂ ನೀವುಗಳೇ ಮಾಡೋಕ್ಕಾಗಲ್ಲ, ಎಲ್ಲರೂ ಮಾಡ್ಬೇಕು. ಅಲ್ಲ ಬರೋಣ, ನೀವು ಈಗ ತಾನೇ ಯಾರ ಮೇಲೂ ಅಂತ ಅನ್ನೋದಿದ್ರು ಸ್ಟ್ರೈಕ್ ಮಾಡಿದ್ರಿ ಅಂತಂದ್ರಿ. ಆದರೆ ನಾನು ಇನ್ನೂ ಒಂದು ನೋಡಿದ್ದೀನಿ ಬೆನಕಾದಲ್ಲಿ ನಾವು 1 ತಿಂಗಳು ಟೂರ್ ಹೋದ್ವಲ್ಲ, ಆ ಸಮಯದಲ್ಲಿ ಬ್ಯಾಕ್ ಸ್ಟೇಜ್ನಲ್ಲಿ ಕೆಲಸ ಮಾಡುವಂಥವ್ರು ಎಲ್ಲರೂ ಬರೋವರೆಗೂ ಊಟನೂ ಮಾಡ್ತಾರೆ. ಆ ಕಂಡೀಷನ್ಗೆ ಬಂದಿದ್ರಿ ಎಲ್ಲರೂ. ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬರನ್ನ ನೇಮಕ ಮಾಡಿದ್ದು ಬೆನಕಾದಲ್ಲಿ ನಾನು ನೋಡಿದ್ದು. ಮೆಡಿಸಿನ್ ನೋಡ್ಕೊಳ್ಳೋಕೆ ರಾಗ ಅಂತ ಇರ್ಬೋದು, ಆಮೇಲೆ ವುಮೆನ್ಸ್ ವೆಲ್ಫೇರ್ ಅಂತ ಒಬ್ರು, ಪಪ್ಪಿಗೆ ಚಿಲ್ಡ್ರನ್ಸ್ ವೆಲ್ಫೇರ್ ಅಂತ ಒಬ್ರು,
ಬ್ಯಾಕ್ ಸ್ಟೇಜ್ಗೆ ಭರಣ ಇನ್ಚಾರ್ಜು, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಅಂತ. ಯಾರು ಏನೇ ತಗೊಳ್ಳಿ, ಗುಂಡು ಹೊಡೆಯೋರಾಗಲಿ ಏನೇ ಆಗಲಿ, ಎಷ್ಟು ಅರ್ಜೆಂಟ್ ಮಾಡಿದ್ರು ಯಾರಿಗೂ ಊಟ ಕೊಡ್ತಿರ್ಲಿಲ್ಲ. ಬ್ಯಾಕ್ ಸ್ಟೇಜ್ ಅವ್ರು ಬಂದ್ರೇನಪ್ಪ ಅಂತ ಕೇಳಿ ಅವ್ರು ಬಂದ ಮೇಲೆ ಎಲ್ಲರಿಗೂ ಆ ಸ್ಟೇಜಿಗೆ ಬಂದಿದ್ರು. ಅಲ್ಲ, ಯಾಕೆಂದ್ರೆ ಡಿಫ್ರೆನ್ಸ್ ಇಲ್ಲ ಬ್ಯಾಕ್ ಸ್ಟೇಜ್. ಈಗಲೂ ಅಷ್ಟೇ ಎಲ್ಲರೂ ಬ್ಯಾಕ್ ಸ್ಟೇಜ್ ಮಾಡೋಕೆ, ಅದಕ್ಕೆ ನಾನು ಮೊನ್ನೆ ಕೂಡ ಹೇಳಿದೆ, ಬ್ಯಾಕ್ ಸ್ಟೇಜ್ ಫ್ರಂಟ್ ಸ್ಟೇಜ್ ಡಿಫ್ರೆನ್ಸ್ ಇಲ್ಲ. ಆಮೇಲೆ ತುಂಬಾ ಡೈಲಾಗ್ ಇದೆ, ಇವನು ಹೀರೋ, ಇಷ್ಟೇ ಡೈಲಾಗ್, ಆ ಥರದ್ದು ಡಿಫ್ರೆನ್ಸ್ ಇಲ್ಲ. ನಾಟಕದಲ್ಲಿ ನಿಮ್ಮ ಪಾರ್ಟಿಸಿಪೇಷನ್ ಬೇಕು, ಇರ್ಬೇಕಷ್ಟೇ. ದೊಡ್ಡ ಡೈಲಾಗ್ ಇರ್ಲಿ, ಸಣ್ಣ ಡೈಲಾಗ್ ಇರ್ಲಿ, ನಾಟಕ ಅಷ್ಟೇ ಅಲ್ಲ. ಸತ್ತೋರ್ನಳ್ಳಿ ಕಾರ ಅಂತ ಹೇಳಿದ್ರು. ಬಿಗ್ನಿಂಗ್ ಬಂದಾಗ 2 ಡೈಲಾಗ್ ಇರೋದು, ಲೇಡೀಸ್ ಯಾರು ಇಲ್ಲ, ಕಚ್ಚೆ ಹೊಡ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು. ಅವಾಗ ಅಂದ್ರು, ನೋಡಮ್ಮ ಚಿಕ್ಕ ಡೈಲಾಗು ಚಿಕ್ಕ ರೋಲ್ ಒಂದು ಬೇಜಾರಾಗಬೇಡ, ಅದ್ರಲ್ಲಿ ನೀ ಸಕ್ಸಸ್ ಆಗ್ಬೇಕು ಅಂತ. ಅವತ್ತಿಂದ ಇವತ್ತವರೆಗೂ ಆ ಸೀನ್ ಲಕ್ಷ ಆಯ್ತಾ. ಕೊಡ್ಬೇಕಾರೆ ಚಪ್ಪಾಳೆ ಗ್ಯಾರಂಟಿ. ಅಷ್ಟೇ ಅಲ್ಲ, ಬ್ಯಾಕ್ ಸ್ಟೇಜ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಅವರು ಸೈಮಲ್ಟೇನಿಯಸ್ ಆಗಿ ಆಕ್ಟಿಂಗ್ ಮಾಡಿ ಆಸಕ್ತಿ ಇದ್ರೆ ಅಂತವ್ರಿಗೂ ತುಂಬಾ ಅವಕಾಶ ಸಿಕ್ಕಿದೆ ಅನ್ನೋದಕ್ಕೆ ನಾವುಗಳೇ ಉದಾಹರಣೆ. ನಮ್ ಸಣ್ಣ ಪಾತ್ರ ಇರ್ಬೋದು, ರಾಮಕೃಷ್ಣ ಇರ್ಬೋದು, ನಾನು ಇರ್ಬೋದು, ರಾಣಿ ಇರ್ಬೋದು, ನಾಗಾಭರಣ ಇರ್ಬೋದು, ಚಂದ್ರು ಇರ್ಬೋದು, ಯಾರೇ ಇರ್ಬೋದು. ಬ್ಯಾಕ್ ಸ್ಟೇಜ್ ಅಂದ್ರೆ ನೀವು ನಿಮ್ದು ಒಂದು ವಿಭಾಗ ಇದೆಯಲ್ಲ, ಬಟ್ ಬರ್ಣಂದ ಹೇಳ್ತೀನಿ, ನಾನು ಒಂದ್ ದಿವಸ ಹಿಂಗೆ ಸತ್ತವ್ರನ್ನ ಹೇಳೋದು ಅದೇನೋ ಮಾಡ್ತಾ ಇದ್ರು, ನಾನು ಒಂಚೂರು ಹೋದೆ, ಬರ್ರಿ ಇಲ್ಲೇ ನಿಮ್ಗೇನ್ ಗೊತ್ತದ, ಅಲ್ಲೆಲ್ಲ ಹೊಡೆದ್ಬಿಟ್ಟು ಇನ್ನೆಲ್ಲ ಹೊಡೆದ್ಗಿಡ ಬರ್ರಿ ಬ್ಯಾಕ್ ಸ್ಟೇಜ್ ಇರ್ಲಿಲ್ಲ. ನಮ್ಗೆ ಆಕ್ಟಿಂಗ್ ಅಲ್ಲೂ ಸಿಗುತ್ತೆ, ಅಥವಾ ಬೇರೆ ಇನ್ನೊಂದು ಕೆಲಸ ಮಾಡ್ತೀವಿ ಅಂದ್ರೂ ಸಿಗುತ್ತೆ. ಸ್ಟೇಜ್ ಮೇಲೆ ಡೈಲಾಗ್ ಹೇಳಕ್ಕೂ ಇಲ್ಲ, ಪಿತ ವಾಯ್ಸೂ ಇಲ್ಲ. ಇಲ್ಲಿ ಎಂತೆಂಥ ರೋಲ್ಗಳು, ನಾರಾಯಣ ರೋಲ್, ಓವರ್ ನೈಟ್ ಅಲ್ಲಿ ಅವರು ಮನೋಹರ್ ಕುಲಕರ್ಣಿ ಊರಿಗೆ ಹೊರಟ್ಬಿಟ್ರು, ಇದು ಕಾರಂತರ ನೀವು ಮಾಡ್ಬೋದಲ್ಲ ಮಾಡ್ಬಿಡಿ ಅಂದರು. ಅಷ್ಟು ದೊಡ್ಡ ಇದು ಪಾಪ ರಾಣಿ, ಸುದಿ ನಾವು ಎಷ್ಟು ಟ್ರೈನಿಂಗ್ ಕೊಡೋನು ಅಂದರೆ ಒಂದೊಂದು ಡೈಲಾಗ್ ಗೋಪಿ ನಮಗೆ ಸಂಸ್ಕೃತದ್ದು ಅದು ಅರ್ಥಗಳೆಲ್ಲ ಹೇಳ್ಕೊಟ್ಟವನು, ಈ ಥರನೇ ಹೇಳಬೇಕು ಅಂತ ಹೇಳಿ. ಭಾಳ ಒಳ್ಳೊಳ್ಳೆ ವರ್ಕರ್ಸ್ ನಮ್ಮಲ್ಲಿ ಇದ್ದವರು, ಒಳ್ಳೊಳ್ಳೆ ಆ್ಯಕ್ಟರ್ಗಳು ಕೂಡ ನಮ್ಮಲ್ಲಿ ಮಾಡೋದು. ಭಾಳಷ್ಟು ಜನದ ಲಿಸ್ಟ್ ಇದೆ ಅಲ್ಲಿ, 2006 ಇದರಲ್ಲಿ ಮಾಡಿದ್ದಾರೆ. ಅದು ಈಗ 50ನೇ ವರ್ಷ ಬರೋದ್ರಿಂದ ಸೊ ಇನ್ನೊಂದು ಲಿಸ್ಟನ್ನು ರೆಡಿ ಮಾಡಿದ್ರೆ ಒಳ್ಳೇದೇನೋ ಅಂತ ಅನ್ಸುತ್ತೆ ನನಗೆ. ಅಲ್ಲ, ಆಕ್ಟ್ ಮಾಡೋಕ್ಕೂ ಸಾಧ್ಯ ಆಗಿದ್ದು ಈ ಬ್ಯಾಕ್ ಸ್ಟೇಜ್ ಇಂದೇನೆ. ಬ್ಯಾಕ್ ಸ್ಟೇಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದಕ್ಕೇನೆ ನಮ್ಗೆ ಆಕ್ಟ್ ಮಾಡೋದಕ್ಕೂ ಯಾವ್ದೋ ಪಾತ್ರ ಕೊಟ್ಟರು ಅದನ್ನ ವಹಿಸ್ಕೊಡೋದಕ್ಕೆ ನಮ್ಗೆ ಧೈರ್ಯ ಬಂದಿದ್ದು ಕೂಡ ಈ ಬ್ಯಾಕ್ ಸ್ಟೇಜ್ ಇಂದ. ಯಾತಕ್ಕೆ ಅಂದ್ರೆ ನಾವು ಮೊದಲಿಂದ ಹಿಡ್ಕೊಂಡು ಕೊನೆ ತನಕನೂ ನಾಟಕ ನೋಡ್ಕೊಂಡು ಅಲ್ಲೇ ಬ್ಯಾಕ್ ಸ್ಟೇಜ್ ಕೂತಿರ್ತೀವಿ, ನಾವು ಸೈಡ್ ವಿಂಗ್ ಅಲ್ಲಿ ಇರ್ತೀವಿ. ಪ್ರತಿಯೊಬ್ಬರು ಡೈಲಾಗು ನಮ್ಗೆ ಗೊತ್ತಿರುತ್ತೆ. 2019ರಲ್ಲಿ ಐ ಥಿಂಕ್ ಈ 2019ಗೆ ಸತ್ತವರ ನೆರಳುನ 600ನೇ ಪ್ರಯೋಗಕ್ಕೆ ಈ ಪುಸ್ತಕ ತಂದ್ವಿ 2000 ಈಗ ನನಗನ್ಸುತ್ತೆ ನಾವು ಕಾರಂತರ ಸೆಪ್ಟೆಂಬರ್ನಲ್ಲಿ ಕಾರಂತರ ಮಾಸ ಮಾಡೋದ್ರಿಂದ ಆವಾಗ ಕರೆಕ್ಟಾಗಿ ನಮಗೆ 50 ವರ್ಷ ದಾಟಿರ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಎಷ್ಟನೇ ಪ್ರದರ್ಶನ ಆಗಿರುತ್ತೋ ಸತ್ತವರ ನೆರಳು ಅದು, ಮತ್ತು ಕಾರಂತರ 94ನೇ ಅಲ್ಲ, ಸತ್ತವರ್ನಲ್ಲಿ ಒಂದೇ ಅಂತಲ್ಲ, ನಮ್ದು 50 ಬೇರೆ ಎಲ್ಲವೂ 500 ಪ್ರದರ್ಶನ ದಾಟಿರುವ 3 ನಾಟಕಗಳಿದ್ದಿದೆ ಆಸ್ ಇಟ್ ಈಸ್ ಇದೆ. ಸೊ ಅವುಗಳನ್ನು ಅಥವಾ 500 ಅನ್ನೋದಕ್ಕಿಂತ ಒಂದು 100 ಪ್ರದರ್ಶನ ದಾಟಿರುವ ನಾಟಕಗಳು ಅಂತ ನಮಗೆ 5-6 ಸಿಕ್ಬಿಡ್ತವೆ. ಸೊ ಅವುಗಳನ್ನೆಲ್ಲ ಲಿಸ್ಟ್ ಮಾಡಿಬಿಟ್ಟು ಅವುಗಳನ್ನ ಈ ರೀತಿ ಒಂದು ಪುಸ್ತಕ ಮಾಡೋದು ಒಳ್ಳೆಯದು ಅಂತ ಕಾಣಿಸುತ್ತೆ. ಯಾಕಂದ್ರೆ ಇದು ಡಾಕ್ಯುಮೆಂಟೇಷನ್ಗೆ ಭಾಳ ಇಂಪಾರ್ಟೆಂಟ್ ಅಲ್ವಾ. ಸೊ ಆ ದೃಷ್ಟಿಯಲ್ಲಿ ಇನ್ನೊಂದು ಈ ರೀತಿಯ ಒಂದು ಸ್ಮರಣ ಸಂಚಿಕೆ ಬರಬೇಕು, ಅದನ್ನು ನಾವು ತರಬೇಕು. ಅದರಲ್ಲಿ ಬೆನಕದ ನಾಟಕಗಳು ಈಗ 2019ರಲ್ಲಿ ಸುಮಾರು 45 ನಾಟಕಗಳನ್ನ ಲಿಸ್ಟ್ ಮಾಡಿದೆ. ಇನ್ನೊಂದು 5-6 ನಾಟಕ ಸೇರಿ 50 ದಾಟ್ಬಿಟ್ಟು. ಸೊ 50 ವರ್ಷಕ್ಕೆ 50 ನಾಟಕಗಳನ್ನು ಅಭಿನಯಿಸಿರುವ, ಅದರಲ್ಲಿ ಮಿನಿಮಮ್ 100 ಪ್ರದರ್ಶನ ಕಂಡಿರುವ, ಈ ರೀತಿ ಎಲ್ಲ ಹಾಕಿದ್ರೆ ಅದೊಂದು ದೊಡ್ಡ ಮಟ್ಟದ ಒಂದು ದಾಖಲೆ. ನಮಗೆ ಗೊತ್ತಿರೋ ಹಾಗೆ ಯಾವ ಒಂದು ಆರ್ಗನೈಸೇಷನ್ ಕೂಡ ಒಂದು 50 ನಾಟಕ ಮಾಡಿದೀವಿ ಅಂತ ಹೇಳ್ಕೊಳ್ಳೋದೇ ತುಂಬಾ ಕಷ್ಟ ಅಂತ ಶೋ ಮಾಡಿರ್ತಾರೆ. ನಾಟಕ 1000 ಶೋ ಮಾಡಿರ್ಬೋದು, 50 ನಾಟಕ ಮಾಡಿದೀವಿ ಅಂತ ಹೇಳಿದ್ರೆ 50 ನಾಟಕ ನಾನು ಹೇಳೋದು. ಈಗ 50 ಪ್ರದರ್ಶನ, 50 ನಾಟಕಗಳು ಬೇರೆ, 50 ಪ್ರದರ್ಶನ, 50 ವೆರೈಟಿ ಆಫ್ ನಾಟಕಗಳನ್ನ ಮಾಡಿದ್ದಾರೆ. ಸಾಂದರ್ಭಿಕವಾಗಿ ಮಾಡಿರುವಂತಹ ನಾಟಕಗಳನ್ನು ಕೂಡ ಲೆಕ್ಕ ಕೊಡ್ತಾರೆ. ಯಾವುದೋ ಒಂದು ಸಂದರ್ಭಕ್ಕೆ ಅದಕ್ಕೋಸ್ಕರ ಸೀಮಿತವಾದ. ಈಗ ಫಾರ್ ಎಕ್ಸಾಂಪಲ್ HN ನೆನಪಿನ ಒಂದು ಇದು ಅಂತ HNದೇ ಒಂದು ನಾಟಕ, ಅದು ಒಂದೇ ಶೋ.
ಸೊ ಆ ಥರದ ನಾಟಕಗಳು 50 ಆಗಿರುತ್ತೆ ಕೆಲವು ಗ್ರೂಪಲ್ಲಿ. ಅದು ಹೇಳ್ತಾರೆ ರಿಪೀಟ್ ಆಗಲ್ಲ. ಸಾಂದರ್ಭಿಕವಾಗಿ ಆಗುವಂತಹ ಶೋಗಳನ್ನ ಲೆಕ್ಕ ಹಾಕೊಂಡ್ರೆ ಸುಮಾರು ಟ್ರೂಪ್ನವರು 50 ಶೋ ನಾಟಕ ಮಾಡಿರ್ತಾರೆ. ಈ ಥರ ಸ್ಟ್ಯಾಂಡರ್ಡ್ ಆಗಿರುವಂತಹದ್ದು ಪ್ರಯೋಗಗಳು 50 ಆಗಿರುವಂಥದ್ದು ಬೆನಕದಲ್ಲಿ. ಅದೊಂದು ನಮ್ಮಲ್ಲಿ ಒಂದೇ ವೆರೈಟಿ ನಾಟಕ ಇಲ್ಲ. ಜಾನಪದ ಇದೆ, ಸಂಸ್ಕೃತ ನಾಟಕಗಳಿದೆ, ವೆಸ್ಟರ್ನ್ ಹಳೆಗನ್ನಡ ಇದೆ, ಹಳೆಗನ್ನಡ ಇದೆ, ವೆಸ್ಟರ್ನ್ ಕ್ಲಾಸಿಕಲ್ ಇದೆ, ಶೇಕ್ಸ್ಪಿಯರ್ ನಾಟಕ ಯಾವ್ದು ಬೇಕು. ಒಂದು ಟ್ರೂಪಲ್ಲಿ ಎಷ್ಟು ವೆರೈಟೀಸ್ ನಾಟಕ ಬೇಕು ಅನ್ನೋದು ಇದರಲ್ಲೇ ಸಾಧ್ಯ. ಕೆಲವು ಕಡೆ 1-2 ವೆರೈಟೀಸ್ ಇರುತ್ತೆ ಅಷ್ಟೇ. ನಮ್ಮಲ್ಲಿ ಸಮಗ್ರವಾಗಿ ಇದು ನಮ್ಮದು ಸಾಂಸ್ಕೃತಿಕ ಕ್ಲಾಸಿಕಲ್ ಬೇಕಾ, ಅದು ಇದೆ. ಯಾವ್ದು ಬೇಕು ನಿಮಗೆ? ಕಾಮಿಡಿ ಜಸ್ಟ್ ನಗೋಕ್ಕೋಸ್ಕರ ಮಾಡೋಂಥ ಅದನ್ನು ಇದೆ. ಆಮೇಲೆ ನಿರಂತರವಾಗಿ ಪ್ರದರ್ಶನಗಳನ್ನ ಮಾಡಿಕೊಂಡು ಎಲ್ಲೂ ಗ್ಯಾಪ್ ಇಲ್ದಲೆ ಮಾಡಿಕೊಂಡು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರೋ ಏಕೈಕ ತಂಡ ಅಂತ ಹೇಳ್ಬೋದು. ಕರೋನಾ ಟೈಮ್ನಲ್ಲಿ ಕೂಡ ನಿಷ್ಕ್ರಿಯವಾಗಿಲ್ಲ. ಡಿಜಿಟಲ್ ಡಿಜಿಟಲ್ ಬೆಳಗ ಮುಖರವರ್ಣಿಕರ ಮಾಲೆ, ವರ್ಕರ್ಸ್ ಮಾಡಿರುವಂತದ್ದು ಅವರ ಎಕ್ಸ್ಪೀರಿಯನ್ಸ್ಗಳು ಆ 2 ವರ್ಷಗಳ ಕಾಲದಲ್ಲಿ ಕೂಡ ನಿಷ್ಕ್ರಿಯವಾಗಿಲ್ಲ. ಈ ಸುಮಾರು ಒಂದು 746 ಜನನ್ನ ಈ 2019ರಲ್ಲಿ ಲಿಸ್ಟ್ ಮಾಡಿದ್ದಾರೆ. ಅಂದ್ರೆ ನಮ್ಮ 1000 ಆಗಿರುತ್ತೆ. ಈಗ 1500 ದಾಟಿ ಜಾಸ್ತಿ 2000 ತನಕ ಬರ್ಬೋದು. ಯಾಕೆಂದ್ರೆ ಇದು 2019ಕ್ಕೆ ಬಂದಿದ್ದು. ಸೊ ಈ 3 ನಾಟಕಗಳಾಯ್ತಲ್ಲಪ್ಪ, 4 ನಾಟಕ ಹೊಸ ನಾಟಕಗಳು ಮಾಡಿದ್ದೀವಿ. ಸೊ ಈ 50 ನಾಟಕಗಳಲ್ಲಿ ಅಥವಾ ಪ್ರದರ್ಶನಗಳನ್ನು ಸೇರಿಸ್ಕೊಂಡು ಎಷ್ಟು ಪ್ರದರ್ಶನಗಳು ಅಂತ ಲೆಕ್ಕ ಹಾಕೋದೇ ಒಂದು ದೊಡ್ಡ ಕಷ್ಟ. ಖಂಡಿತ. ಎಷ್ಟು ಜನ ಆರ್ಟಿಸ್ಟ್ಗಳು ಮಾಡಿದ್ದಾರೆ ಅಂದ್ರೆ ಒಂದಂದ್ರೆ ಬೇರೆ ಟ್ರೂಪ್ ಅವರು 7 ಶೋ ಮಾಡಿರ್ತಾರೆ, ನೆಕ್ಸ್ಟ್ 25 ದುಡ್ಡು ಕರೆದು ಬಿಡ್ತಾರೆ. ಸುಮಾರು ಅದು ಅವ್ರಿಗೆ ಬಿಟ್ಟಿದ್ದಾರೆ. ಕಾಂಟ್ರವರ್ಸಿ ಅಲ್ಲ, ನನ್ಗೆ ಅನುಭವ ಆಗಿದೆ. 7ನೇ ಶೋ ಆಗಿ 8ನೇ ಶೋಗೆ 25 ಅಂತ ಎಲ್ಲರಿಗೂ ಮೊಮೆಂಟ್ ಬೇಡ, ಹೆಸರು ಹೇಳಲ್ಲ ನಾನು. ಅದೇ ಪುಣೆ ಟೂರ್ ಹೋಗಿದ್ವಲ್ಲ, ಅಲ್ಲಿ 2 ದಿನ 3 ನಾಟಕ ಮಾಡಿದ್ವಿ. ಐ ಥಿಂಕ್ ದ ಗೆಸ್ಟ್ ಯಾರು ಅಮೋಲ್ ಪಾಲೇಕರ್ ಆ್ಯಂಡ್ ಡಾಕ್ಟರ್ ಶ್ರೀರಾಮ್ ಹೌದು. ಕರೆಕ್ಟ್. ಅವ್ರು ಹೇಳಿದ್ರು ಪುಣೆಯಲ್ಲಿ ಇರೋಷ್ಟು ಥಿಯೇಟರ್ ವರ್ಕ್, ಆ ಕಲ್ಚರಲ್ ಇದು ಎಲ್ಲೂ ಇಲ್ಲ ದೇಶದಲ್ಲಿ. ನಮ್ಮ ತಂಡಗಳು ಬೇಕಾದಷ್ಟಿದೆ, ಬೇಕಾದಷ್ಟು ನಾಟಕಗಳು ಮಾಡಿದೆ. ಆದರೆ ಒಂದೇ ದಿನ 2 ಬೇರೆ ಬೇರೆ ನಾಟಕಗಳು ಒಂದು ತಂಡದಿಂದ ಮಾಡಿರೋದು ನಾನು ಕೇಳೇ ಇಲ್ಲ. ಆಮೇಲೆ ಫೆಸ್ಟಿವಲ್ ಅಲ್ಲಿ 2 ಡಿಫರೆಂಟ್ ಶೋಸ್ ಆನ್ ಒನ್ ಡೇ, ಬೇರೆ ಬೇರೆ ನಾಟಕಗಳು, 2 ಡಿಫರೆಂಟ್ ಪ್ಲೇಸ್. ಆಮೇಲೆ ನಮ್ದು ಒಟ್ಟಾರೆ ಫೆಸ್ಟಿವಲ್ಸ್ ನಾವು 6 ದಿವಸದ ಫೆಸ್ಟಿವಲ್ ಬಾಂಬೆನಲ್ಲಿ 7 ದಿನ 13 ಧಾರವಾಡದಲ್ಲಿ ಫೆಸ್ಟಿವಲ್. ಯಾಕಂದ್ರೆ ಒಂದೊಂದು ನಾಟಕ ಮಾಡಿ ರಿಹರ್ಸಲ್ಸ್ ಮಾಡೋದೇ ಬಹಳ ಕಷ್ಟ ಇದೆ. ವೆರೈಟೀಸ್ ಆಫ್ ನಾಟಕಗಳು ಮಾಡ್ಬೇಕು ಅಂದ್ರೆ 10 ಜನ ಕಲೆ ಹಾಕೊಂಡು ಅಥವಾ ಒಬ್ಬರೇ 3-4 ಪಾತ್ರಗಳು ಮಾಡ್ಬೋದು. ಅದು ನಾಟ್ ಎನ್ ಈಸಿ ಥಿಂಗ್, ನಾಟ್ ಅಟ್ ಆಲ್. ತುಂಬಾನೇ ಕಷ್ಟ. ಮೊನ್ನೆ ಮಾಡೋದಲ್ಲ, 5 ನಾಟಕ ಮಾಡಿದ್ವಿ. ಅಲ್ಲ, TS ರಂಗ ಬಾಂಬೆ ಟೂರ್ನ ಬಹಳ ಚೆನ್ನಾಗಿ ಆರ್ಗನೈಸ್, ವೆರಿ ಗುಡ್ ಒಳ್ಳೆ ಆರ್ಗನೈಸರ್. ಹ್ಯಾಟ್ಸ್ ಆಫ್ ಟು ಹಿಮ್. ಆಮೇಲೆ ಎಲ್ಲರಿಗೂ ಲೆಟರ್ ಬರೆಯೋದು ಕರೆಕ್ಟ್ ಟೈಮ್ಗೆ ಎಲ್ಲ. ಹಾಗೇನೆ ಧಾರವಾಡದ ಶೋ ಆದಾಗ ಧಾರವಾಡ ಶೋನು ಕೂಡ ಬಹಳ ನೀಟಾಗಿ ಆರ್ಗನೈಸ್ ಆಗಿತ್ತು. ಎಲ್ಲ ರಮಾಕಾಂತ್ ಜೋಶಿ ಮಗ ಸಮೀರ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಟ್ಟ ನಮಗೆ. ಸೊ ಆರ್ಗನೈಸರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ ಅಂದಾಗ ಎಲ್ಲವನ್ನೂ ನೋಡ್ಕೊಂಡು ಹೋಗೋದಿದೆಯಲ್ಲ. ಇವತ್ತೇನಾಗ್ಬಿಟ್ಟಿದೆ, ಈಗ ಸಿನಿಮಾ ಟೆಲಿವಿಷನ್ ಇವೆಲ್ಲ ಬಂದಿರೋದ್ರಿಂದ ಒಬ್ಬೊಬ್ಬರು ಏನೇನು ಆ್ಯಂಟೆನಾ ರೈಸ್ ಮಾಡ್ಕೊಂಡಿರ್ತಾರೆ. ಈಗೆಲ್ಲ ಕ್ಯಾರವಾನಲ್ಲಿ ಸಂಸ್ಕೃತಿ ಬೇರೆ ಬಂದ್ಬಿಟ್ಟಿದೆಯಲ್ಲ. ಸೊ ಹಾಗಾಗಿ ಥಿಯೇಟ್ರ್ ಸಂಸ್ಕೃತಿಯಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದರಷ್ಟೇ ಥಿಯೇಟ್ರ್ ಆಗಕ್ಕೆ ಸಾಧ್ಯ ಅನ್ನೋದನ್ನು ಉಳಿಸ್ಕೊಂಡು ಬಂದಿರೋದು ನಮ್ಮ ಬೆನ್ನ. ಅದೊಂದು ನಮ್ಮಲ್ಲಿ ಯಾವ ನಾಟಕನೋ ಬರೀ 5-6 ಜನ 6 ಜನದ ಇದೊಂದು 1-2 ನಾಟಕ ಬಿಟ್ರೆ ಇನ್ನೆಲ್ಲಾನು 30 ಜನದ ಮೇಲೇನೆ. ಹೌದು, ನಾಟ್ ಎನ್ ಈಸಿ ಥಿಂಗ್ ಟು ಕಲೆಕ್ಟ್ 30 ಅಂಡ್ ಲೈವ್ ಮ್ಯೂಸಿಕ್ ಥ್ರೂ ಔಟ್ ಬೆನಕದ ಎಸ್ಟೇಜ್ನಲ್ಲಿ ಲೈವ್ ಮ್ಯೂಸಿಕ್ ಅನ್ನ ಕಾನ್ಸ್ಟೆಂಟ್ ಆಗಿ ಪ್ಲೇ ಮಾಡ್ತಿರೋದು ಬೆನಕ. ಬಹಳಷ್ಟು ಜನಕ್ಕೆ ನೋಡಿ ನೀವು ಬೇಕಾದ್ರೆ ಮ್ಯೂಸಿಕ್ ಅನ್ನ ರೆಕಾರ್ಡೆಡ್ ಆಗ್ಬಿಡ್ತಾರೆ, ಇಲ್ಲ ಮ್ಯೂಸಿಷಿಯನ್ನೇ ಕರೆಸೋದಿಲ್ಲ. ಎಲ್ಲ ಎಂಪ್ಲಾಯೀಸು 1-2-3 ಜನನೋ ಫ್ರೀ ಆಗಿರ್ಬೋದು. ಅಷ್ಟು ಜನನು ಇವತ್ತು ಧಾರವಾಡದಲ್ಲಿ ಅಷ್ಟು ಶೋ ಆಗ್ಬೇಕು ಅಂದ್ರೆ
ಸುಮಾರು 100-105 ಜನ ರಾತ್ರಿ ಊರಿಗೆ ಹೋಗೋರು ಮಾರನೇ ದಿವಸ ತಿರ್ಗಾ ಬರೋರು ಪಾಪ. ಈ ಈ ಜನದ ಕೆಲ್ಸ ಇದೆ. ಇದು ಅವ್ರದ್ದು ರಜೆಗಳದು ಇದು ಎಲ್ಲ ಮಾಡಿಕೊಂಡು ಅಷ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಇರೋವಂಥದ್ದು ಮಾಡ್ತಾ ಇರೋಂಥ ಆರ್ಟಿಸ್ಟ್ಗಳಿಗೆ ರಿಯಲಿ ಹ್ಯಾಟ್ಸ್ ಆಫ್. ಸೊ ನಮ್ಮ Really? ಜನವರಿ 29ಕ್ಕೆ 50 ವರ್ಷದ ಆರಂಭೋತ್ಸವ ಮತ್ತು ಸೆಪ್ಟೆಂಬರ್ನಲ್ಲಿ ಕಾರಂತ ಮಾಸ ಮತ್ತು ನೆಕ್ಸ್ಟ್ ಜನವರಿ 29ಕ್ಕೆ 50 ವರ್ಷದ ಮುಕ್ತಾಯ ಈ ರೀತಿ ಅಂದ್ಕೊಂಡಿದ್ದೇವೆ. ಇದಕ್ಕೆ ಇನ್ನುಳಿದ ಎಲ್ಲ ಕೆಲಸಗಳು ಶುರು ಆಗಬೇಕು. ಬೆನಕದವರೆಲ್ಲ ಸೇರಿಕೊಂಡ್ರೆ ಒಂದಷ್ಟು ಕೆಲಸಗಳನ್ನ ಮಾಡೋಣ. ನಿನ್ನೆ ಒಂದು ಅನೌನ್ಸ್ಮೆಂಟು ಕೊಟ್ಟಿದ್ದೀನಿ ಆ ಶೋನಲ್ಲಿ. ಎಲ್ಲರೂ ಯಾರು ದೇಣಿಗೆ ಕೊಡ್ಬೋದು ಅವ್ರು 10,000 ಕೊಟ್ರಂತಲ್ಲ ನಿನ್ನೆ ಆಗ್ಲೇ ಸುರೇಶ್. ಅದ್ ಹೇಳಿದ್ನಪ್ಪ, ನಿಜಾನೋ ಸುಳ್ಳೋ ಇಲ್ಲ ಕೊಟ್ರಂತೆ ಅಲ್ಲಿ ಅದಾಗಿದೆ. ಬೇಕಾದ್ರೆ. ಸೊ ಅದನ್ನ ಎಲ್ರಿಗೂ ಅಂದರೆ ಪ್ರತಿಯೊಬ್ಬ ಬೆನಕದವನು ಇದನ್ನು ಮಾಡಿದ್ರೆ ಬಹಳ ಅದ್ಭುತವಾದಂಥ ದಾಖಲೆ. ಸಾರ್ವಜನಿಕರು ನಮ್ಮ ಮೇಲೆ ಅಭಿಮಾನ ಇರೋರು ಕೂಡ ಮುಕ್ತ ದೇಣಿಗೆ ಕೊಡಿ, ಈ ರಂಗತಂಡ ಇನ್ನೂ ಮುಂದುವರಿಬೇಕು, ಇನ್ನೂ ಎಷ್ಟೋ ವರ್ಷಗಳು ಹೋಗ್ಬೇಕು ಅನ್ನೋದಿದೆ. ಅದಕ್ಕೆ ತುಂಬ ಬೇಕಾಗಿರೋದು ಫೈನಾನ್ಸು. ಯಾಕಂದ್ರೆ ನಾವು ಎಲ್ಲ ನಾಟಕನೂ ಟಿಕೆಟಿಂದ ಕಲೆಕ್ಟ್ ಆಗಿರೋದ್ರಿಂದನೇ ನಾವು ಸರ್ವೈವ್ ಆಗ್ತೀವಿ ಅನ್ನೋದು ಭಾಳ ಕಷ್ಟ ಇದೆ. ಎಷ್ಟೋ ಸಲ ಶೋ ಹಾಕ್ಕೊಂಡಿರ್ತೀವಿ, ಮಳೆ ಬಂದ್ಬಿಡುತ್ತೆ, ಜನನೇ ಬಂದಿರಲ್ಲ. ನಮ್ದು ಅಷ್ಟು ಒಂದು 30-40 ಸಾವಿರ ರೂಪಾಯಿ ಇವತ್ತಿಂದು ಬರೀ ಒಂದು ರಿಹರ್ಸಲ್ಸ್ಗೆ ಒಂದು 100 ರೂಪಾಯಿ ಒಬ್ಬನಿಗೆ ಅಂದರೆ 30-40 ಜನಕ್ಕೆ ತಿಂಡಿ ಕಾಫಿ ಆಗೋದು. 3-4 ಸಾವಿರ ರೂಪಾಯಿ ಒಂದು ದಿವಸಕ್ಕೆ ಅಂದರೆ ನೀವು ಒಂದು ವಾರನೋ 10 ದಿವಸ ಮಾಡಿದ್ದು ಬೊಮ್ಮನಹಳ್ಳಿ ಅಲ್ಲ ಹೇಳಿದ್ದು. ಎಷ್ಟಾಗುತ್ತಲ್ಲ ಒಂದು ವಾರ ಬರೀ ತಿಂಡಿಗೆ ಎಷ್ಟಾಯ್ತು ಅಂದ್ರೆ ನಮ್ದು ಟ್ರಾನ್ಸ್ಪೋರ್ಟ್ ಇಲ್ಲ ಅದೆಲ್ಲ ಖರ್ಚು ಅನ್ನೋದು ಒಂದು ಲೆಕ್ಕದಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಒಟ್ಟಾರೆಯಾಗಿ ಒಂದು 50 ವರ್ಷವನ್ನ ಸಾಧನೆಯನ್ನು ಇಟ್ಕೊಂಡಿರುವಂತ ಒಂದು ಟ್ರೂಪ್ಗೆ ಒಂದು ಯಾವುದೋ ದಾಖಲೆ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಅವಕಾಶಗಳನ್ನ ಮಾಡ್ಕೊಡಿ ಅಂತ ಅಷ್ಟೇ ಆ ಥರದ್ದು ಇದೇನೆಲ್ಲ ಮಾಡ್ತಾ ಹೋಗೋಣ. ನಾವು ನಮ್ಮ ಕಾರಂತರ ಹೇಳಿರೋದು ಒಂದು ಮಾತಿದೆ, ದುಡ್ಡು ಬೇಕು ಅಂದಾಗ ಕೈ ಹಿಂಗಂದ್ರೆ ದುಡ್ಡು ಬರುತ್ತೆ, ಕೆಲಸ ಮಾಡಿ ಮುಗಿಸ್ಬಿಡಿ ಅಷ್ಟೇ ಅಂತ. ದುಡ್ಡು ಉಳಿಸ್ಕೋಬೇಡಿ, ಅದರಿಂದ ನಿಮಗೆ ಸೊ ಅದನ್ನ ಬಿಟ್ಟಾಗೋಣ. ದುಡ್ಡಿನ ಬಗ್ಗೆ ಮಾತು ಬೇಡ. ಈಗ ಕ್ರಿಯೇಟಿವ್ ಆಗಿ ಏನ್ ಮಾಡ್ತೀವಿ ಅದನ್ನೇ ಹೇಳೋಣ. ಕ್ರಿಯೇಟಿವ್ ಆಗಿ ಏನ್ ವರ್ಕ್ ಮಾಡ್ತೀವಿ, ಸೊ ಯಾವ್ಯಾವ ರೀತಿ ಮಾಡ್ಬೋದು, ಈ 50ನೇ ವರ್ಷವನ್ನ ಹೇಗೆ ಸಾರ್ಥಕವಾಗಿ ನಾವು ಅದನ್ನು ಆಚರಿಸ್ಬೋದು ಅನ್ನೋದಕ್ಕೆ ಒಂದಷ್ಟು ಯೋಚನೆಗಳನ್ನ ಕೊಡಿ, ನೀವು ಕೊಡಿ ಎಲ್ಲರೂ. ಸೊ ಅವನ್ನೆಲ್ಲವನ್ನು ಕೆಲಸ ಮಾಡೋಣ. ಫ್ರೀ ಟೈಮ್ನಲ್ಲಿ ವರ್ಕ್ ಮಾಡಬೇಕು ಅನ್ನೋದಕ್ಕೆ ಅವಕಾಶ ಇದೆ. ಆನ್ಲೈನ್ ಕೆಲಸಕ್ಕೆ ಬೇಕಾದಷ್ಟಿದೆ. ಡಾಕ್ಯುಮೆಂಟೇಷನ್ದು ಆ ಥರದವ್ರು ಯಾರು ಕಂಪ್ಯೂಟ್ರಲ್ಲಿ ವರ್ಕ್ ಮಾಡಿರೋರು ಯಾರು ಮುಂದೆ ಬಂದು ನಮಗೆ ಓಪನ್ ಟು ಆಲ್, ಯಾರು ಬೇಕಾದ್ರೂ ಬಂದು ವರ್ಕ್ ಮಾಡ್ಬೋದು. ಆ ಡಾಕ್ಯುಮೆಂಟೇಷನ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲಪ್ಪ, ಬರೀ ಫ್ರೈಡೇ ಸಾಟರ್ಡೆ ಸಂಡೇ ಮಾತ್ರ ವರ್ಕ್ ಮಾಡ್ತೀನಿ, ಅವ್ರು ಕೂಡ ಬನ್ನಿ, ಕೈ ಜೋಡಿಸಿ. ಇಲ್ಲ, ಅವ್ರು ಎಲ್ಲಿದ್ರೂ ಮಾಡ್ಬೋದು. ಈಗ ಆನ್ಲೈನಲ್ಲೋ ಅಲ್ಲೋ ಎಲ್ಲೋ ಎಲ್ಲಿಂದೋ ಮಾಡ್ಬೋದು. ಎಲ್ಲರೂ ಪ್ರತಿಯೊಬ್ಬರು ಅವ್ರವ್ರ ಕೆಲಸಗಳನ್ನ ನಿಭಾಯಿಸ್ಬೋದು. ಅವರು ಎಲ್ಲ ಒಟ್ಟಿಗೆ ಮಾಡೋಣ. ಮುಂದಿನ ಜನ್ರೇಷನ್ಗಳಿಗೆ ಅಂದರೆ 4ನೇ ಜನ್ರೇಷನಲ್ಲಿ ಇದ್ದೀವಿ, 5-6ನೇ ಜನ್ರೇಷನ್ಗೆ ಅದು ಉಪಯೋಗಕ್ಕೆ ಬರಲಿ. ಈಗ 2 ಇದೆ. ಇದು 2019ಕ್ಕೆ ಎಂಡ ಮಾಡಿದ್ದೀವಿ. 2006ರಲ್ಲಿ ಒಂದು ಪುಸ್ತಕ ಇದೆ. ಸೊ 2024ಕ್ಕೆ ಒಂದು ಈ ರೀತಿಯ ಒಂದು ದಾಖಲೆಯನ್ನು ಮಾಡೋಣ. ಅದನ್ನು ಎಲ್ರಿಗೂ, ರಂಗಕರ್ಮಿಗಳಿಗೆ ಎಲ್ರಿಗೂ ಉಪಯೋಗ ಆಗೋಣ. ಓಕೆ, ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅಪ್ಪ, ನೀವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ನಮ್ಮ ಕೆಲಸ ನಾವು ಮಾತಾಡೋದಕ್ಕೆ ಥ್ಯಾಂಕ್ಸ್ ಹೇಳಿದ್ರೆ ಮುಗಿದು ಕೆಲಸ ಮನೆಗೆ ಹೋಗುವಂತ. BV ಕಾರಂತ ಜೀವಂತ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕ. ಹೌದಪ್ಪ, ನಿನ್ನಂಥೋರ್ ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ನಿನ್ನಂಥೋರ್ ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ. ನಿನ್ನಂಥೋರ್ ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ನಿನ್ನಂಥೋರ್ ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ಹಿಂದೆ 200 ದಂಡು, ಮುಂದೆ 300 ದಂಡು. ಹಿಂದೆ 200 ದಂಡು, ಮುಂದೆ 300 ದಂಡು. ನಿನ್ನಂಥೋರ್ ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ತಿರುಚಿನ ಪಳ್ಳಿ ಒಳಗೆ ಕೊಬ್ಬಿದ ಮಲ್ಲ ಜಟ್ಟಿ. ತಿರುಚಿನ ಪಳ್ಳಿ ಒಳಗೆ ಕೊಬ್ಬಿದ ಮಲ್ಲ ಜಟ್ಟಿ. ತೊಟ್ಟ ಚಡ್ಡಿಯನ್ನು ದಿಟ್ಟಿ ಬಾಗಿಲ ಮೇಲೆ ತೂಗಿ ಬಿಟ್ಟಾನಂತ ಕೇಳಿ ಕಿಡಿಕಿಡಿಯಾದ ದೊರೆಯೇ ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ. ನಿನ್ನಂಥೋರ್ ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ನಿನ್ನಂಥೋರ್ ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ಮಲ್ಲ
ವೇಷವ ತೊಟ್ಟುಕೊಂಡು ಮಲ್ಲರಮಾನ ಕಾಯುವೆನೆಂದು ಮಲ್ಲವೇಷವ ತೊಟ್ಟುಕೊಂಡು ತಿರುಚಿನ ಪಳ್ಳಿಗೆ ಹೋಗಿ ಚಡ್ಡಿ ತೆಗೆದಳೆದ ದೊರೆಯೇ ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ ನಿನ್ನಂತೋ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ನಿನ್ನಂತೋ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ಮಲ್ಲ ಯುದ್ಧದಲ್ಲಿ ಸಮರಿಲ್ಲ ನಮ್ಮ ದೊರೆಗೆ ಮಲ್ಲ ಯುದ್ಧದಲ್ಲಿ ಸಮರಿಲ್ಲ ನಮ್ಮ ದೊರೆಗೆ ತೋರ್ಯಾರು ಕೈಯ ಚಳಕ ನೋಟಕ್ಕೆ ಕಾಣದಂತೆ ತೋರ್ಯಾರು ಕೈಯ ಚಳಕ ನೋಟಕ್ಕೆ ಕಾಣದಂತೆ ಸೊಂಟದೊಳಗೆ ಇದ್ದ ಮಹಾ ನರಸಿಂಹನೆಂಬೋ ಕತ್ತಿಯಿಂದ ರುಂಡ ಬೇರೆ ಆಗದಂತೆ ಕಡ್ದಾರು ನಮ್ಮ ರಣಧೀರ ನಾಯಕ ಅಬ್ಬಬ್ಬಾ ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ ನಿನ್ನಂತೋ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ನಿನ್ನಂತೋ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ರಾಯನದಂತ ದೊಡ್ಡ ಸ್ತಿಕೆ ಬಿಡು ನಮ್ಮ ದೊರೆಯ ಮ್ಯಾಲ ಹೇಳದ ತೆಗಳದ ಎಳೆಯ ರಾಜನನ್ನು ಕುಟ್ಟಿ ಕೊಂದು ಬಿಟ್ಟ ಕುಟ್ಟಿ ಕೊಂದು ಬಿಟ್ಟ ರಣ